ಹಿಂದಿನ ಚರ್ಚೆ ನಾವು ಹಿಂದಿನ ಸೋಮವಾರದಿಂದ ನಾವು ಇದನ್ನೇನು ಪ್ರಾರಂಭ ಮಾಡಿದ್ವಿ. ಆ ಆ ಚರ್ಚೆಯಲ್ಲಿ ನಾವು ಪರಿಚಯ ಅಥವಾ ಪೀಠಿಕೆಯನ್ನ ಕಲ್ತಿದ್ವಿ. ಆ ಮೊದಲ ಮಂತ್ರ ಅಥವಾ ಪ್ರಾರ್ಥನೆ ಅಂತ ಏನಿದೆ ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಈ ದಿನ ಚರ್ಚೆನ ನಾವು ಕಂಟಿನ್ಯೂ ಮಾಡೋಣ. ಮೊದಲಿಗೆ ಮಂಗಳಾಚರಣ, ಗುರು ಪರಂಪರೆಗೆ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪಿಕಾ ನಮೋಸ್ತುತೆ. ತಪ್ತಾನಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತ. ಆ ನಿಮ್ಮ ಹತ್ರ ಎಲ್ಲ ಹ್ಯಾಂಡ್ ಬುಕ್ ಸಿಕ್ಕಿದೆಯಾ ಈಗ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ರಿಗೂ ಕೂಡ ಹ್ಯಾಂಡ್ ಬುಕ್ ಸಿಕ್ಕಿದೆಯಾ, ಆ ಪುಸ್ತಕ? ಇಲ್ಲ ಪ್ರಭುಜಿ. ಹೌದಾ? ಯಾಕೆ? ಟೆಂಪಲ್ ನೆಕ್ಸ್ಟ್ ವೀಕ್ ಸಿಗತ್ತೆ ಅಂತ ಹೇಳಿದ್ರು ಪ್ರಭುಜಿ. ಹೌದಾ? ತುಂಬಾ ಲೇಟ್ ಆಯ್ತಲ್ಲ. ಇನ್ನು ಪ್ರಿಂಟ್ ಆಗಿಲ್ಲ, ಸೊ ನೆಕ್ಸ್ಟ್ ಸಂಡೇ ಸಿಗತ್ತೆ ಅಂತ ಹೇಳಿದ್ರು. ಹರೇ ಕೃಷ್ಣ. ಅದು ಹೇಗೆ ಸಾಧ್ಯ? ಎನಿವೆ ಅದು ನಾನು ಪ್ರಿಂಟ್ ಔಟ್ ತಗೊಂಡಿದ್ದೀನಿ. ಸೊ ದೂರ ಇರೋರು ಅವ್ರು ಪ್ರಿಂಟ್ಔಟ್ ತಗೊಂಡು ಕೂಡ ಇದನ್ನ ರೆಫರ್ ಮಾಡ್ತಾ ಹೋಗಿ. ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಪ್ರಿಂಟರ್ ಶಾಪಲ್ಲಿ ಸ್ಪೈರಲ್ ಮಾಡಿಸಿ ಕೂಡ ಪ್ರಿಂಟ್ ಇಟ್ಕೋಬಹುದು. ಎನಿವೆ, ಇದನ್ನ ಚರ್ಚೆಯಲ್ಲಿ ನಾವು ಮುಂದುವರಿತಾ ಹೋಗೋಣ. ಹಿಂದಿನ ಚರ್ಚೆಯಲ್ಲಿ ನಾವು ಈಶೋಪನಿಷತ್ನ ಪೀಠಿಕೆಯಲ್ಲಿ ಶ್ರೀಲ ಪ್ರಭುಪಾದರ ಏನು ಪ್ರವಚನ ಇದೆ, ವೇದಗಳ ಉಪದೇಶಗಳು ಅಂತ, ಅದನ್ನ ಕಲ್ತಿದ್ವಿ. ಅದರಲ್ಲಿ ಮುಖ್ಯವಾಗಿ ಅನೇಕ ವಿಶೇಷವಾದಂತಹ ಅಂಶಗಳಿದ್ವು. ವಿಶೇಷವಾಗಿ ಅಲ್ಲಿ ನಾವು ನೋಡಿದ್ದಂದ್ರೆ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 4 ದೋಷಗಳಿರ್ತದೆ. ಹಾಗಾಗಿ ವೇದಗಳನ್ನ ಅದರ ಅವಶ್ಯಕತೆ ಆತನಿಗೆ ಬರುತ್ತೆ. ವೇದಗಳು ಅವು ಹಿಂದೂ ಶಾಸ್ತ್ರಗಳಲ್ಲ, ಅವು ಎಲ್ಲ ಮನುಷ್ಯ ಸಮಾಜಕ್ಕೆ ಅನ್ವಯವಾಗುವಂತಹ ವರ್ಣಾಶ್ರಮ ಧರ್ಮದ ಶಾಸ್ತ್ರಗಳು. ವೈದಿಕ ತತ್ವಗಳು ಅವು ಕಾರಣಕ್ಕೆ ನಿಲುಕದ್ದಾದ್ರೂ ಕೂಡ ಅವು ಸ್ವತಃ ಸಿದ್ಧವಾದ ಸತ್ಯ ಅನ್ನೋದನ್ನು ಕೂಡ ಕಂಡ್ವಿ. ಅದಾದ ಮೇಲೆ ವೇದಗಳು ಮನುಷ್ಯ ನಿರ್ಮಿತವಲ್ಲ, ಅವು ಭಗವಂತನ ವಾಣಿ. ಹಾಗಾಗಿ ಅವುಗಳನ್ನು ಅಪೌರುಷೇಯ ಶಬ್ದ ಅಂತ ಹೇಳಲಾಗುತ್ತೆ. ಇದಾದ ಮೇಲೆ ಅನೇಕ ಉದಾಹರಣೆಗಳ ಮೂಲಕ ಹೇಗೆ ವೇದ ಶಾಸ್ತ್ರಗಳೇನಿವೆ ಅವು ಅತ್ಯಂತ ವಿಶ್ವಾಸನೀಯ ಪ್ರಮಾಣಗಳು ಅಂತ ಹೇಳಿ ನಾವು ಕಲ್ತ್ಕೊಂಡ್ವಿ. ವೇದವನ್ನ ತಾಯಿಯ ಜೊತೆ ಅಲ್ಲಿ ಹೋಲಿಸಲಾಗಿತ್ತು. ಆನಂತರ 3 ಪ್ರಮಾಣಗಳು ಅಥವಾ ಸಾಕ್ಷಿಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವೊಬ್ಬ ನೆನ್ಪು ಮಾಡ್ಕೊಳ್ಳಿ ಹೆಸರುಗಳನ್ನ. ಯಾವ ಪ್ರಮಾಣಗಳು? ಸಾಕ್ಷಿ ಅಥವಾ ಪ್ರಮಾಣ ಯಾವುದುದು? ಪ್ರತ್ಯಕ್ಷ ಅನುಮಾನ ಶಬ್ದ ಪ್ರಮಾಣ. ಪ್ರತ್ಯಕ್ಷ ಅನುಮಾನ ಶಬ್ದ. ಅವುಗಳನ್ನ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಆನಂತರ 2 ಜ್ಞಾನ ಪದ್ಧತಿಗಳನ್ನು ಕೂಡ ನಾವು ಅಲ್ಲಿ ಕಂಡಿದ್ವಿ. ಅದು ಯಾವುದು? ಆರೋಹ ಅವರೋಹ. ಅದಕ್ಕೆ ಬೇರೆ ಹೆಸರು ಇದೆಯಲ್ಲ? ನಿಗಮ ನಿಗಮ.
ನಿಗಮ ಆ ಅನುಗಮ, ಅನುಗಮ ಅನುಗಮ ನಿಗಮ. ನಿಗಮನ, ಈ ರೀತಿಯಾಗೂ ಕೂಡ ಹೆಸರನ್ನು ಹೇಳಲಾಗುತ್ತೆ. ಸೊ ಅದಾದ್ಮೇಲೆ ಪರಮ ಪ್ರಮಾಣನಂತೆ ಶ್ರೀಕೃಷ್ಣನ ವಚನವಾದ ಶ್ರೀಮದ್ ಭಗವದ್ಗೀತೆಯನ್ನು ಸ್ವೀಕರಿಸಬೇಕು ಅನ್ನೋದನ್ನ ನೋಡಿದ್ವಿ ನಾವು. ಆನಂತರ ವೇದಗಳನ್ನ ಲಿಖಿತ ರೂಪದಲ್ಲಿ ನೀಡಲಾಗುವಂತಹ ಇತಿಹಾಸವನ್ನ ಕೂಡ ಕಂಡ್ವಿ. ವೇದವ್ಯಾಸರು ಹೇಗೆ 4 ವೇದಗಳನ್ನ ಲಿಖಿತ ರೂಪದಲ್ಲಿ ನೀಡಿದ ನಂತರ ಅವರು ಸ್ಮೃತಿಶಾಸ್ತ್ರಗಳನ್ನ ಅಂದ್ರೆ ಇತಿಹಾಸ ಪುರಾಣಗಳನ್ನ ನೀಡಿದ್ರು. ಅದಾದ ವೇದಾಂತ ಸೂತ್ರವನ್ನ ನೀಡಿದ್ರು. ಅದಾದ ಮೇಲೆ ನಾರದರ ಉಪದೇಶವನ್ನ ಅವರು ಪಾಲಿಸ್ತಾ ಅಂತ್ಯವಾಗಿ ಶ್ರೀಮದ್ ಭಾಗವತ ಪುರಾಣವನ್ನ ನೀಡಿದ್ರು. ಸೊ ಅಲ್ಲಿ ಬಹಳ ಮುಖ್ಯವಾಗಿ ಬರುವಂತಹ ಸಾರಾಂಶ ಅಂದ್ರೆ ಆ, ನಾವು ಯಾವುದೇ ವೈದಿಕ ಜ್ಞಾನವನ್ನ ಆ, ಪಡಿಲಿಕ್ಕೆ ಅಂತ ಪ್ರಯತ್ನ ಮಾಡೋದಾದ್ರೆ ಶ್ರೀಮದ್ ಭಾಗವತ ಮತ್ತೆ ಭಗವದ್ಗೀತೆ ಈ 2 ಪುಸ್ತಕಗಳನ್ನ ನಾವು ನಮ್ಮ ಒಂದು ರೀತಿ ಆಧಾರವಾಗಿ ನಾವು ಸ್ವೀಕರಿಸಿ ಮುನ್ನಡಿಬೇಕು. ಅವುಗಳ ಮೂಲಕ ನಾವು ಎಲ್ಲ ಇನ್ನಿತರ ಕಂಡಿದ್ವಿ ನಾವು. ಆ ಇದಾದ ಮೇಲೆ ನಿಮಗೆ ಇನ್ನೊಂದು ಚಾರ್ಟ್ ಅನ್ನು ತೋರಿಸೋದಿತ್ತು, ಅದಕ್ಕೋಸ್ಕರನೇ ನಾನು ಆ ಹ್ಯಾಂಡ್ ಬುಕ್ಕಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಎನಿವೆ ನಿಮಗೆ ಹ್ಯಾಂಡ್ ಬುಕ್ ಬಂದಾಗ ಇದನ್ನು ನೀವು ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ ನೋಡ್ತೀರಾ ಕೂಡ. ಸೊ ಅಲ್ಲಿ ವೈದಿಕ ಜ್ಞಾನ ಅನ್ನೋ ಒಂದು ಚಾರ್ಟ್ನಲ್ಲಿ ಶ್ರುತಿ ಮತ್ತೆ ಸ್ಮೃತಿ ಅಂತ 2 ವಿಭಾಗಗಳನ್ನು ತೋರಿಸಲಾಗಿದೆ. ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಲ್ವಾ? ಸೊ ಶ್ರುತಿ ಮತ್ತೆ ಸ್ಮೃತಿ ಅನ್ನೋದು ಒಂದು ರೀತಿಯ ವಿಭಾಗ. ಏನದು ಶ್ರುತಿ ಸ್ಮೃತಿ ಅಂದ್ರೆ? ಹೇಳ್ಬೇಕಂದ್ರೆ ವೇದಜ್ಞಾನ ಎಲ್ಲವನ್ನೂ ಕೂಡ ಶ್ರುತಿ ಜ್ಞಾನ ಅಂತ ಹೇಳಲಾಗಿದೆ, ಶ್ರುತಿ ಪರಂಪರೆ ಅಂತ ಹೇಳಲಾಗಿದೆ. ಆದ್ರೂ ಕೂಡ ಇಲ್ಲಿ ಈ ವಿಭಾಗೀಕರಣ ಕ್ಲಾಸಿಫಿಕೇಶನ್ ನಲ್ಲಿ ಶ್ರುತಿ ಮತ್ತೆ ಸ್ಮೃತಿ ಅಂತ 2 ವಿಭಾಗಗಳನ್ನ ಹೇಳಲಾಗಿದೆ. ಇದನ್ನ ಹೇಗೆ ತಿಳ್ಕೊಳ್ಬೇಕು? ಒಂದು ಉದಾಹರಣೆನ ತಗೊಳ್ಳೋಣ. ಇದನ್ನ ಚರ್ಚೆ ಮಾಡಿದ್ವಾ ನಾವು ಹಿಂದೆ? ಹರೇ ಕೃಷ್ಣ, ಯಾವ್ದೋ ಬೇರೆ ಬ್ಯಾಚಲ್ಲಿ ಚರ್ಚೆ ಮಾಡಿದ್ವಿ. ಶ್ರುತಿ ಸ್ಮೃತಿಯನ್ನ ಚರ್ಚೆ ಮಾಡಿದ್ವಾ? ಇಲ್ಲ ಮಾಡಿಲ್ಲ. ಚಾರ್ಟ್ ಮಾಡಿಲ್ಲ. ಅದು ಎಲ್ಲಾರ್ಗೂ ಇದು ಬರ್ಲಿ, ಹ್ಯಾಂಡ್ ಬುಕ್ ಬರ್ಲಿ ಅಂತ ಹೇಳಿಬಿಟ್ರಿ. ಓಕೆ. ಸೊ ನೋಡಿ, ಒಂದು ಉದಾಹರಣೆನ ನೋಡೋದಾದ್ರೆ ಒಬ್ಬ ವ್ಯಕ್ತಿಗೆ ಹಸುವಿನ ಪರಿಚಯ ಇಲ್ಲ. ಆತ ಹಸುವನ್ನ ಜೀವನದಲ್ಲಿ ಎಂದೂ ಕಂಡೇ ಇಲ್ಲ. ಈಗ ಆತ ಹಸುವನ್ನ ಗುರುತು ಹಿಡಿಲಿಕ್ಕೆ ಆತ ಹಸುವನ್ನ ಗುರುತಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ಹೇಗೆ ಹಸುವನ್ನ ಆತನಿಗೆ ಹೇಗೆ ನೀವು ವರ್ಣಿಸ್ತೀರಾ? ಹಸು ಅಂದ್ರೆ ಹೇಗಿರ್ಬೇಕು, ಹೇಗಿರುತ್ತೆ ಅಂತ ಏನ್ ಹೇಳ್ತೀರಾ ನೀವು ಆತನಿಗೆ? ಪ್ರಭು 4 ಕಾಲಿರುತ್ತೆ, ಬಾಲ ಇರುತ್ತೆ. 4 ಕಾಲಿರುತ್ತೆ. ಓಕೆ, ಮತ್ತಿನ್ನೇನು? ಬಾಲ ಇರುತ್ತೆ, ಕೊಂಬು ಇರುತ್ತೆ, ಮೂಗಜೀವಿ ಇರುತ್ತೆ ಮುಖದ ಮೇಲೆ. ಮೂಗಜೀವಿ ಪ್ರಭು. ಓಕೆ, ಮೂಕಜೀವಿ. ಮತ್ತಿನ್ನೇನು? ಬೇರೆ ಪ್ರಾಣಿಗಳಲ್ಲೂ ಕೂಡ ಇವು ಇರ್ತದೆ. ಬೇರೆ ಈಗ ನಾಯಿಗೂ ಕೂಡ 4 ಕಾಲಿರ್ತದೆ, ಬಾಲ ಇರ್ತದೆ. ಹಾಲು ಕೊಡುತ್ತೆ ಅಂತ. ಹಾಲು ಕೊಡುತ್ತೆ. ಓಕೆ, ಕೆಲವು ಪ್ರಾಣಿಗಳು ಹಾಲು ಕೊಡ್ತವೆ ಅಲ್ವಾ? ಕಾಮಧೇನು ಅಂತ. ಮೇಕೆ ಅಥವಾ ಈಗೆಲ್ಲವೂ ಕೂಡ ಹಾಲು ಕೊಡ್ತವೆ. ಓಕೆ, ಕೆಚ್ಚಲಿರುತ್ತೆ. ಹಸುಗೆ ಅಮ್ಮ ಹಸುನ ಅಮ್ಮ ಗೊಳಿಸಿದ್ದಾರೆ ಪ್ರಭು. ಕೂಗತ್ತೆ. ಓಕೆ, ಹಸುವನ್ನ ತಾಯಿ ಗೋಮಾತೆ ಅಂತ ಹೇಳ್ತಾರೆ. ಓಕೆ. ಅಮ್ಮ ಗೋಲ್ಸಿದ್ದಾರೆ ಹಸುನ. ಹೌದು ಹೌದು. ಇದು ಪ್ರಾಣಿ ಏನಂದ್ರಿ? ಇನ್ನೊಮ್ಮೆ ಹೇಳಿ. ಕೃಷ್ಣನಿಗೆ ತುಂಬಾ ಇಷ್ಟವಾದ ಪ್ರಾಣಿ. ಕೃಷ್ಣನಿಗೆ ತುಂಬಾ ಅಲ್ಲ, ಈಗ ನೀವು ಆ ವ್ಯಕ್ತಿಗೆ ನೀವು ಏನು ಮಾತು ಹೇಳಿದ್ರೆ ಆತ ಹಸುವನ್ನ ಗುರುತಿಸ್ಲಿಕ್ಕಾಗತ್ತೆ. ನೀವು ಕೃಷ್ಣನಿಗೆ ಪ್ರಿಯ ಅಂತ ಹೇಳಿದ್ರೆ ಆತ ಹೇಗೆ ಗೊತ್ತಾಗತ್ತೆ ಆತನಿಗೆ ಯಾವ್ದು ಹಸು ಅಂತ? ಕೃಷ್ಣನಿಗೆ ಪ್ರಿಯ ಅಂತ ಹೇಳಿ ಆತ ನಾಯಿನ ಹಿಡ್ಕೊಂಡ್ರೆ, ನಾಯಿಗೂ 4 ಕಾಲಿದೆ, ಬಾಲ ಇದೆ, ಹಾಗಿದೆ, ಹೀಗಿದೆ ಅಂತ ಯಾವ ಲಕ್ಷಣಗಳು ನಿರ್ದಿಷ್ಟವಾಗಿ ಕಾಣ್ತವೆ? ಕೇವಲ ಹಸುವಿನಲ್ಲಿ ಮಾತ್ರ ಕಾಣ್ತವೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಕೊನೆಯದಾಗಿ ಪ್ರಭುಜಿ, ಅದು ಅಂಬಾ ಅಂತ ಕೂಗುತ್ತೆ, ಆತರ ಧ್ವನಿಯನ್ನ ಗುರುತಿಸಬಹುದು ಅಂತ ಹೇಳಿ. ಧ್ವನಿಯಿಂದ ಗುರುತಿಸ್ತೀರಾ? ಓಕೆ, ನೀವು ಹೇಳಿದ್ದೆಲ್ಲವೂ ಕೂಡ
ಆ ಹಸುವನ್ನು ಗುರುತಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಬಟ್ ಮುಖ್ಯವಾಗಿ ನಮ್ಮ ವೇದಶಾಸ್ತ್ರಗಳಲ್ಲಿ ಹಸು ಅಥವಾ ಗೋ ಅಂದ್ರೆ ಏನು, ಆ ಪ್ರಾಣಿಯ ವಿಶೇಷ ಲಕ್ಷಣ ಏನು ಅಂತ ಹೇಳಿದ್ರೆ ಅಂದ್ರೆ ಅದರ ಕತ್ತಿನ ಕೆಳಗೆ ಒಂದು ದಪ್ಪದಾದ ಚರ್ಮ ಇರುತ್ತೆ. ಆ ಅದು ಅದರ ವಿಶೇಷವಾದಂತಹ ಲಕ್ಷಣ. ಈಗ ವೇದ ಹಸುವನ್ನ ಡಿಫೈನ್ ಮಾಡುವಾಗ ಈ ರೀತಿಯಾಗಿ ಹೇಳುತ್ತೆ. ಹಸು ಅಂದ್ರೆ ಆ ಪ್ರಾಣಿ, ಅದು ಆ ಅದರ ಕುತ್ತಿಗೆ ಕೆಳಗೆ ದಪ್ಪದಾದ ಒಂದು ಚರ್ಮ ಇರುತ್ತೆ. ಅದು ವಿಶೇಷವಾದ ಲಕ್ಷಣ. ಅದು ಕೇವಲ ಹಸುವಿನಲ್ಲಿ ಮಾತ್ರ ಕಾಣುವಂಥದ್ದು. ಆ, ಈಗ ಒಬ್ಬ ವೇದಗಳಲ್ಲಿ ಈ ಮಾತನ್ನ ಓದಿದ್ರೆ ಆತನಿಗೆ ಹಸುವನ್ನು ಗುರುತಿಸ್ಲಿಕ್ಕೆ ಎಷ್ಟು ಕಷ್ಟ ಆಗತ್ತೆ. ಆದರೆ ಈಗ ವೇದದ ಈ ಮಾತನ್ನ ಕೇಳಿ ತಿಳಿದ ಮೇಲೆ ಆ ವ್ಯಕ್ತಿಗೆ ಯಾರೋ ಒಬ್ರು ಹಸುವನ್ನ ತಿಳಿದವರು, ನೀವೆಲ್ಲರೂ ಹಸುವಿನ ಬಗ್ಗೆ ತಿಳಿದಿದ್ದೀರಾ, ಈಗೆಲ್ಲ ಹೇಳಿದ್ರಲ್ವಾ, 4 ಕಾಲು, ಹಾಲು ಕೊಡುತ್ತೆ, ಅಂಬ ಅನ್ನತ್ತೆ, ಅತ್ಯಂತ ಸ್ನೇಹ ಜೀವಿ, ಅತ್ಯಂತ ವಾತ್ಸಲ್ಯಮಯಿ ಜೀವಿ ಅದು. ಆ, ಅದರ ಗೊರಸು ಹೀಗಿರುತ್ತೆ. ಆ, ಆಮ್, ಹೀಗೆ ಅದನ್ನ ನೀವು ಕೈಯಿಂದ ಉಜ್ಜಾಡಿದ್ರೆ ಅದು ಕೂಡ ಅತ್ಯಂತ ಸ್ನೇಹದಲ್ಲಿ ವಾತ್ಸಲ್ಯದಲ್ಲಿ ಮುಂದೆ ಬರುತ್ತೆ. ಸೊ ಇದೆಲ್ಲ ಮಾತುಗಳು ಏನು ಏನು ಇವೆಲ್ಲವೂ ಕೂಡ ಆ ಆ ವ್ಯಕ್ತಿಗೆ ಇನ್ನಷ್ಟು ಸಹಾಯ ಮಾಡ್ತವೆ ಅಲ್ವಾ. ಆ? ಮೊದಲು ಹೇಳಿದಂತಹ ಒಂದು ಮಾತು ಏನದು, ಹಸು ಅಂದ್ರೆ ಯಾವುದು, ಅದು ಡೆಫಿನೇಷನ್ ರೂಪದಲ್ಲಿ ಏನು ಹೇಳಿದ್ರು ವೇದದಲ್ಲಿ, ಕುತ್ತಿಗೆ ಕೆಳಗಡೆ ಆ ದಪ್ಪನಾದಂತಹ ಚರ್ಮ ಇರುವಂಥದ್ದು ಅಂತ. ಅದೊಂದು ಮಾತನ್ನ ಹಿಡಿದು ಆ ವ್ಯಕ್ತಿ ಹುಡುಕ್ಲಿಕ್ಕೆ ಹೋದಾಗ ಆತನಿಗೆ ಕಷ್ಟವಾಗಬಹುದು. ಆದರೆ ಇನ್ನಿತರ ಲಕ್ಷಣಗಳು ಅಥವಾ ವರ್ಣನೆಗಳು ಏನು ಹೇಳಿದ್ರಿ ಅವೆಲ್ಲವೂ ಕೂಡ ಆ ಹಸುವನ್ನು ಗುರುತಿಸುವಲ್ಲಿ ಇನ್ನಷ್ಟು ಸಹಾಯ ಮಾಡ್ತವೆ. ಈ ಉದಾಹರಣೆಯನ್ನ ನೆನ್ಪಿಟ್ಕೊಳ್ಳಿ. ಈಗ ಈ ಶ್ರುತಿ ಮತ್ತೆ ಸ್ಮೃತಿ ಈ ಮಾತುಗಳ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ಭಗವಂತನ ನೇರವಾದ ವಾಣಿ. ವೇದಶಾಸ್ತ್ರ ಎಲ್ಲವೂ ಕೂಡ ಭಗವಂತನಿಂದ ಅದು ಪ್ರಕಟವಾಗ್ತಾ ಇರೋದು. ನಾರಾಯಣನ ಶ್ವಾಸದ ಕಾರ್ಯದಿಂದ ಆ ವೇದ ಪ್ರಕಟವಾಗುತ್ತೆ. ಅದು ಶಾಶ್ವತವಾದದ್ದು, ಆದರೆ ಅದು ಭಗವಂತನ ನಿಶ್ವಾಸ, ಆತ ಉಸಿರು ಬಿಟ್ಟಾಗ ಆ ವೇದಗಳು ಪ್ರಕಟವಾದವು. ಆ ನಂತರ ಆ ಬ್ರಹ್ಮಾಂಡದ ಅಂತ್ಯದವರೆಗೆ ಅವು ಆ ಬ್ರಹ್ಮಾಂಡದಲ್ಲಿ ಒಂದು ರೀತಿ ಲಭ್ಯವಿರ್ತವೆ. ಬ್ರಹ್ಮ ಅದನ್ನ ಸಂರಕ್ಷಿಸ್ತಾನೆ, ಅದನ್ನ ಪ್ರಸಾರ ಮಾಡ್ತಾನೆ ಪರಂಪರೆಯಲ್ಲಿ. ಸೊ ಹೀಗೆ ಅದರ ಮಾತುಗಳಿವೆ. ಸೊ ಶ್ರುತಿ ಅನ್ನೋದು ಏನು, ಅದು ಆ ಭಗವಂತನ ನೇರವಾದ ವಾಣಿ. ಭಗವಂತ ಆ ಶ್ವಾಸದ ಏನು ಬಿಡ್ತಾನಲ್ವಾ, ಉಸಿರು ಬಿಟ್ಟಾಗ ಆ ವೇದ ಏನು ಪ್ರಕಟವಾಗ್ತದೆ, ನೇರವಾದ ವಾಣಿ, ಅದು ಭಗವಂತನ ಸಾಕ್ಷಾತ್ ವಾಣಿ. ಸಾಮಾನ್ಯವಾಗಿ ಭಗವಂತನ ಈ ವಾಣಿ ಜಗತ್ತಿನಲ್ಲಿ ಹೇಗೆ ಪ್ರಕಟವಾಗ್ತದೆ? ಒಬ್ಬ ಅತ್ಯಂತ ಶುದ್ಧ ಚಿತ್ತವುಳ್ಳಂತಹ ಒಬ್ಬ ಋಷಿ, ಆತನಿಗೆ ಹೃದಯದಲ್ಲಿ ಭಗವಂತ ಈ ಮಂತ್ರಗಳನ್ನ ಆತನ ಸ್ಮೃತಿ ಪಟಲದಲ್ಲಿ ತೋರಿಸ್ತಾನೆ. ಆ ಮಂತ್ರಗಳನ್ನ ಆ ಋಷಿ ಜಗತ್ತಿಗೆ ನೀಡ್ತಾನೆ. ಆತನಿಗೆ ಮಂತ್ರದ್ರಷ್ಟ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮಂತ್ರದ್ರಷ್ಟ, ಮಂತ್ರವನ್ನು ಕಂಡವನು, ಮಂತ್ರವನ್ನು ನೀಡುವವನು ಅಂತ. ಮಂತ್ರ ಅಂದ್ರೆ ಸಾಮಾನ್ಯವಾಗಿ ಮಂತ್ರ ಅನ್ನೋ ಶಬ್ದವನ್ನ ವೇದದಲ್ಲಿ ಉಲ್ಲೇಖ ಆಗಿರುವಂತಹ ಆ ಪದಕ್ಕೆ ಹೇಳಲಾಗತ್ತೆ. ವೇದ ಮಂತ್ರ, ಮಂತ್ರ ಅಂದ್ರೆ ಅದು ಯೂಶಲಿ ವೇದದಲ್ಲಿ ಉಲ್ಲೇಖವಾಗಿರುವಂಥದ್ದು ಅಂತ. ಸೊ ಉದಾಹರಣೆಗೆ ತುಂಬಾ ಪ್ರಸಿದ್ಧವಾದಂತಹ ವೇದ ಮಂತ್ರ ಗಾಯತ್ರಿ ಮಂತ್ರ. ಇದನ್ನ ಭಾಗವತ ಪುರಾಣವೇ ಇತಿಹಾಸವನ್ನ ಹೇಳುತ್ತೆ. ವಿಶ್ವಾಮಿತ್ರ ಋಷಿ ಬ್ರಹ್ಮರ್ಷಿಯಾದ ಮೇಲೆ ಈ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಆತ ತೋರಿಸಿದ. ಅದಕ್ಕೂ ಮುಂಚೆ ಗಾಯತ್ರಿ ಮಂತ್ರ ಇತ್ತು, ಆದರೆ ಅದು ಅಪ್ರಕಟವಾಗಿತ್ತು. ಆ ವಿಶ್ವಾಮಿತ್ರನ ಆ ಅತ್ಯಂತ ಪ್ರಾಮಾಣಿಕ ಶುದ್ಧ ಚಿತ್ತವನ್ನ ಕಂಡು ಭಗವಂತ ಆತನ ಮೂಲಕ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ನೀಡಿದ. ಸೊ ಈ ರೀತಿ ಪ್ರತಿಯೊಂದು ಉಪನಿಷತ್ತು ಅಥವಾ ವೇದ ಮಂತ್ರಗಳು ಅವೆಲ್ಲವೂ ಕೂಡ ಒಬ್ಬ ಋಷಿಯಿಂದ ಪ್ರಕಟವಾಗ್ತವೆ. ಇದು ಯಾವ ವಿಭಾಗ? ವೇದಜ್ಞಾನದ ಯಾವ ವಿಭಾಗ ಇದು? ಯಜುರ್. ಅಲ್ಲ,
ಯಜುರ್ವೇದ ಶ್ರುತಿ. ಶ್ರುತಿ ವಿಭಾಗ. ಓಕೆ, ಈಗ ಎರಡನೇ ವಿಭಾಗ ನೋಡಿ, ಅದೇನದು? ಸ್ಮೃತಿ. 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 ಈಗ ನಾನು ನಿಮಗೆ ಆ ಚಾರ್ಟ್ ಅನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ತೋರಿಸ್ಲಿಕ್ಕೆ ಬಯಸ್ತೀನಿ. ಎಸ್, ಹಾ, ದೊಡ್ಡದಾಗಿ ಕಾಣ್ತಿದ್ಯಾ? ಹಾ, ಕಾಣಿಸ್ತಾ ಇದೆಯಾ ದೊಡ್ಡದಾಗಿ? ಕಾಣ್ತಾ ಇದೆ. ಹಾ, ನೋಡಿ ಇಲ್ಲಿ ಏನ್ ಬರ್ದಿದ್ದಾರೆ? ಶ್ರುತಿ. ಇದ್ರ ಪಕ್ಕ ಏನ್ ಬರ್ದಿದ್ದಾರೆ? ಪರಮ ಸತ್ಯವನ್ನು ಬಹಿರಂಗಪಡಿಸಿದೆ. ಪ್ರತಿಯೊಂದು ಪದವು ಕಾಣಿಸ್ತಾ ಇದೆಯಾ? ಓದಿ ಯಾರಾದ್ರೂ. ಓದಿ ಪರಮ ಸ್ವಲ್ಪ. ಸತ್ಯವನ್ನು ಬಹಿರಂಗಪಡಿಸಿದೆ. ಪ್ರತಿಯೊಂದು ಪದವು ಶಾಶ್ವತವಾಗಿ ಬದಲಾಗುವುದಿಲ್ಲ. ವೈದಿಕ ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಸೊ ಪ್ರತಿ ಬಾರಿ ಸೃಷ್ಟಿಯಾದಾಗಲೂ ಕೂಡ ಈ ಶ್ರುತಿ ಮಂತ್ರಗಳು ಅವು ಬದಲಾಗೋದಿಲ್ಲ. ನಾವೀಗ ಕಲಿತಾ ಇರುವಂತಹ ಈ ಪುಸ್ತಕ ಇದು ಶ್ರುತಿ ವಿಭಾಗದಲ್ಲಿ ಬರುತ್ತೆ. ಶ್ರುತಿ ವಿಭಾಗದಲ್ಲಿ ಯಾವುಗಳು ಬರ್ತವೆ? ವೇದಗಳು ಬರ್ತವೆ. ಅದಾದ ನಂತರ ಉಪವೇದಗಳು ಬರ್ತವೆ, ವೇದಾಂಗಗಳು ಬರ್ತವೆ. ವೇದಗಳು 4, ಅದರಲ್ಲಿ ಮುಖ್ಯವಾಗಿ 3 ಪರಿಗಣಿಸಲಾಗ್ತದೆ: ಋಗ್, ಯಜುರ್, ಸಾಮ. ಅಥರ್ವ ವೇದ ಅದು ಒಂದು ರೀತಿ ಸಪ್ಲಿಮೆಂಟ್ ತರ, ಪರಿವಿಡಿ ಅಂತ ಹೇಳ್ತಾರಲ್ಲ, ಅದು ಅಡಿಷನಲ್ ತರ. ಬಟ್ ಮುಖ್ಯವಾಗಿ ಋಗ್, ಯಜುರ್, ಸಾಮ. ಪ್ರತಿಯೊಂದು ವೇದದಲ್ಲಿ 4 ಮತ್ತೆ ಭಾಗಗಳು ಇರ್ತದೆ. ಸಂಹಿತೆ, ಬ್ರಾಹ್ಮಣ, ಆನಂತರ ಇದು ಆಕ್ಚುಲಿ ಆರಣ್ಯಕ, ಇದು ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ, ಆರಣ್ಯಕ. ನಂತರ ಉಪನಿಷತ್ತು. ಉಪನಿಷತ್ತುಗಳು ವೇದದ ಭಾಗಗಳು. ಪ್ರತಿಯೊಂದು ವೇದದಲ್ಲಿ 4 ಮತ್ತೆ ಉಪವಿಭಾಗಗಳು ಇರ್ತದೆ. ಋಗ್ವೇದದಲ್ಲಿ ಕೆಲವು ಸಂಹಿತೆಗಳಿರ್ತವೆ, ಕೆಲವು ಬ್ರಾಹ್ಮಣ ಗ್ರಂಥಗಳಿರ್ತವೆ, ಕೆಲವು ಆರಣ್ಯಕವಿರ್ತವೆ, ಕೆಲವು ಉಪನಿಷತ್ತು ಗ್ರಂಥಗಳು ಇರ್ತವೆ. ಈಗ ನಾವು ಕಲಿತಾ ಇದೀವಲ್ವಾ, ಇದು ಉಪನಿಷತ್ತು. ಯಾವ್ದಿದು? ಉಪನಿಷತ್ತು. ಇದು ಯಜುರ್ವೇದದಲ್ಲಿ ಬರುವಂತಹ ಉಪನಿಷತ್ ವಿಭಾಗದ ಗ್ರಂಥ. ಸೊ ಇವೆಲ್ಲವೂ ಕೂಡ ಪ್ರತಿ ಬಾರಿ ಬ್ರಹ್ಮಾಂಡಗಳು ಸೃಷ್ಟಿಯಾದಾಗಲೂ ಕೂಡ ಆ ಉಪನಿಷತ್ತುಗಳ ಮಂತ್ರಗಳು ಹಾಗೇ ಯಥಾವತ್ತಾಗಿ ಹಾಗೇ ಇರ್ತವೆ. ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲಿ ಅಥವಾ ಪ್ರತಿ ಬ್ರಹ್ಮಾಂಡದಲ್ಲಿಯೂ ಕೂಡ ಈಶೋಪನಿಷತ್ತಿನಲ್ಲಿ 18 ಮಂತ್ರಗಳು ಇರ್ತವೆ. ನೀವು ನೋಡಿ, ನಿಮ್ಮ ಪುಸ್ತಕದಲ್ಲಿ ಎಷ್ಟು ಮಂತ್ರ ಇದೆ ಅಂತ? ಈಶೋಪನಿಷತ್ತಲ್ಲಿ 18 ಮಂತ್ರ ಇದೆ. ಅದು ಭಗವಂತನ ವಾಣಿ. ಅದು ಯಾವಾಗಲೂ ಶಾಶ್ವತವಾಗಿ ಅಷ್ಟೇ ಇರುತ್ತೆ, ಅದು ಬದಲಾಗೋದಿಲ್ಲ. ಈ ಮಾತು ನಿಮಗೆ ಸ್ಪಷ್ಟ ಇನ್ನಷ್ಟು ಆಗೋದು ಸ್ಮೃತಿ ವಿಭಾಗವನ್ನು ತಿಳಿದಾಗ. ಸ್ಮೃತಿ ವಿಭಾಗ ಅಂದ್ರೆ ಏನು? ಆಗ್ಲೇ ನಾವು ಹಸುವಿನ ಉದಾಹರಣೆ ನಾವು ನೋಡ್ತಾ ಇದ್ವಲ್ಲ, ನೆನಪು ಮಾಡ್ಕೊಳ್ಳಿ, ಹಸು ಬಗ್ಗೆ ಮಾತಾಡ್ತಾ ಇದ್ವಿ. ಹಸುವನ್ನ ಶ್ರುತಿ ವಿಭಾಗದಲ್ಲಿ ಏನು ಹೇಳಲಾಗಿದೆ? ಹಸು ಎಂದರೆ ಅದರ ಕುತ್ತಿಗೆ ಕೆಳಗೆ ದಪ್ಪನಾದಂತಹ ಚರ್ಮವಿರುವಂತಹ ಒಂದು ವಿಶೇಷ ಪ್ರಾಣಿ. ಇದನ್ನ ಕೇಳಿದವನು, ಓ, ಹಸು ಅಂದ್ರೆ ಹೀಗಿರುತ್ತೆ, ಓಕೆ. ಬಟ್ ಯಾರೊಬ್ಬ ಆ ಹಸುವನ್ನ ಕಂಡಿದ್ದಾನೋ ಆತ ಆ ಹಸುವನ್ನ ಇನ್ನಷ್ಟು ವರ್ಣನೆ ಮಾಡ್ತಾನೆ. ಆ ವರ್ಣನೆ ನಮಗೆ ಇನ್ನಷ್ಟು ಸಹಾಯ ಮಾಡ್ತದೆ. ಈಗ ನೀವೆಲ್ಲ ಹೇಳಿದ್ರಲ್ವಾ, 4 ಕಾಲಿರುವಂಥದ್ದು, ಅದರ ಹಾಲು ಅತ್ಯಂತ ಪೌಷ್ಟಿಕವಾಗಿರುತ್ತೆ, ಅತ್ಯಂತ ವಾತ್ಸಲ್ಯಮಯಿ ಜೀವಿ ಅದು. ಅದರ ಕೂಗು ಹೇಗಿರುತ್ತೆ, ಅದು ಹೇಗೆ, ಅದರ ನಡತೆ ಹೇಗಿರುತ್ತೆ. ಸೊ ಇದೆಲ್ಲವೂ ಏನು? ಇವೆಲ್ಲವೂ ಕೂಡ ಯಾರು ಆ ಹಸುವನ್ನ ಕಂಡಿದ್ದಾರೋ ಅವರು ವರ್ಣಿಸಿದ ಮಾತುಗಳು. ಸೊ ಯಾರೊಬ್ಬರು ಶ್ರುತಿ ವಿಭಾಗದ ಜ್ಞಾನವನ್ನ ತಿಳಿದಿದ್ದಾರೋ ಅವರು ಕರುಣೆಯ ಭಾವದಲ್ಲಿ ಆ ಶ್ರುತಿ ಜ್ಞಾನವನ್ನ ಇನ್ನಷ್ಟು ವಿಸ್ತಾರವಾಗಿ ಉದಾಹರಣೆಗಳ ಜೊತೆಗೆ ಸರಳವಾಗಿ ಸ್ಪಷ್ಟವಾಗಿ ವರ್ಣಿಸ್ತಾರೆ. ಅದು ಆ ಋಷಿಗಳ ಸ್ಮರಣೆಯಿಂದ ಪ್ರಕಟವಾಗ್ತದೆ. ಹಾಗಾಗಿ ಅದಕ್ಕೆ ಹೆಸರೇನು? ಸ್ಮೃತಿ. ಮೊದಲನೇದೇನದು? ಅದು ಋಷಿ ಕೇಳಿದ್ದ, ಆತನ ಸ್ಮೃತಿಯಲ್ಲಿ ಅಂದ್ರೆ ಆತನ ಚಿತ್ತದಲ್ಲಿ ಭಗವಂತನ ಆ ವಾಣಿ ಅದು ಮೂಡುತ್ತೆ, ಅದನ್ನ ಕೇಳಿದ್ದ, ಅದನ್ನೇ ಆತ ಜಗತ್ತಿಗೆ ನೀಡಿದ, ಬಹಿರಂಗಪಡಿಸಿದ. ಅದು ಶ್ರವಣದಿಂದ ಪ್ರಕಟವಾದ ಜ್ಞಾನ. ಹಾಗಾಗಿ ಅದರ ಹೆಸರೇನು? ಶ್ರುತಿ.
ಇದು ಆ ಋಷಿ ಶ್ರವಣದಿಂದ ಆ ಜ್ಞಾನವನ್ನು ಪಡೆದಿದ್ದಾನೆ, ಆ ಜ್ಞಾನವನ್ನ ಸಾಕ್ಷಾತ್ಕಾರಗೊಳಿಸ್ಕೊಂಡಿದ್ದಾನೆ, ಅದನ್ನ ಆತ ಇನ್ನು ವಿವರಿಸ್ತಾನೆ. ಅದು ಆತನ ಸ್ಮರಣೆಯಲ್ಲಿರುವಂಥದ್ದು, ಆ ಕರುಣೆಯ ಭಾವದಿಂದ ಬರುವಂತಹ ವರ್ಣನೆ. ಇದರ ಪಕ್ಕ ಇರುವಂತಹ ಈ ಪದಗಳನ್ನು ಓದ್ತೀರಾ? ಋಷಿ ಮುನಿಗಳಿಂದ ಯಾರಾದ್ರೂ ಓದಿದಿನ? ಋಷಿ ಮುನಿಗಳಿಂದ ಸಂಯೋಜಿಸಲ್ಪಟ್ಟಿದೆ. ಮಾತುಗಳು ವಯಸ್ಸಿನಿಂದ ವಯಸ್ಸಿಗೆ ಬದಲಾಗಬಹುದು. ಶಾಸ್ತ್ರೀಯ ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಆಕ್ಚುಲಿ ಇದು ವಯಸ್ಸಿಂದ ವಯಸ್ಸು ಅಂತ ಅಲ್ಲ, ಕಾಲದಿಂದ ಕಾಲ ಅಂದ್ರೆ ಏನು, ಪ್ರತಿ ಬಾರಿ ಸೃಷ್ಟಿಯಾದಾಗ ಈ ಸ್ಮೃತಿಯ ಏನು ಗಾತ್ರ ಅಥವಾ ಪ್ರಮಾಣ ಏನಿದೆ ಅದು ಬದಲಾಗ್ಬೋದು. ಉದಾಹರಣೆಗೆ ಶ್ರೀಮದ್ ಭಾಗವತ ಮಹಾಪುರಾಣ ಏನಿದೆ ಅದು ಭೂಮಂಡಲದಲ್ಲಿರುವಂತಹ ಜೀವಿಗಳಿಗೆ 18,000 ಶ್ಲೋಕ ಉಳ್ಳಂತಹ ಒಂದು ಗ್ರಂಥ. ಅದೇ ದೇವಲೋಕದಲ್ಲಿರೋರಿಗೆ, ಬ್ರಹ್ಮಲೋಕದಲ್ಲಿರೋರಿಗೆ ಅದು ಇನ್ನೂ ವಿಸ್ತಾರವಾಗಿದೆ. ಯಾಕೆಂದ್ರೆ ಈ ಭೂಲೋಕದ ಜೀವಿಗಳಿಗೆ ಅಂತ ವ್ಯಾಸರು 18,000 ಶ್ಲೋಕದಲ್ಲಿ ಅದನ್ನ ವರ್ಣಿಸಿದ್ದಾರೆ. ದೇವಲೋಕದವರಿಗೆ ಅದು ಇನ್ನಷ್ಟು ವಿಸ್ತಾರವಾಗಿದೆ. ಲಕ್ಷ ಶ್ಲೋಕಗಳಲ್ಲಿ ವರ್ಣನೆ ಆಗಿದೆ ಅದು. ಮಹಾಭಾರತವೂ ಅದೇ ರೀತಿ. ಸೊ ಸ್ಮೃತಿಶಾಸ್ತ್ರ ಪ್ರತಿ ಬಾರಿ ಸೃಷ್ಟಿಯಾದಾಗ ಅದರ ಶ್ಲೋಕಗಳು ಅಥವಾ ಅದರ ಪ್ರಮಾಣ, ಕ್ವಾಂಟಿಟಿ ಅಥವಾ ಏನ್ ಹೇಳ್ತಾರೆ ವಿಸ್ತಾರ ಏನಿದೆ ಅದು ಬದಲಾಗಬಹುದು. ಹೀಗೆ ಇದರ ಭಾಷೆ ಏನಿದೆ ಇದು ಕೂಡ ಸಂಸ್ಕೃತದಲ್ಲಿ ಇರುತ್ತೆ, ಆದರೆ ಇದರ ಭಾಷೆ ಸಂಸ್ಕೃತ ಅದು ಇನ್ನಷ್ಟು ಸರಳವಾಗಿರುತ್ತೆ. ಶ್ರುತಿ ವಿಭಾಗದ ಸಂಸ್ಕೃತ ಭಾಷೆ ಏನಿದೆ ಅದಕ್ಕೆ ವೈದಿಕ ಸಂಸ್ಕೃತ ಅಂತ ಹೇಳ್ತಾರೆ, ಸ್ವಲ್ಪ ಕ್ಲಿಷ್ಟ. ಹಾಗಾಗಿ ವೇದ ಮಂತ್ರಗಳನ್ನ ಉಚ್ಚಾರ ಮಾಡೋರನ್ನ ನೀವು ನೋಡಬಹುದು, ಅದನ್ನ ಉಚ್ಚಾರಣೆ ಮಾಡುವಂತಹ ಶೈಲಿಯೇ ಬೇರೆ ಇರ್ತದೆ ಅಲ್ವಾ? ಯಜ್ಞಗಳಲ್ಲಿ ಅಥವಾ ಕೆಲವೊಮ್ಮೆ ಪಠಣೆ ಪಾರಾಯಣದಲ್ಲಿ ವೇದ ಮಂತ್ರಗಳನ್ನು ಹೇಳ್ತಾರಲ್ವಾ, ಆಗ ಅದನ್ನ ನೀವು ಕೇಳಿದಾಗ ಅದು ಬೇರೆ ರೀತಿನೇ ಕೇಳಿಸುತ್ತೆ ಅಲ್ವಾ? ಅದೇ ಸ್ಮೃತಿ ಶಾಸ್ತ್ರಗಳಂದ್ರೆ ಭಗವದ್ಗೀತೆ, ಭಾಗವತ, ಇವುಗಳ ಈ ಮಾತುಗಳೇನಿವೆ ಅವು ಸ್ವಲ್ಪ ಸರಳವಾಗಿರ್ತವೆ. ಹೇಳ್ಬೇಕಂದ್ರೆ ಜಗತ್ತಿಗೆ ಯಾವುದು ಹೆಚ್ಚು ಲಾಭಕಾರಿ, ಶ್ರುತಿಯೋ ಸ್ಮೃತಿಯೋ? ಸ್ಮೃತಿ. ಶ್ರುತಿಯ ಓಕೆ, ಶ್ರುತಿ ಅಂತ ಯಾರು ಹೇಳ್ತಾ ಇದ್ದೀರಾ? ದಯವಿಟ್ಟು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅದು ಸರಳವಾಗಿರುತ್ತೆ ಹೇಳೋದಿಕ್ಕೆ. ಶ್ರುತಿ ಶ್ರುತಿ ಅದೇ ಒಂದು ಅವರು ಋಷಿ ಮುನಿಗಳಿಂದ ಅವರು ಮನಸ್ಸಲ್ಲಿ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸ್ಮೃತಿ. ಓಕೆ, ಸ್ಮೃತಿ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ನಾನು ಕೇಳ್ತಾ ಇರೋದು ಶ್ರುತಿ ಅಂತ ಯಾರು ಆನ್ಸರ್ ಹೇಳಿದ್ರಲ್ಲ ಅದನ್ನ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇರೋದು. ಸ್ಮೃತಿ ಬಗ್ಗೆ ಕೇಳ್ತಾ ಇದ್ದೀನಿ. ನಾ ಸ್ಮೃತಿ ಹೇಳಿದೆ ಶ್ರುತಿ ಅಂತ ಯಾರು ಹೇಳಿದ್ರಿ? ಯಾರಾದ್ರೂ ಶ್ರುತಿ ಬಗ್ಗೆ ಯಾರಾದ್ರೂ ವರ್ಣಿಸ್ತೀರಾ? ಯಾಕೆ ಶ್ರುತಿ ಅತ್ಯಂತ ಲಾಭಕಾರಿ ಅಂತ? ಭಗವಂತನ ನೇರವಾಣಿ. ಭಗವಂತನ ನೇರವಾಣಿ. ಓಕೆ, ತುಂಬಾ ಥ್ಯಾಂಕ್ಸ್. ಸೊ ಕೆಲವು ಆಧ್ಯಾತ್ಮಿಕ ಸಂಸ್ಥೆಗಳಿವೆ, ಅವು ಏನ್ ಹೇಳ್ತವೆ ಅಂದ್ರೆ ಶ್ರುತಿ ಅತ್ಯಂತ ಮುಖ್ಯವಾದದ್ದು, ಸ್ಮೃತಿ ಮುಖ್ಯ ಅಲ್ಲ ಅಂತ. ನೋಡಿ, ಸ್ಮೃತಿ ವಿಭಾಗದಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನ ಸ್ವಲ್ಪ ನೋಡೋಣ ಮೊದಲು. ಅದಕ್ಕೆ ಮುಂಚೆ ಏನೇನ್ ಬರುತ್ತೆ ನೋಡಿ. ಧರ್ಮಶಾಸ್ತ್ರಗಳು ಬರ್ತವೆ. ಧರ್ಮಶಾಸ್ತ್ರ, ಧಾರ್ಮಿಕ ಸೂತ್ರಗಳು, ಮನುಸಂಹಿತೆ, ಈ ರೀತಿಯಾಗಿ ಇತ್ಯಾದಿ ಧರ್ಮಸೂತ್ರ, ಧರ್ಮಶಾಸ್ತ್ರ ಇವೆಲ್ಲವೂ ಬರ್ತವೆ. ಅಷ್ಟೇ ಅಲ್ಲದೆ ತಂತ್ರಶಾಸ್ತ್ರಗಳು ಅಂದ್ರೆ ಪೂಜಾ ವಿಧಾನಗಳು, ಆಗಮಶಾಸ್ತ್ರಗಳು ಅಂತ ಹೇಳ್ತಾರೆ ಇವಕ್ಕೆ. ಅನೇಕ ರೀತಿಯ ಆಗಮಶಾಸ್ತ್ರಗಳು, ಇವೆಲ್ಲ ಪೂಜಾ ವಿಧಾನಗಳಿರುವಂಥದ್ದು, ಆರಾಧನೆ ಬಗ್ಗೆ. ತಾಮಸ, ರಾಜಸಿಕ, ಸಾತ್ವಿಕ ಅಂತ ವಿಗ್ರಹ ಆರಾಧನೆ ಅದೆಲ್ಲವನ್ನು ಕೂಡ ಆಗಮಶಾಸ್ತ್ರಗಳಲ್ಲಿ ವರ್ಣನೆ ಮಾಡಲಾಗತ್ತೆ. ನಂತರ ಇತಿಹಾಸದಲ್ಲಿ ಯಾವುದು ಬರುತ್ತೆ ಬಹಳ ಮುಖ್ಯವಾಗಿ? ನೋಡಿ, ಯಾವ ಬರುತ್ತೆ ಇತಿಹಾಸದಲ್ಲಿ? ಹರೇ ಕೃಷ್ಣ, ಯಾವ್ದು ಬರುತ್ತೆ? ಮಹಾಭಾರತ ಮತ್ತೆ ರಾಮಾಯಣ. ಇವೆರಡು ಇತಿಹಾಸ ಗ್ರಂಥಗಳು. ವಾಸ್ತವವಾದಂತಹ ಹಿಂದೆ ನಡೆದ ಘಟನೆಗಳನ್ನ ಇಲ್ಲಿ
ವರ್ಣಿಸಲಾಗಿದೆ. ರಾಮಾಯಣ ನಂತರ ಮಹಾಭಾರತ, ನಂತರ ಪುರಾಣಗಳು ಕೂಡ ಇದೇ ವಿಭಾಗದಲ್ಲಿ ಬರುವಂಥದ್ದು. ಪುರಾಣಗಳು ಅನೇಕ ಪುರಾಣಗಳು ಆ್ಯಕ್ಚುಲಿ, ಇವುಗಳಲ್ಲಿ 18 ಮಹಾಪುರಾಣಗಳಂತ ಹೇಳ್ತಾರೆ. ಆನಂತರ ಇನ್ನು 18 ಉಪಪುರಾಣಗಳು ಕೂಡ ಇವೆ. ಇವೆಲ್ಲವೂ ಕೂಡ ಯಾವ ವಿಭಾಗದಲ್ಲಿ ಬರ್ತಾ ಇದೆ? ಹರೇ ಕೃಷ್ಣ, ನೆನಪು ಮಾಡ್ಕೊಳ್ಳಿ, ಯಾವ ವಿಭಾಗ ಇದ್ರು ನಾವು ಮಾತಾಡ್ತಾ ಇರೋದು? ಸ್ಮೃತಿ ವಿಭಾಗದಲ್ಲಿ. ಸ್ಮೃತಿ. ನೋಡಿ, ಸ್ಮೃತಿ ವಿಭಾಗದಲ್ಲಿ ಎಷ್ಟೆಲ್ಲ ಇದೆ. ಆನಂತರ ಷಡ್ ದರ್ಶನ ಅಂತ ಏನ್ ಹೇಳ್ತಾರಲ್ವಾ, ಸಾಂಖ್ಯ, ಯೋಗ, ವೈಶೇಷಿಕ, ನ್ಯಾಯ, ಮೀಮಾಂಸ, ವೇದಾಂತ, ಇವೆಲ್ಲವೂ ಕೂಡ ಬರೋದು ಯಾವ ವಿಭಾಗದಲ್ಲಿ? ಸ್ಮೃತಿ ವಿಭಾಗದಲ್ಲಿ ಬರುವಂಥದ್ದು. ಸೊ ಈಗ ಇವೆರಡರಲ್ಲಿ ಬರುವಂತಹ ಶಾಸ್ತ್ರಗಳನ್ನ, ಇದು ಅಫ್ಕೋರ್ಸ್ ನಿಮಗೆ ಇದು ಜನರಲ್ ಇನ್ಫಾರ್ಮೇಶನ್ ತರ, ನಿಮ್ಗೇನು ಪರೀಕ್ಷೆಯಲ್ಲಿ ಕೇಳೋದಿಲ್ಲ ಇದನ್ನು ಮಾಡಿ ಇದನ್ನು ಬರೀರಿ ಅಂತ ಎಲ್ಲ, ಆ ಚಿಂತೆ ಏನು ಬೇಡ ನಿಮಗೆ. ಬಟ್ ಪಾಯಿಂಟ್ ಏನಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಶ್ರುತಿ ಅದು ಭಗವಂತನ ನೇರವಾಣಿ, ಸ್ಮೃತಿಯೂ ಕೂಡ ಭಗವಂತನ ವಾಣಿಯೇ. ಆದರೆ ಆ ವಾಣಿಯ ಜೊತೆ ಆ ಋಷಿಯ ವಿವರಣೆ ಕೂಡ ಇದೆ. ಸ್ಮೃತಿ ಶ್ರುತಿಯನ್ನೇ ವರ್ಣಿಸುತ್ತೆ, ಆದರೆ ಹೆಚ್ಚು ವಿವರಣೆಯ ಮೂಲಕ, ಉದಾಹರಣೆಗಳ ಮೂಲಕ, ಸರಳ ಸ್ಪಷ್ಟ ಉದಾಹರಣೆಗಳುಳ್ಳಂತಹ ಮಾಹಿತಿ, ಅದು ಜ್ಞಾನ ಅದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಆಚಾರ್ಯರು ಹೇಳಿರೋದು, ಸ್ಮೃತಿ ಶಾಸ್ತ್ರ, ಸ್ಮೃತಿಯ ಜ್ಞಾನ ಏನಿದೆ ಅದು ಶ್ರುತಿಗಿಂತ ಮುಖ್ಯವಾಗಿದೆ. ಯಾಕೆಂದ್ರೆ ಸ್ಪಷ್ಟ ರೂಪದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತಹ ಭಗವಂತನ ವಾಣಿ, ಆ ಋಷಿಯ ಕರುಣೆಯಿಂದ ಅದು ಪ್ರಕಟವಾಗಿರೋದು. ಈಗ ಈ ಎರಡು ವಿಭಾಗಗಳನ್ನು ನೀವು ನೋಡಿದ ಮೇಲೆ ನಾನು ನಿಮಗೊಂದು 2-3 ಪ್ರಶ್ನೆ ಕೇಳ್ತೀನಿ. ನಾನು ಕೆಲವು ಗ್ರಂಥಗಳ ಹೆಸರು ಹೇಳ್ತೀನಿ, ನೀವು ನೆನಪು ಮಾಡ್ಕೊಂಡು ಹೇಳಬೇಕು ಯಾವ ವಿಭಾಗದಲ್ಲಿ ಆ ಗ್ರಂಥ ಬರುತ್ತೆ ಅಂತ. ಓಕೆ? ಹರೇ ಕೃಷ್ಣ. ಅಥವಾ ಏನಾದ್ರು ಒಂದು ಹೇಳಿ, ನನಗೆ ಗೊತ್ತಾಗೋದಿಲ್ಲ, ಏನಿಲ್ಲ, ವಿಡಿಯೋ ಕೂಡ ಆಫ್ ಆಗಿದೆ, ಏನಂತ ಹೇಳ್ಬೇಕು ನಾನು. ಸೊ ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಪದ್ಮಪುರಾಣ ಯಾವ ವಿಭಾಗ ಬರುತ್ತೆ? ಸ್ಮೃತಿಯಲ್ಲೇ ಬರುತ್ತೆ. ಬ್ರಹ್ಮ ಸಂಹಿತೆ. ಸ್ಮೃತಿ. ಸಂಹಿತೆಯ ವಿಭಾಗ ಅದು. ಸಂಹಿತೆ ಅಂದ್ರೆ ವೇದಗಳ ಒಂದು ಭಾಗ ಅಲ್ವಾ? ಬ್ರಹ್ಮ ಸಂಹಿತೆ ಅದು ಶ್ರುತಿ ವಿಭಾಗದಲ್ಲಿ ಬರೋದು. ಓಕೆ. ಈಗ ಬೃಹದಾರಣ್ಯಕ ಉಪನಿಷತ್ ಶ್ರುತಿಯಲ್ಲಿ ಬರುತ್ತೆ. ಈಶೋಪನಿಷತ್ ಶ್ರುತಿಯಲ್ಲಿ ಬರುತ್ತೆ. ಏನು? ಶ್ರುತಿಯಲ್ಲಿ ಬರುತ್ತೆ. ಶ್ರುತಿಯಲ್ಲಿ ಬರುತ್ತೆ. ಭಗವದ್ಗೀತೆ ಸ್ಮೃತಿ ಇಲ್ಲ, ಶ್ರುತಿ ಸ್ಮೃತಿ ಯಾಕೆ? ರಾಮಾಯಣ, ಯಾಕಂದ್ರೆ ಭಗವಂತನು ಕೃಷ್ಣ ನೇರವಾಗಿ ಹೇಳಿದ್ದು ಅರ್ಜುನನ್ಗೆ. ಸೊ ಅದಕ್ಕೆ ಏನಂತ ಹೇಳ್ತೀರಾ ನೀವು? ಯಾವ ವಿಭಾಗ ಅಂತೀರಾ? ಶ್ರುತಿ. ಓಕೆ. ಭಗವಂತನ ನೇರವಾಣಿಯಾಗಿರೋದ್ರಿಂದ ಅದಕ್ಕೆ ಶ್ರುತಿ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಅದು ಮಹಾಭಾರತದಲ್ಲಿ ಬರೋದ್ರಿಂದ ಅದಕ್ಕೆ ಸ್ಮೃತಿ ಅಂತಾನೂ ಹೇಳ್ತಾರೆ. ಸೊ ಗೀತೋಪನಿಷತ್ತು ಅನ್ನೋದು ಒಂದು ಪದ ಅಲ್ವಾ? ಕೇಳಿಲ್ವಾ ನೀವು ಗೀತೋಪನಿಷತ್ತು? ಸೊ ಭಗವದ್ಗೀತೆನ 2 ವಿಭಾಗದಲ್ಲಿ ಎಣಿಸಲಾಗತ್ತೆ. ಓಕೆ. ಭಕ್ತಿ ರಸಾಮೃತ ಸಿಂಧು ಸ್ಮೃತಿಯಲ್ಲಿ ಬರುತ್ತೆ. ಸ್ಮೃತಿಯಲ್ಲಿ ಬರುತ್ತೆ. ಯಾಕೆ ಬರುತ್ತೆ ಅದು? ಯಾಕೆ ಅಂತಂದ್ರೆ ಅದನ್ನ ಕವಿರಾಜ ಘೋಷ ಅವರು ಅದನ್ನ ರಚಿಸಿದ್ದಾರೆ. ರೂಪ ಗೋಸ್ವಾಮಿ ರಚಿಸಿದ್ದಾರೆ. ಈಗ ಸ್ಮೃತಿಯಲ್ಲಿ ಬರುತ್ತೆ, ಅದು ಸ್ಮೃತಿಯಲ್ಲಿ ಬರುತ್ತೆ. ಕರೆಕ್ಟ್. ಸೊ ಆಚಾರ್ಯರು ಬರೆಯುವಂತಹ ಗ್ರಂಥಗಳೇನಿವೆ ಅವೆಲ್ಲವೂ ಕೂಡ ಸ್ಮೃತಿಯಲ್ಲಿ ಬರುತ್ತೆ. ಅದೇ ರೀತಿ ಉಪದೇಶಾಮೃತ ಅದು ಸ್ಮೃತಿಯಲ್ಲೇ ಬರುತ್ತೆ. ನೀವು ಕಲಿಯುವಂತಹ 4 ಪುಸ್ತಕಗಳಲ್ಲಿ
ಭಗವದ್ಗೀತೆ ಶ್ರುತಿ ಮತ್ತು ಸ್ಮೃತಿ ಎರಡರಲ್ಲೂ ಬರುತ್ತೆ. ಈಶೋಪನಿಷತ್ತು ಎದ್ರಲ್ಲಿ ಸ್ಮೃತಿಯಲ್ಲಿ ಬರುತ್ತೆ? ಬರುತ್ತೆ. ಶ್ರುತಿಯಲ್ಲಿ ಬರುತ್ತೆ. ಸ್ಮೃತಿ ಉಪದೇಶಾಮೃತ ಸ್ಮೃತಿಯಲ್ಲಿ ಭಕ್ತಿರಸಾಮೃತ ಸಿಂಧು ಸ್ಮೃತಿಯಲ್ಲಿ ಸ್ಮೃತಿಯಲ್ಲಿ ಬರುತ್ತೆ. ಸ್ಮೃತಿಯಲ್ಲಿ ಬರುತ್ತೆ. ಅಟ್ಲೀಸ್ಟ್ ಇದನ್ನ ನೀವು ತಿಳ್ಕೊಂಡಿರಿ ಅಂತ ಹೇಳಿ ಅದಕ್ಕೆ ಈ ಚಾರ್ಟನ್ನು ಎಕ್ಸ್ಪ್ಲೇನ್ ಮಾಡೋದು. ಸೊ ಕೆಲವೊಮ್ಮೆ ಜನ ವಾದಕ್ಕೆ ಇಳಿತಾರೆ, 4 ವೇದ ಇರೋದೆಲ್ಲ ಅದೇ ಮಾತ್ರ ಜ್ಞಾನ, ಈ ಪುರಾಣ ಇತಿಹಾಸ ಇವೆಲ್ಲ ನಾವು ಒಪ್ಪೋದಿಲ್ಲ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಪುರಾಣ, ವಿಶೇಷವಾಗಿ ಮಹಾಭಾರತವನ್ನ ನಮ್ಮ ಭಾಗವತದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇತಿಹಾಸ ಶಾಸ್ತ್ರವಾದಂತಹ ಮಹಾಭಾರತವನ್ನ ಪಂಚಮ ವೇದ ಅಂತ ಹೇಳಿದ್ದಾರೆ. ಪುರಾಣಗಳನ್ನು ಕೂಡ ಪಂಚಮ ವೇದ ಅಂತ ಹೇಳ್ತಾರೆ. ವೇದಗಳು ಎಷ್ಟಿವೆ? 4 ಎಷ್ಟಿವೆ? 4 4. ಆದರೆ ಇದನ್ನೂ ಕೂಡ ವೇದ ಅಂತ ಹೇಳಿದ್ದಾರೆ. ಸೊ ಆ ವೇದಗಳ ಜ್ಞಾನವನ್ನೇ ಸರಳ, ಸ್ಪಷ್ಟ, ಉದಾಹರಣೆ ಪೂರಿತ ವಿಧಾನದಲ್ಲಿ ವರ್ಣಿಸುವಂಥದ್ದು ಸ್ಮೃತಿ. ಸೊ ಶ್ರುತಿ ಮತ್ತು ಸ್ಮೃತಿ ಇವೆರಡರಲ್ಲೂ ಯಾವುದೇ ವ್ಯತ್ಯಾಸ ಒಂದು ರೀತಿ ಇಲ್ಲ. ಯಾಕಂದರೆ ಎರಡೂ ಕೂಡ ಭಗವಂತನ ವಾಣಿಯನ್ನೇ ವಾಣಿ. ನೀಡ್ತಾ ಇವೆ. ಆ ರೂಪದಲ್ಲಿ ನಾವು ನೋಡಬೇಕು. ಓಕೆ, ಕೆಲವೊಂದು ಸಂಸ್ಥೆಗಳು ಈ ರೀತಿಯಾಗಿ ಮಾತಾಡ್ತವೆ. ನಾವು ಕೂಡ ಕೆಲವೊಮ್ಮೆ ಅದನ್ನೇ ತಿಳ್ಕೊಂಡು ಹಾಗಿದ್ರೆ ಭಗವದ್ಗೀತೆಗಿಂತ ಹೆಚ್ಚು ಇಂಪಾರ್ಟೆಂಟು ಈ ಋಗ್ವೇದ ಅಂತ ಇಲ್ಲ. ಹ? ಭಾಗವತ, ಭಗವದ್ಗೀತೆ ಅಥವಾ ಇವೆಲ್ಲ ಪುರಾಣಗಳು ಏನಿವೆ ಇವು ಶ್ರುತಿಯಷ್ಟೇ ಮುಖ್ಯ. ಇನ್ಫ್ಯಾಕ್ಟ್ ನಮ್ಮ ಕಲಿಯುಗದ ಪರಿಸ್ಥಿತಿಗೆ ಇವುಗಳು ಶ್ರುತಿಗಿಂತ ಮುಖ್ಯ. ಈ ರೀತಿಯಾಗಿ ನಮ್ಮ ಆಚಾರ್ಯರು ವರ್ಣಿಸಿದ್ದಾರೆ. ಓಕೆ, ಈಗ ನಾವು ವಾಪಸ್ ನಮ್ಮ ಈಶೋಪನಿಷತ್ ಗ್ರಂಥಕ್ಕೆ ಹೋಗೋಣ. ಓಕೆ, ಸೊ ಈಶೋಪನಿಷತ್ ಗ್ರಂಥದ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಈ ಚಾರ್ಟನ್ನು ನಾವು ಕಲ್ತ್ವಲ್ವಾ ಈಗ? ಇಲ್ಲಿವರೆಗೆ ನಾವು ಈ ಚಾರ್ಟನ್ನು ನಾವು ಕಲ್ತಿದ್ದೀವಿ. ಸೊ ಇದನ್ನು ನೀವು ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಈಗ ನಾವು ಆ 2 ಮಂತ್ರಗಳು, ಅಫ್ಕೋರ್ಸ್ ಇದ್ರೆ 2 ಮಂತ್ರಗಳಲ್ಲಿ ಒಂದು ಮಂತ್ರ ನಾವು ಈಗ ಕಲ್ತಿದ್ದೀವಿ. ಸೊ ಆ ಒಂದು ಮಂತ್ರವನ್ನು ಒಟ್ಟಾಗಿ ಉಚ್ಚಾರಣೆ ಮಾಡಿ ಮುಂದೆ ಹೋಗೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯಾರಾದ್ರೂ ಇಬ್ರು ಭಕ್ತರು ಹೇಳಬೇಕು, ಕೈ ಎತ್ತಬೇಕು. ನನಗೆ ಗೊತ್ತಾಗೋದಿಲ್ಲ, ನೀವು ಡೈರೆಕ್ಟಾಗಿ ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ. ಹ್ಯಾಂಡ್ ರೈಸ್ ಬಟನ್ ಒತ್ತಿ ನನಗೆ ಹೇಳಿದ್ರೆ ನಾನು ಅವ್ರ ಹೆಸರು ಹೇಳ್ತೀನಿ, ಅವರು ಶ್ಲೋಕ ಉಚ್ಚಾರಣೆ ಮಾಡಬೇಕು. ಓಕೆ, ಪ್ರತಿ ಬಾರಿ ಬೇರೆ ಬೇರೆಯವರು ಉಚ್ಚಾರಣೆ ಮಾಡ್ತಾರೆ. ಓಕೆ, ಅವರೇ ಉಚ್ಚಾರಣೆ ಮಾಡೋದಿಲ್ಲ. ಸೊ ಪ್ರತಿ ಕ್ಲಾಸಲ್ಲಿ ಬೇರೆ ಬೇರೆಯವ್ರು ಮಾಡಬೇಕು. ಓಕೆ, ಶ್ರೀ ವಿದ್ಯಾ ರಾಧಿಕಾ ಮಾತಾಜಿ, ಹೇಳಿ. ಹರೇ ಕೃಷ್ಣ ಪ್ರಭು. ಹಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸೊ ನೀವು ಹೇಳುವಾಗ ಆದಷ್ಟು ನೀವು ನಿಮ್ಮ ನಿಮ್ಮ ಸ್ಮೃತಿ ಅಥವಾ ಸ್ಮರಣೆಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಹೇಳೋದು ಓಕೆ, ಪ್ರಾಕ್ಟೀಸ್ ಮಾಡಿ, ಬಟ್ ಆದಷ್ಟು ಕಣ್ಮುಚ್ಚಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಈ ಎಕ್ಸಸೈಸ್ ಮಾಡ್ತಾ ಇರೋದು ಏನಕ್ಕೆ? ನಿಮಗೆ ಶ್ಲೋಕಗಳು ಬಾಯ್ಪಾಠ ಆಗಲಿ ಅಂತ. ನೇತ್ರಾವತಿ ಮಾತಾಜಿ ಹೇಳಿ. ನೆಕ್ಸ್ಟ್ ನೇತ್ರಾವತಿ ಮಾತಾಜಿ ಹೇಳಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಜ್ಯೋತಿಬಾಯಿ ಮಾತಾ. ಹರೇ ಕೃಷ್ಣ. ಜ್ಯೋತಿಬಾಯಿ ಮಾತಾಜಿ. ಹರೇ ಕೃಷ್ಣ ಜ್ಯೋತಿಬಾಯಿ ಪ್ರಭುಜಿ. ಮಾತಾಜಿ. ಎಸ್ ಮಾಡಿ. ಓ, ಕೇಳಿಸ್ತಿದೆ ಅಲ್ಲ ಪ್ರಭುಜಿ? ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಿದೆ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಅಧಃ ಪೂರ್ಣಮುದಚ್ಯತೆ ಪೂರ್ಣಂ ಅಧಃ. ಇಲ್ಲಾಂದ್ರೆ ಅರ್ಥ ಬೇರೆ ಆಗತ್ತೆ. ಹಾ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದವ್ರಿಗೆ ನಾನು ಮತ್ತೆ ಕೇಳ್ತೀನಿ. ಓಕೆ, ಚಿಂತೆ ಮಾಡಬೇಡಿ, ಎಲ್ರಿಗೂ ಅವಕಾಶ ಸಿಗುತ್ತೆ. ಸೊ ನಾನೆಲ್ಲ ಇದನ್ನು ಮಾಡಿಸ್ತಾ ಇರೋದು ಏನಕ್ಕೆ? ನಾಳೆ ಶ್ಲೋಕ ಪರೀಕ್ಷೆ ಇಟ್ಟರು ನೀವು ಪರೀಕ್ಷೆ ನೀಡಕ್ಕೆ ತಯಾರಿರಬೇಕು. ನನಗೆ ಇನ್ನೊಂದು ವಾರ ಟೈಮ್ ಕೊಡಿ ಅಂತ ಹೇಳೋಂಗೆ ಇಲ್ಲ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ? ಕೋರ್ಸ್ ನಾನು ನಾಳೆ ಹೇಳೋದಿಲ್ಲ, ನಾಳೆ ಪರೀಕ್ಷೆ ನೀಡೋದಿಲ್ಲ. ಬಟ್ ಕೊನೆ ನಾವು ಯಾವಾಗ ಈ ಯೂನಿಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬರ್ತೀವಲ್ವಾ, 16, 17ನೇ ಮಂತ್ರ ಬಂದಾಗ ನಾನು ಅದನ್ನ ಅನೌನ್ಸ್ ಮಾಡ್ತೀನಿ, ಶ್ಲೋಕ ಪರೀಕ್ಷೆ ಆಗುತ್ತೆ ಅಂತ. ಅದಕ್ಕೆ ನೀವು ಎಕ್ಸ್ಟ್ರಾ ಟೈಮ್ ಕೇಳೋ ಹಾಗಿಲ್ಲ, ಯಾಕಂದ್ರೆ ನಾವು ಪ್ರತಿ ಕ್ಲಾಸಲ್ಲೂ ಅಭ್ಯಾಸ ಮಾಡ್ತಾ ಇದ್ದೀವಿ. ಪ್ರತಿ ಕ್ಲಾಸಲ್ಲೂ ಅಭ್ಯಾಸ ಮಾಡ್ತಾ ಇದ್ದೀವಿ. ಕ್ಲೋಸ್ ಬುಕ್ ಪರೀಕ್ಷೆ ಕ್ವಶನ್ಸ್ ಕೂಡ ಆನ್ಸರ್ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಎಕ್ಸ್ಟ್ರಾ ಟೈಮ್ ನಿಮಗೆ ಇರೋದಿಲ್ಲ.
ಕ್ಲಾಸಲ್ಲೇ ನೀವು ಪ್ರಿಪೇರ್ ಆಗಬೇಕು. ಓಕೆ ಪ್ರವೇಶ್. ಓಕೆ, ಹರೇ ಕೃಷ್ಣ. ಸೊ ಈಗ ನಾವು ನಮ್ಮ ಚರ್ಚೆಗೆ ಹೋಗೋಣ. ಹರೇ ಕೃಷ್ಣ. ಸೊ ನಾವು ಹಿಂದಿನ ಚರ್ಚೆಯಲ್ಲಿ ನಾವು ಆ ಮೊದಲನೇ ಮಂತ್ರವನ್ನ ಚರ್ಚೆಯಲ್ಲಿ ನೋಡಿದ್ವಿ ಅಲ್ವಾ? ಸೊ ಅದರಲ್ಲಿ ನಾವು ನೋಡಿದ್ವಿ ಹೇಗೆ ಆ ಶ್ಲೋಕದ ಇದು ಏನಿದೆಯಲ್ಲ, ಅನುವಾದ ಬಹಳ ವಿಶೇಷವಾದದ್ದು. ಏನದು? ಪೂರ್ಣ ಪುರುಷೋತ್ತಮ ದೇವೋತ್ತಮ ಪರಮಪುರುಷ ಸಂಪೂರ್ಣನು. ಅದು ಮೊದಲನೇ ಅರ್ಥ, ಮೊದಲನೇ ಸಾಲಲ್ಲಿ ಅಲ್ವಾ? ಪೂರ್ಣಮದಃ, ಅದಹ ಅಂದ್ರೆ ಅದು. ಸೊ ಅದು ಅಂದ್ರೆ ಯಾವುದು? ಆಧ್ಯಾತ್ಮಿಕ ಜಗತ್ತು ಅಥವಾ ಪರಮ ಸತ್ಯ. ಆ ಪರಮ ಸತ್ಯ ಆ ಶಾಸ್ತ್ರಗಳಲ್ಲಿ ವರ್ಣಿಸಿರುವಂತೆ 3 ಪರಿಕಲ್ಪನೆಯಲ್ಲಿದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪರಮ ಸತ್ಯ ಆತ ಏಕ ವಸ್ತು, ಬ್ರಹ್ಮ ವಸ್ತು. ಆದ್ರೆ ಆತನನ್ನ ಅರ್ಥ ಮಾಡಿಕೊಳ್ಳುವುದರ ಏನ್ ಹೇಳ್ತಾರೆ, ಅರ್ಥ ತಿಳುವಳಿಕೆ, ಅವುಗಳಿಗೆ 3 ಹೆಸರನ್ನ ನೀಡಲಾಗಿದೆ. ಮೊದಲನೇದು ಬ್ರಹ್ಮಜ್ಯೋತಿ. ನೆನಪಿದೆ? ಇದನ್ನೆಲ್ಲ ನಾವು ನೋಡಿದ್ವಲ್ಲ, ಅವು ಗುಲಾಬ್ ಜಾಮೂನ್ ಉದಾಹರಣೆ ಜೊತೆಗೆ. ಬ್ರಹ್ಮಜ್ಯೋತಿ. ಅದಾದ್ಮೇಲೆ ಪರಮಾತ್ಮ. ಓಕೆ, ಬ್ರಹ್ಮಜ್ಯೋತಿ ಅಂದ್ರೆ ಏನು? ಬ್ರಹ್ಮಜ್ಯೋತಿ ಅಂದ್ರೆ ನಿರಾಕಾರ. ಆಗತ್ತೀವಿ ಅಂತ ಹೇಳ್ತಾರಲ್ಲ ಪ್ರಭು, ಬ್ರಹ್ಮಜ್ಯೋತಿಯಲ್ಲಿ ಲೀನಾಗತ್ತೀವಿ ಅಂತ ಹೇಳಿ. ನನಗೆ ನೀವು ಹೇಗೆ ಹೊಸಬ್ರಿಗೆ ಹೇಗೆ ಹೇಳ್ತೀರಾ, 2 ಪದದಲ್ಲಿ 2 ಸಾಲಲ್ಲಿ ಹಾಗೆ ಹೇಳಬೇಕು. ಹಾ, ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತನಿಂದ ಹೊರಹೊಮ್ಮ ಬೆಳಕಿಗೆ ಬ್ರಹ್ಮಜ್ಯೋತಿ ಅಂತ. ಓಕೆ, ಅದು ಕರೆಕ್ಟು. ಬಟ್ ಅದರ ಸ್ವಲ್ಪ ವರ್ಣನೆ ಮಾಡ್ತೀರಾ? ಬೆಳಕು ಅದಕ್ಕೆ ಇನ್ನೇನು ಲಕ್ಷಣಗಳಿದೆ ಅಂತ. ಸೂರ್ಯನ ಉದಾಹರಣೆ ತಗೊಂಡಿದ್ದಲ್ಲ ಪ್ರಭುಜಿ, ಸೂರ್ಯ ನಿರಾಕಾರ, ನಿರಾಕಾರ, ಜ್ಯೋತಿ, ಎಲ್ಲೆಡೆಯೂ ಪಸರಿಸುವಂಥದ್ದು ಅಲ್ವಾ? ಜ್ಯೋತಿ ರೂಪ, ಶಕ್ತಿ, ನಿರಾಕಾರ. ಮತ್ತಿನ್ನೇನು? ಯಾವ ಗುಣವನ್ನ ನಾವಲ್ಲಿ ಇಳಿತೀವಿ? ನಿತ್ಯತೆ. ಸತ್ ಅಥವಾ ನಿತ್ಯತೆ. ಯಾರದನ್ನ ಸಾಕ್ಷಾತ್ಕರಿಸ್ಕೊಂಡಿದ್ದಾರೆ ಅವ್ರಿಗೆ ಏನಂತ ಹೇಳ್ತೀವಿ ನಾವು? ಜ್ಞಾನಿಗಳು ಅಂತ. ನಾನೇ. ಸೊ ನೀವು ಉತ್ತರ ಹೇಳೋದು ಈ ರೀತಿ ಪೂರ್ತಿಯಾಗಿ ಹೇಳಬೇಕು. ನೀವೆಲ್ಲ ಈ ರೀತಿ ಕೋರ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಉತ್ತರಗಳು ಕೂಡ ಸ್ಪಷ್ಟವಾಗಿ ಈ ರೀತಿ ನಿಖರವಾಗಿರಬೇಕು. ಬ್ರಹ್ಮಜ್ಯೋತಿ ಅಂದರೆ ಆ ಪರಮ ಸತ್ಯನ ನಿರಾಕಾರ ಜ್ಯೋತಿ ಶಕ್ತಿ ರೂಪ. ಇಲ್ಲಿ ಸತ್ ಎನ್ನುವ ಗುಣದ ಸಾಕ್ಷಾತ್ಕಾರವೂ ಆಗ್ತದೆ. ಆ ಸಾಕ್ಷಾತ್ಕಾರ ಪಡೆದಿರುವಂತಹ ವ್ಯಕ್ತಿಗೆ ಜ್ಞಾನಿ ಅಂತ ಹೇಳ್ತಾರೆ. ನೋಡಿ, 3 ಸಾಲಲ್ಲಿ ಇದನ್ನು ಪೂರ್ತಿ ಪರಿಚಯ ಕೊಟ್ಟ ಹಾಗೆ. ಇದೇ ರೀತಿ ಪರಮಾತ್ಮನ ಪರಿಚಯ ಯಾರು ಕೊಡ್ತೀರಾ? ಕಲ್ತಿದೀವಲ್ವಾ ಹರೇ ಕೃಷ್ಣ? ನಾನು ಹಳೇದೇನು ಹೇಳ್ತಾ ಇರೋದು. ಹೇಳಿ. ಅವನು ಪರಿಪೂರ್ಣ, ಅವನು ಪರಮಾತ್ಮ. ಓಕೆ, ಉತ್ತಮ ಪರಮ ಪುರುಷ ಸತ್ ಚಿತ್ ಮತ್ತು ಆನಂದ ಸಾಕ್ಷಾತ್ಕಾರ ರೂಪ. ನೀವು ನಾನು ಪರಮಾತ್ಮನ ಬಗ್ಗೆ ಕೇಳ್ತಾ ಇರೋದು. ದೇವೋತ್ತಮ ಪರಮ ಪುರುಷ ಅದಾದ್ಮೇಲೆ ಬರುವಂತದ್ದು. ನಾನೀಗ ಪರಮಾತ್ಮನ ಬಗ್ಗೆ ಕೇಳ್ತಾ ಇದ್ದೀನಿ. ಇಲ್ಲಿ ಪರಮಾತ್ಮನ ಚತುರ್ಭುಜ ವಿಷ್ಣು ಮತ್ತೆ ಸರ್ವಾಂತರ್ಯಾಮಿ ಆಗಿ ಪ್ರತಿ ಜೀವಿಯಲ್ಲಿರೋ ಅಥವಾ ಅಣುವಿನಲ್ಲಿರೋ ನಿವಾಸನಾಗಿ ಕಾಣ್ತೀವಿ. ಮತ್ತೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಗುಣಗಳು ಸತ್ ಮತ್ತೆ ಚಿತ್ ಗುಣಗಳನ್ನ ಅರ್ಥ ಮಾಡ್ಕೊಳ್ತೀವಿ. ಆಮೇಲೆ ಇದನ್ನ ರಿಯಲೈಸ್ ಅರ್ಥೈಸ್ಕೊಂಡಿರೋರನ್ನ ಯೋಗಿ ಅಂತ ಕರಿತೀವಿ. ಚೆನ್ನಾಗಿ ಹೇಳಿದ್ರಿ, ಕರೆಕ್ಟ್. ಈ ರೀತಿಯಾಗಿ ಅಫ್ಕೋರ್ಸ್ ಅದನ್ನ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಕೂಡ ಅಲ್ವಾ? ಸಾಕಾರ ರೂಪ, ಆಕ್ಚುಲಿ ಚತುರ್ಭುಜ ವಿಷ್ಣು ರೂಪ ಸಾಕಾರ ರೂಪ. ಮೊದಲನೇದು ನಾವು ನಿರಾಕಾರ ಅಂತ ಹೇಳ್ತೀವಿ. ಪರಮಾತ್ಮ ಸಾಕಾರ ರೂಪ. ಭಗವಂತನು ಕೂಡ ಅಂದ್ರೆ ದೇವೋತ್ತಮ ಪರಮ ಪುರುಷನು ಕೂಡ ಸಾಕಾರ ರೂಪ. ಸೊ ಇಲ್ಲಿ ವಿಶೇಷವಾಗಿ ಚತುರ್ಭುಜ ವಿಷ್ಣು ಸರ್ವಾಂತರ್ಯಾಮಿ, ಸರ್ವಜ್ಞ, ಎಲ್ಲವನ್ನು ತಿಳಿದವನು. ಹಾಗಾಗಿ ಸತ್ ಮತ್ತೆ ಚಿತ್ ಈ 2 ಗುಣಗಳ ಸಾಕ್ಷಾತ್ಕಾರವಾಗ್ತದೆ. ಆ ವ್ಯಕ್ತಿಗೆ ಯೋಗಿ ಅಂತ ಹೇಳ್ತಾರೆ. 3ನೇದು ಯಾವುದು? ಸುಲಭ. ಇನ್ಯಾರಾದ್ರೂ ಟ್ರೈ ಮಾಡಿ. 3ನೇದು ಯಾವುದು ಅಂತ? ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷ. ಸೊ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ, ಎಕ್ಸ್ಪ್ಲೇನ್ ಮಾಡಿ. ಭಗವಾನ್ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಕ್ತರೊಡನೆ
ಹಾ ಲೀಲೆಗಳು ಲೀಲಾರಹಿತನಾಗಿರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರ ಭಕ್ತರೊಡನೆ ಲೀಲಾರಹಿತ. ಓಕೆ, ಒಬ್ರು ಸಚ್ಚಿತ್ ಆನ್ಸರ್ ಹಾಗೂ ಹೇಳ್ತಾ ಇದಾರೆ. ಆನಂದ ಲೆಟ್ ದೆಮ್ ಸಾಕ್ಷಾತ್. ಕಂಪ್ಲೀಟ್. ಹಾ, ಪೂರ್ತಿಯಾಗಿ ಹೇಳಿ ನೀವು. ಹಾ, ಹೇಳಿ. ಸತ್ ಮತ್ತೆ ಸಚ್ಚಿತ್ ಹಾಗೂ ಆನಂದ, ಸಚ್ಚಿತ್ ಆನಂದ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ. ಹಾ, ಓಕೆ ಓಕೆ. ಹ್ಮ್. ಉದಾಹರಣೆಗೆ ಗಾಳಿ ಗಾಳಿ. ರೂಪ ಇಲ್ದಿರೋದು ಪ್ರಭು. ಓಕೆ, ಅದು ವಿಗ್ರಹ ಓಕೆ ಫೈನ್. ರೂಪದಲ್ಲಿ. ಬಟ್ ಭಗವಂತನ ಕುರಿತಾದಂತ ವರ್ಣನೆ ಇನ್ನೇನು ಹೇಳೋದಿದ್ಯಾ? ಆತನಿಗೆ ಭಕ್ತ ಅಂತ ಹೇಳ್ತಾರೆ. ಯಾರು ಆ ತಿಳುವಳಿಕೆ ಪಡೆದಿರೋನಿಗೆ ಭಕ್ತ ಅಂತ ಹೇಳ್ತಾರೆ. ಓಕೆ, ಭಕ್ತ ಸೊ ಹೀಗೆ ಈ ಮೂರು ಅಂಶಗಳೇನಿವೆ, ಈ ತಿಳುವಳಿಕೆಗಳೇನಿವೆ, ಇವುಗಳು ಭಿನ್ನ ಅಲ್ಲ, ಬೇರೆ ಬೇರೆ ವಸ್ತುಗಳಲ್ಲ. ಆ ಒಂದೇ ವಸ್ತು ಅಥವಾ ಆ ರೂಪದ, ಅಂದರೆ ಭಗವಂತನ ರೂಪದ ವಿಸ್ತಾರಗಳು. ಒಂದು ರೀತಿ ತಿಳುವಳಿಕೆಗಳು. ಕೆಲವರು ಅದನ್ನು ಬ್ರಹ್ಮ ಅಂತ ಹೇಳ್ತಾರೆ, ಕೆಲವರು ಪರಮಾತ್ಮ ಅಂತ ಹೇಳ್ತಾರೆ. ಪೂರ್ತಿಯಾಗಿ ತಿಳಿದವರು ಭಗವಂತ, ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾರೆ. ಆ ಉದಾಹರಣೆನ ನಾವು ನೋಡಿದ್ವಲ್ವ, ಸೂರ್ಯ. ಸೂರ್ಯ, ಯಾರು ಸೂರ್ಯನ ಕಡೆ ತೆರೆದು ನೋಡಿಲ್ವೋ ಅವ್ರೇನು ಹೇಳ್ತಾರೆ? ಸೂರ್ಯ ಎಲ್ಲೆಡೆ ಹರಡಿರುವಂತಹ ಬೆಳಕು ಮಾತ್ರ ಅಂತ ಹೇಳ್ತಾರೆ. ಅದು ಬ್ರಹ್ಮ ಸಾಕ್ಷಾತ್ಕಾರದಂತೆ. ಆದರೆ ಸೂರ್ಯನ ಕಡೆ ಕಂಡವರು, ಓ ಸೂರ್ಯ ಅಂದರೆ ಅಲ್ಲೊಂದು ಗೋಲಾಕಾರದ ಒಂದು ಬೆಳಕಿನ ಒಂದು ಬಿಂಬ, ಬೆಳಕಿನ ಒಂದು ರೂಪ ಅಂತ. ಅದು ಒಂದು ರೀತಿ ಸಾಕಾರ ರೂಪ ಅಲ್ವಾ? ಆದರೆ ಸೂರ್ಯನ ಬಳಿ ಹೋದವರು, ಆ ಸೂರ್ಯ ಗ್ರಹದ ಬಳಿ ಹೋದವರು, ಅಲ್ಲಿ ಸೂರ್ಯ ನಾರಾಯಣ ಅಥವಾ ಸೂರ್ಯ ದೇವ, ಆ ಸೂರ್ಯ ದೇವನ ಹೃದಯದಲ್ಲಿರುವಂತಹ ಸೂರ್ಯ ನಾರಾಯಣನನ್ನ, ಆತ ಇದರ ಮೂಲ. ಓ, ಅದು ಹೇಗೆ? ಅದು ಭಗವಂತನ ಸಾಕ್ಷಾತ್ಕಾರದಂತೆ. ಸೊ ಆ ಉದಾಹರಣೆನ ನೆನ್ಪಿಟ್ಕೊಳ್ಳಿ, ಸೂರ್ಯನ ಉದಾಹರಣೆ. ಓಕೆ, ಸೊ ಇದಾದ ಮೇಲೆ ನಾವು ಇನ್ನೊಂದು ಚರ್ಚೆಯನ್ನು ಕೂಡ ಮಾಡಿದ್ವಿ. ಏನದು? ಕರೆಕ್ಟ್ ಅಲ್ವಾ? ಮುಂದಿನ ಚರ್ಚೆನೂ ಮಾಡಿದ್ವಲ್ವಾ? ಈ ಜಗತ್ತು ಹೇಗೆ ಪೂರ್ಣ ಅನ್ನೋದನ್ನ ನೋಡಿದ್ವಾ? ಹರೇ ಕೃಷ್ಣ. ಎಸ್ ಪ್ರಭು. ಆ 24 ಇವು ಅಂಶಗಳ ಬಗ್ಗೆ 24 ಹೇಳಿದ್ವಲ್ಲ. ಮೂಲಭೂತದಿಂದ ಇದಾಗಿದೆ, ಭಗವದ್ಗೀತಾ ರಚಿಸಲ್ಪಟ್ಟಿದೆ ಅಂತ. ಓದ್ಕೊಂಡ್ ಬರಕ್ಕೆ ಹೇಳಿದ್ರಿ ಪ್ರಭು ನೀವು. 13.6 13.6 13th ಚಾಪ್ಟರ್ ಅಲ್ಲಿ ಅದು ಇದೆ. ಓದಿದ್ರ ಯಾರಾದ್ರೂ? ಹರೇ ಕೃಷ್ಣ. ಎಸ್ ಪ್ರಭು. ಓದಿದ್ರೆ ದಯವಿಟ್ಟು ಹೇಳಿ 24 ಅಂಶ ಯಾವ್ದು ಅಂತ. ನಿಮಗೆ ಪ್ರಶ್ನೆ ಕೂಡ ಬರುತ್ತೆ ಅದು. 5 ಜ್ಞಾನೇಂದ್ರಿಯಗಳು, ಹಾ 5 ಕರ್ಮೇಂದ್ರಿಯಗಳು, 5 ಮಹಾಭೂತ, ಪಂಚಭೂತ. ಆಕ್ಚುಲಿ ಮತ್ತೆ ನೀವು 5 5 ಇಂದ್ರಿಯ ಅಂತ ಅಷ್ಟೇ ಅಲ್ಲ, ಅದ್ರ ಯಾವ್ಯಾವು ಅಂತ ಹೇಳ್ಬೇಕು. ಜ್ಞಾನೇಂದ್ರಿಯಗಳು ಅಂದ್ರೆ ಹಾ. ಕಣ್ಣು, ಮೂಗು, ಆ ಬಾಯಿ, ನಾಲಿಗೆ, ಚರ್ಮ, ಕಿವಿ. ಹಾ, ಸೊ ಜ್ಞಾನೇಂದ್ರಿಯ 5 ಆಯ್ತು. ನೆಕ್ಸ್ಟ್ ಯಾವುದು? 5 ಕರ್ಮೇಂದ್ರಿಯಗಳು. ಓಕೆ, ಕರ್ಮೇಂದ್ರಿಯ. ಇನ್ಯಾರು ಯಾರಾದ್ರೂ ಬೇರೆ ಯಾರಾದ್ರೂ ವರ್ಣಿಸ್ತೀರಾ ಕರ್ಮೇಂದ್ರಿಯ ಯಾವ್ದು ಅಂತ? ಯಾರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ, ಹೇಳ್ತೀರಾ ಕರ್ಮೇಂದ್ರಿಯ ಯಾವ್ದು ಅಂತ? ಹೇಳಿ. ಕಾಲು, ಕೈಗಳು, ಗುದ, ಜನನೇಂದ್ರಿಯಗಳು. ಬಾಯಿ, ಕೈಗಳು, ಬಾಯಿ ಮರ್ತ್ರಿ. ಬಾಯಿ ಒಂದು. ಒಟ್ಟಾರೆ 5 ಆಗುತ್ತಲ್ವಾ? ಓಕೆ, ಕಾಲುಗಳು, ಮತ್ತಿನ್ಯಾವ್ದು ಮಾತಾಜಿ? ಯಾವ್ದು? ಯಾರು ಉತ್ತರ ಹೇಳ್ತಿದ್ರಲ್ಲ? ಯಾರು? ಮಹಾಭೂತಗಳು. ಮಹಾಭೂತ. ಮಹಾಭೂತ ಇದಕ್ಕೆ 5. ನೀರು, ಆಕಾಶ, ಗಾಳಿ, ವಾಯು, ಮತ್ತೆ ಬೆಂಕಿ, ಭೂಮಿ. ಓಕೆ ಪ್ರಭುಜಿ? ಓಕೆ, 5 ಆಯ್ತು. ಓಕೆ, ಮತ್ತೆ ನೆಕ್ಸ್ಟ್ ಯಾವುದು? ಇಂದ್ರಿಯ ವಸ್ತುಗಳು. ಹ್ಮ್. ಇಂದ್ರಿಯ ವಸ್ತುಗಳು ಅದ ವಿಷಯ 5. ವಾಸನೆ, ರುಚಿ, ರೂಪ, ಸ್ಪರ್ಶ, ಶಬ್ದ. ಮನಸ್ಸು, ಬುದ್ಧಿ, ಅಹಂಕಾರ ಅದು ಅದಾದ್ಮೇಲೆ ಬರುವಂಥದ್ದು ಅಲ್ವಾ? ಅದು ಮನಸ್ಸು, ಬುದ್ಧಿ, 3. ಅಹಂಕಾರ, ಅದು 3 ಸೂಕ್ಷ್ಮ ಪ್ರಕೃತಿ. ಅದು ಸೊ ಒಟ್ಟಾರೆ ಎಷ್ಟಾಯ್ತು? 23 ಆಯ್ತು. ಮತ್ತೆ 23 ಆಯ್ತು. ಇನ್ನೊಂದು ಇಲ್ವಾ? ಬಯಕೆ, ದ್ವೇಷ, ಸುಖ ಅಂತ ಹೇಳಿದ್ರು. ಬಯಕೆ, ದ್ವೇಷಗಳ ಅವ್ಯಕ್ತ ಸ್ಥಿತಿ ಅಂತ ಅವ್ಯಕ್ತ ಹೇಳಿದ್ರಿ. ಸ್ಥಿತಿ. ಕರೆಕ್ಟ್. ಸೊ ನೀವು ಆ ಶ್ಲೋಕದಲ್ಲಿ ಕಂಡಿದ್ದೀರಾ, ಆ ಶಬ್ದ ಇದೆ ಅವ್ಯಕ್ತ ಅಂತ. ನಿಮ್ಗೆ ಆ ಶ್ಲೋಕ ಓದ್ಲಿಕ್ಕೆ ನಾನು ಅದಕ್ಕೆ ಹೇಳಿದ್ದು. ಅಲ್ಲಿ ಸ್ಪಷ್ಟವಾಗಿ ಭಗವಂತನ ಮಾತಿನಲ್ಲೇ ಅವಿವೆ, ಅವ್ಯಕ್ತ. ಆನಂತರ ಮನಬುದ್ಧಿ, ಅಹಂಕಾರ, ಇಂದ್ರಿಯ ವಸ್ತುಗಳು, ಇವೆಲ್ಲವನ್ನು ಕೃಷ್ಣ ಅಲ್ಲಿ ಉಲ್ಲೇಖ ಮಾಡ್ತಾನೆ. ಸೊ ಒಟ್ಟಾರೆ ಈ 24 ಅಂಶಗಳಿಂದನೇ ಈ ಜಗತ್ತೆಲ್ಲವೂ ಮಾಡಲ್ಪಟ್ಟಿರೋದು. ಸೊ ಈ ಜಗತ್ತು ಸಂಪೂರ್ಣ ಅಂತ ಭಗವಂತ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಪೂರ್ಣಮಿದಂ ಶ್ಲೋಕದಲ್ಲಿದೆ ಅಲ್ವಾ? ಪೂರ್ಣಮಿದಂ ಅಂದ್ರೇನು? ಈ ಭೌತಿಕ ಜಗತ್ತು, ಇದು ಆತನ ಶಕ್ತಿ, ಇದು ಕೂಡ ಸಂಪೂರ್ಣವಾಗಿದೆ. ಹೇಗೆ ಸಂಪೂರ್ಣ? ಹೇಗೆ ಸಂಪೂರ್ಣ? ಯಾಕೆಂದ್ರೆ ಭಗವಂತ ಈ ಸೃಷ್ಟಿಯನ್ನು ಏನು ಮಾಡಿದ್ದಾನೆ, ಈ 24 ಅಂಶಗಳಿಂದ ಮಾಡಿದ್ದಾನೆ. ಸೊ 24 ಅಂಶಗಳ ಸೃಷ್ಟಿ ಹೇಗೆ ವಿಶೇಷ ಅಂದ್ರೆ, ಇದಕ್ಕೆ ಹೊರಗಿನಿಂದ ಯಾವುದೇ ಸಹಾಯ ಬೇಕಿಲ್ಲ.
ಒಮ್ಮೆ ಅದು ಸೃಷ್ಟಿ ಆದ ನಂತರ ಅದು ತಾನಾಗಿಯೇ ನಿರ್ವಹಿಸಿಕೊಳ್ಳುತ್ತೆ, ನಂತರ ಕೊನೆಯಾಗತ್ತೆ, ನಂತರ ಮತ್ತೆ ಸೃಷ್ಟಿಯಾಗತ್ತೆ. ಸೊ ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ ಇವೆಲ್ಲವೂ ಕೂಡ ಒಂದು ರೀತಿ ಸೈಕಲ್ ತರ. ಆ ಆ ಭಗವಂತನ ವ್ಯವಸ್ಥೆ ಆಗಿದೆ, ಪ್ರಕೃತಿಯ ವ್ಯವಸ್ಥೆ ಆಗಿದೆ. ಕಾಲಗಣನೆಯಿಂದಾಗಿ, ಕಾಲದ ಪ್ರಭಾವದಿಂದ ಪ್ರತಿಯೊಂದು ಕೂಡ ತಾನಾಗಿಯೇ ನಿರ್ವಹಿಸಲ್ಪಡುತ್ತೆ ಈ ಜಗತ್ತಿನಲ್ಲಿ. ಉದಾಹರಣೆಗೆ ಈ ಋತುಗಳಾಗಿರಬಹುದು, ಅಥವಾ ಈ ಬೇಸಿಗೆ ಇದಾಗಿರಬಹುದು. ಇವೆಲ್ಲವೂ ಕೂಡ ನೋಡಿ, ಅಥವಾ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಎಷ್ಟು ವ್ಯವಸ್ಥಿತವಾಗಿದೆ. ನೀವು ಸೂಕ್ಷ್ಮವಾದ ಅಣುವನ್ನ ಗಮನಿಸಿದರೂ ಕೂಡ ಅದರೊಳಗಡೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಈ ರೀತಿಯಾದಂತಹ ಅತ್ಯಂತ ಸಣ್ಣದಾದಂತಹ ಕಣಗಳಿರ್ತದೆ ಅಲ್ವಾ. ಅವುಗಳ ಪರಿಧಿ, ಅವುಗಳು ಹೇಗೆ ಸಂಯೋಜಿತವಾಗಿವೆ. ಪ್ರತಿಯೊಬ್ಬ ಜೀವಿಯಲ್ಲಿ ಒಳಗಡೆ DNA ಅಂತ ಇರುತ್ತೆ ಅಲ್ವಾ. ನಮ್ಮ ವಿಜ್ಞಾನದಲ್ಲಿ ನಾವಿದೆಲ್ಲ ಓದ್ತೀವಿ. ಸೊ ಅವುಗಳನ್ನ ನೀವು ಗಮನಿಸಿದ್ರೆ ಅಲ್ಲಿ ಎಷ್ಟು ಸೂಕ್ಷ್ಮ ವ್ಯವಸ್ಥೆ ಇದೆ ಅನ್ನೋದು ತಿಳಿತೀವಿ. ಹೊರಗಡೆ ಒಂದು ರೀತಿ ಗ್ರಹ ಮಂಡಲಗಳಲ್ಲಿ ಗ್ರಹಗಳು ಅವುಗಳ ಆ ಪಥದಲ್ಲಿ ಚಲಿಸ್ತಾ ಇರ್ತವೆ. ಎಷ್ಟು ಎಷ್ಟು ಚೆನ್ನಾಗಾಗ್ತದೆ. ಬೆಳಗಿನ ಹೊತ್ತು ಸೂರ್ಯೋದಯವಾಗೋದಾಗಿರ್ಬೋದು, ಅಥವಾ ಸಂಜೆ ಸೂರ್ಯಾಸ್ತವಾಗಿರಬಹುದು, ಅಥವಾ ಋತುಗಳ ಬದಲಾವಣೆ ಆಗಿರಬಹುದು, ಅಥವಾ ನದಿಗಳ ಹರಿವಾಗಿರಬಹುದು. ಪ್ರತಿಯೊಂದು ಪ್ರಾಣಿಯ ಶರೀರ ಏನಿದೆ, ಆ ಶರೀರದ ಅದೊಂದು ಅದ್ಭುತ ವಿಸ್ಮಯ. ಅದು ಯಾರಿಗಾದ್ರೂ ನಾವು ಊಟ ಬಾಯಿಲಿಟ್ಟಾಗ ಇದು ಹೀಗೆ ಆಗಬೇಕು, ಈಗ ಈ ಊಟ ಇಲ್ಲಿಂದ ಹೊಟ್ಟೆಗೆ ಹೋಗಿದ್ದು ಅಲ್ಲಿಂದ ಕರಳಿಗೆ ಹೋಗಿ ಅಲ್ಲಿಂದ ಅದು ರಕ್ತಕ್ಕೆ ಹೋಗ್ಬೇಕಂತ ಈ ರೀತಿಯಾಗಿ ನಾವೇನಾದ್ರೂ ಚಿಂತಿಸ್ತೀವ? ಇಲ್ಲ. ಬಟ್ ಶರೀರ ಎಷ್ಟು ಆಶ್ಚರ್ಯಕರವಾದಂತಹ ಒಂದು ಸೃಷ್ಟಿ ನೋಡಿ, ಭಗವಂತ ಆ ರೀತಿಯಾಗಿ ಮಾಡಿದ್ದಾನೆ. ಸೊ ಹೀಗೆ ಈ ಜಗತ್ತಿನ ಸೃಷ್ಟಿ ಏನಿದೆ ಅದು ಸ್ವಯಂ ಸಂಪೂರ್ಣವಾಗಿದೆ. ಆ ಶ್ಲೋಕದ ವರ್ಣನೆಯಲ್ಲಿ ನೀವು ನೆನಪು ಮಾಡಿಕೊಂಡು ಓದಬಹುದು, ಅಲ್ಲಿ ವರ್ಣನೆ ಬರ್ತದೆ. ನಾನು ಅದನ್ನ ಮತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ನೋಡಿ. ಯಾರಾದ್ರೂ ಇದನ್ನ ಮತ್ತೆ ಓದ್ತೀರಾ? ಪೂರ್ಣನನ್ನು ಸಾಕ್ಷಾತ್ಕರಿಸಿ, ಅಲ್ಲ ಒಂದ್ ನಿಮಿಷ, ಇದಲ್ಲ, ಇಲ್ಲಿದೆ, ಕರೆಕ್ಟ್. ಪೂರ್ಣನಿಗೆ, ದೇವೋತ್ತಮ ಪರಮ ಪುರುಷನಿಗೆ, ಇದು ಓದಿ. ದಯವಿಟ್ಟು ಓದಿ. ನಿಮ್ ಕಣ್ಮುಂದೆ ಕಾಣ್ತಾ, ನಿಮ್ ಪುಸ್ತಕ ಇದ್ರೆ ಪುಸ್ತಕದಿಂದಾನೇ ಓದಿ. ಪೂರ್ಣನಿಗೆ, ದೇವೋತ್ತಮ ಪರಮ ಪುರುಷನಿಗೆ ಅಪರಿಮಿತ ಶಕ್ತಿಗಳಿರುತ್ತವೆ. ಇವೆಲ್ಲ ಅವನಷ್ಟೇ ಸಂಪೂರ್ಣವಾದುವು. ಹೀಗಾಗಿ ಈ ದೃಗ್ಗೋಚರವಾದ ಅಥವಾ ಐಹಿಕ ಜಗತ್ತು ಸ್ವಯಂಪೂರ್ಣವಾಗಿದೆ. 24 ಮೂಲಭೂತ ಅಂಶಗಳಿಂದಾದ ಈ ಬೌದ್ಧ ವಿಶ್ವವು ತಾತ್ಕಾಲಿಕವಾಗಿ ಪ್ರಕಟವಾಗಿದೆ. ಈ ಜಗತ್ತಿನ ಅಸ್ತಿತ್ವ ಶೋಷಣೆಗಳಿಗೆ ಬೇಕಾದ ಎಲ್ಲವನ್ನೂ ಇವು ಒದಗಿಸುತ್ತವೆ. ಈ ಜಗತ್ತನ್ನು ನಡೆಸಲು ಬೇರಾವ ಬಾಹ್ಯ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಇದು ಬಹಳ ಮುಖ್ಯವಾದಂತಹ ಸಾಲು. ಏನದು? ಬೇರೆ ಈ ಜಗತ್ತಿನ ಹೊರಗಿನಿಂದ ಯಾವುದೇ ಒಂದು ಪ್ರಯತ್ನ ಬೇಕಿಲ್ಲ. ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಅಂದ್ರೆ ಅದು ಸ್ವಯಂ ಚಾಲಿತವಾಗ್ತಾ ಇದೆ. ಒಳಗಿರುವಂತಹ ಅಂಶಗಳು ಅವುಗಳು ಕೂಡ್ತವೆ ಆ ಸರಿಯಾದ ಸಮಯಕ್ಕೆ. ಆನಂತರ ಒಂದು ಬದಲಾವಣೆ ಆಗ್ತದೆ, ಆ ಬದಲಾವಣೆಯಿಂದ ಮತ್ತೆ ಮುಂದೆ ಒಂದು ಬದಲಾವಣೆ ಆಗ್ತದೆ. ಈಗ ನೋಡಿ, ನದಿಗಳು ಹರಿತಾ ಇದೆ. ಬೇಸಿಗೆಯಲ್ಲಿ ಆ ನದಿ ನೀರು ಆವಿಯಾಗಿ ಮೋಡವಾಗ್ತದೆ. ಅದೇ ಮೋಡ ಮುಂದೆ ಮಳೆಗಾಲದಲ್ಲಿ ನೀರು ಸುರಿಸುತ್ತೆ, ಆ ನೀರೇ ನದಿ ಆಗ್ತದೆ. ಅಥವಾ ಆ ನೀರು ಸುರಿದಿದ್ದು ಅದು ಸಮುದ್ರದಲ್ಲಿ ಹೋಗ್ತದೆ, ಆ ಸಮುದ್ರದ ನೀರು ಮತ್ತೆ ಆವಿ ಆಗ್ತದೆ ಅಲ್ವಾ. ನೋಡಿ, ಇದೊಂಥರ ಎಷ್ಟು ಚೆನ್ನಾಗಿ ಎಲ್ಲ ಒಂದು ರೀತಿ ವ್ಯವಸ್ಥೆ ಇದೆ ಇಲ್ಲಿ ಅಲ್ವಾ. ಸೊ ಈ ರೂಪದಲ್ಲಿ ನೋಡಿದ್ರೆ ಜಗತ್ತು ಸ್ವಯಂ ಪೂರ್ಣವಾಗಿದೆ. ಮುಂದೆ ಓದ್ತೀರಾ? ಜಗತ್ತು ತನ್ನದೇ ಆದ ಕಾಲ ಶ್ರೇಣಿಯಲ್ಲಿ ಕೆಲಸ ಮಾಡುತ್ತದೆ. ಇದು ಪೂರ್ಣನ ಶಕ್ತಿಯಿಂದ ನಿಗದಿಯಾಗಿರುತ್ತದೆ. ಈ ಕಾಲಾವಧಿ ಮುಗಿದೊಡನೆ ತಾತ್ಕಾಲಿಕವಾಗಿ ಅವಿವ್ಯಕ್ತವು ಪೂರ್ಣನ ಪರಿಪೂರ್ಣ ವ್ಯವಸ್ಥೆಯಿಂದ ನಾಶವಾಗುತ್ತದೆ. ಸೊ ಈ ಜಗತ್ತು ಶಾಶ್ವತ, ಇದು ತಾತ್ಕಾಲಿಕ. ಆ ಶಬ್ದ ಉಪಯೋಗಿಸಿದ್ದಾರೆ ನೋಡಿ. ತಾತ್ಕಾಲಿಕ ಅಂದ್ರೆ ಏನು? ಕೆಲ ಸಮಯದವರೆಗೆ ಅದು ಪ್ರಕಟವಾಗಿರುತ್ತೆ, ಅದರ ಸೃಷ್ಟಿಯಾಗಿತ್ತು, ಕೆಲ ಸಮಯದವರೆಗೆ ಅದಿರುತ್ತೆ. ಆನಂತರ ಅದೇನಾಗುತ್ತೆ? ಕೊನೆಗೆ ನಾಶವಾಗುತ್ತೆ. ಅದಾದ್ಮೇಲೆ ಮತ್ತೆ ಏನಾಗುತ್ತೆ? ಮತ್ತೆ ಸೃಷ್ಟಿಯಾಗುತ್ತೆ. ಸೊ ಇದು ತಾತ್ಕಾಲಿಕವಾಗಿದ್ರೂ ಕೂಡ ಇದು ಶಾಶ್ವತವಾಗಿ ಕಂಡು ಬರುವಂತಹ ಅಂಶ.
ಈ ಭೌತಿಕ ಜಗತ್ತು ಅಥವಾ ಪ್ರಕೃತಿ ಏನಿದೆ ಅದು ನಿರಂತರವಾಗಿ ಸೃಷ್ಟಿ ಸ್ಥಿತಿ ಪ್ರಳಯ ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನೋ ಒಂದು ಚಕ್ರದಲ್ಲಿ, ಅದು ಕಾಣ್ತಾ ಇರುತ್ತೆ. ಸೊ ಈ ಜಗತ್ತಿನ ವ್ಯವಸ್ಥೆ ಅಷ್ಟು ವಿಶೇಷವಾಗಿದೆ. ಸೊ ಹಾಗಾಗಿ ಇದಕ್ಕೂ ಸ್ವಯಂ ಪೂರ್ಣ ಪರಿಪೂರ್ಣ ಅಂತ ಹೇಳಲಾಗಿದೆ. ಓಕೆ, ಸೊ ಆ ದೇವೋತ್ತಮ ಪರಮ ಪುರುಷ ಆತ ಸಂಪೂರ್ಣ, ಭಗವಂತ, ಆತನಲ್ಲಿ ಸತ್ ಚಿತ್ ಆನಂದ ಮೂರೂ ಗುಣಗಳ ಸಾಕ್ಷಾತ್ಕಾರವನ್ನು ಪಡಿಬಹುದು ನಾವು. ಆನಂತರ ಈ ಜಗತ್ತು ಅದು ಆತನ ಸೃಷ್ಟಿ, ಆತನ ಶಕ್ತಿ, ಇದು ಕೂಡ ಪರಿಪೂರ್ಣ ಇದೆ ಅಲ್ವಾ, ಪರಿಪೂರ್ಣಮಿದಂ ಅನ್ನೋದು. ಈಗ ಮುಂದೆ ವರ್ಣನೆ ಆಗ್ತಾ ಇದೆ, ಆ ಪೂರ್ಣನಿಂದ ಈ ಪೂರ್ಣ ಬಂದಿದೆ ಅಲ್ವಾ, ಪೂರ್ಣಾತ್ ಪೂರ್ಣ ಮುದಚ್ಯತೆ, ಆ ಶಬ್ದ ಬಂದಿತ್ತು. ಸೊ ಈಗ ಒಂದು ಸಂಶಯ ಬರುತ್ತೆ ಜನರಿಗೆ ಸಾಮಾನ್ಯವಾಗಿ, ಏನದು, ಈ ಜಗತ್ತು ಪರ್ಫೆಕ್ಟ್ ಪರಿಪೂರ್ಣ ಸಂಪೂರ್ಣ ಅಂತ ಹೇಳ್ತಾ ಇದ್ದೀರಾ, ಬಟ್ ಆದ್ರೆ ಈ ಜಗತ್ನಲ್ಲಿ ಎಷ್ಟೊಂದು ದುಃಖ ಇದೆಯಲ್ಲ. ಪರ್ಫೆಕ್ಟ್ ಆಗಿದ್ರೆ ದುಃಖವೇ ಯಾಕಿರುತ್ತೆ? ಕೆಲವೊಮ್ಮೆ ಹೊರರೂಪದಲ್ಲಿ ಅತ್ಯಂತ ಒಂದು ರೀತಿ ಅನ್ಯಾಯದಂತೆ ಕಾಣುತ್ತಲ್ವಾ, ಕಾಣಿಸುತ್ತಾ? ಈ ಭಾವನೆ ಅಥವಾ ಈ ಸಂಶಯ ಬಂದಿದೆ ನಿಮಗೆ? ಈ ಜಗತ್ತಿನಲ್ಲಿ ನೋವಿದೆ, ಬಡತನ ಇದೆ, ಕಷ್ಟಗಳಿವೆ, ಹೋರಾಟ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಸರ್, ಎಲ್ಲವೇ ಇದೆ. ಸೊ ಹಾಗಿದ್ದಲ್ಲಿ ಇದು ಹೇಗೆ ಪರಿಪೂರ್ಣ ಸಂಪೂರ್ಣ? ಈ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಕರೆಕ್ಟ್ ತಾನೆ? ಪರಿಪೂರ್ಣ ಅಥವಾ ಸಂಪೂರ್ಣ ಪರ್ಫೆಕ್ಟ್ ಅಂದ್ರೆ ಅಲ್ಲಿ ಈ ರೀತಿಯಾದಂತ ನೋವಿರಬಾರ್ದು. ಅಲ್ಲಿ ಕೇವಲ ಆನಂದ ಅಥವಾ ಸುಖ ಮಾತ್ರ ಇರಬೇಕು. ಎಲ್ಲ ವ್ಯವಸ್ಥಿತವಾಗಿದ್ರೆ. ಸೊ ಇದನ್ನ ನಾವು ಹೇಗೆ ತಿಳ್ಕೊಳ್ಬೇಕು? ಹರೇ ಕೃಷ್ಣ. ಅದಕ್ಕೆ ದುಃಖಾಲಯ ಅಂತಾರಲ್ಲ. ದುಃಖಾಲಯ ಅಂತ ಹೇಳ್ತಾರೆ, ಹೌದು. ಭಗವಂತ ಗೀತೆಯಲ್ಲಿ ಹೇಳಿರೋ ಮಾತು ತುಂಬಾ ಸರಿಯಾಗಿ ಹೇಳ್ತಾ ಇದ್ದೀರಾ. ಬಟ್ ಈ ಜಗತ್ತು ಸೃಷ್ಟಿ ಹೇಗೆ ಪರಿಪೂರ್ಣ ಅನ್ನೋದು ತಿಳ್ಕೊಳ್ತೀವಿ, ಯಾಕಂದ್ರೆ ಇಲ್ಲಿ ಶ್ಲೋಕದಲ್ಲಿ ಹೇಳಿದಾರಲ್ವಾ ಪೂರ್ಣಮಿದಂ ಅಂತ. ಸೊ ಹಾಗಿದ್ರಲ್ಲಿ ಅದು ಹೇಗೆ ಪರಿಪೂರ್ಣ? ಅದನ್ನ ನಾವು ತಿಳಿಲಿಕ್ಕೆ ಮುಂದೆ ಬರುವಂತಹ ಶ್ಲೋಕದ ಅರ್ಥಗಳನ್ನ ಗಮನಿಸಬೇಕು. ವಿಶೇಷವಾಗಿ ಪ್ರತಿಯೊಂದು ವಸ್ತು ಒಂದು ನಿರ್ದಿಷ್ಟವಾದಂತಹ ಪ್ರಯೋಜನಕ್ಕೆ ಅಂತ ಹೇಳಿ ಮಾಡಲಾಗಿರುತ್ತೆ ಅಲ್ವಾ. ಈ ಉದಾಹರಣೆಗೆ ಒಂದು ಕೈಲಿ ಫೋನ್ ಇದೆಯಪ್ಪ, ಈ ಫೋನ್ ಏನಕ್ಕೆ ಮಾಡಿರ್ತಾರೆ? ಯಾರಿಗೂ ಬೇರೆಯವ್ರಿಗೆ ಫೋನ್ ಕಾಲ್ ಮಾಡಲಿಕ್ಕೆ ಅಥವಾ ಮೆಸೇಜ್ ಕಳಿಸ್ಲಿಕ್ಕೆ ಅಲ್ವಾ? ಕರೆಕ್ಟ್ ತಾನೆ ಹರೇ ಕೃಷ್ಣ? ಸೊ ಈಗ ಕಂಪ್ಯೂಟರ್ ಏನಕ್ಕೆ ಮಾಡಿರ್ತಾರೆ? ಅದರಲ್ಲಿ ಬೇರೆಯಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ. ಅದಕ್ಕೂ ಸರಳವಾದಂಥ ಉದಾಹರಣೆ ಅಂದರೆ ಒಂದು ಸಣ್ಣ ಕಪ್ ಇರುತ್ತಪ್ಪ, ಮನೆಯಲ್ಲಿ ಹಾಲಿನ ಕಪ್ ಇರುತ್ತಲ್ಲ ಸಣ್ಣದು. ಆ ಹಾಲಿನ ಕಪ್ಪು ಅದು ಏನು ಒಂದು 100 ml ಹಾಲನ್ನು ಅದರಲ್ಲಿ ತುಂಬಿಸ್ಬೋದು. ಅದೇ ಒಂದು ದೊಡ್ಡ ಚೊಂಬು ಇರುತ್ತೆ, ಆ ಚೊಂಬಲ್ಲಿ 400 ಲೀಟರ್ 400 ml ಹಾಲನ್ನು ಇಡ್ಬೋದು. ಅದೇ ಒಂದು ದೊಡ್ಡ ಸೇರ್ನಲ್ಲಿ ನೀವು 1 ಲೀಟರ್ ಹಾಲು ಇಡ್ಬೋದು. ಈಗ ಇವು ಮೂರನ್ನು ಕೂಡ ನೀವು ತುಂಬಿಸಿದ್ರೆ, ಸಣ್ಣ ಕಪ್ಪು, ಚೊಂಬು ಮತ್ತೆ ಸೇರು ತುಂಬಿಸಿದ್ಮೇಲೆ ಏನ್ ಹೇಳ್ತೀರಾ? ಅದು ಪೂರ್ತಿ ಆಗಿದೆಯಪ್ಪ ಅಂತ, ಪರಿಪೂರ್ಣ ಅಂತ ಹೇಳ್ತೀವಿ. ಯಾಕೆ? ಸೇರಲ್ಲಿರುವಷ್ಟು ಹಾಲು ಈ ಸಣ್ಣ ಕಪ್ಪಲ್ಲಿ ಇಲ್ವಲ್ಲ, ಹಾಗಾಗಿ ಅದು ತಪ್ಪಲ್ವಾ ಅಂತ ಹೇಳೋದಿಲ್ಲ ಯಾರು. ಅದರ ಪ್ರಯೋಜನ ಏನಿತ್ತು, ಅದನ್ನ ಮಾಡೋದ್ರ ಉದ್ದೇಶ ಏನಿತ್ತು? ಅಷ್ಟು ಹಾಲನ್ನ ಹಿಡಿಲಿಕ್ಕೆ ಅಷ್ಟೇ ಅಲ್ವಾ? ಸೊ ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಒಂದು ನಿರ್ದಿಷ್ಟವಾದ ಕಾರಣಕ್ಕೋಸ್ಕರ ಮಾಡಲಾಗಿರುತ್ತೆ. ಅರ್ಥ ಆಗ್ತಾ ಇದೆ ಈ ಮಾತು ಹರೇ ಕೃಷ್ಣ? ಸೊ ಈ ಜಗತ್ತು ಒಂದು ವಿಶೇಷವಾದ ಕಾರಣಕ್ಕೆ ಇದು ಸೃಷ್ಟಿಯಾಗಿದೆ, ಭೌತಿಕ ಜಗತ್ತು. ಇಲ್ಲಿ ವ್ಯವಸ್ಥೆಯೂ ಕೂಡ ಇದೆ, ಎಲ್ಲವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಏರ್ಪಡಿಸಲಾಗಿದೆ. ಆಹಾರ, ನೀರು, ಗಾಳಿ, ಬೆಳಕು, ಇವೆಲ್ಲವನ್ನ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿದೆ ಅಲ್ವಾ. ಯಾರಾದ್ರೂ ಇದ್ರ ಬಗ್ಗೆ ಕೇವಲ ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಿದ್ರೆ ಸಾಕು, ಹೇಗೆ ಒಂದು ಸಣ್ಣ ಬೀಜ ಅದು ಹೇಗೆ ಬೆಳೆಯುತ್ತೆ, ಸಸ್ಯವಾಗುತ್ತೆ, ಆ ಸಸ್ಯ ಹೇಗೆ ಆನಂತರ ಹೇಗೆ ದೊಡ್ಡ ವೃಕ್ಷವಾಗ್ತದೆ, ಅದರಲ್ಲಿ ಎಷ್ಟು ಆಶ್ಚರ್ಯ ಇದೆ. ಅದನ್ನ ಯಾರಾದ್ರೂ ಮಾಡಿ ತೋರ್ಸಕ್ಕಾಗತ್ತಾ ಮನುಷ್ಯ? ಹೇಳಿ, ಇಲ್ಲ. ಎಷ್ಟು ಅಲ್ಲಿ ವ್ಯವಸ್ಥೆ ಇದೆ, ಅದರ ಕುರಿತಾಗಿ ಒಂದು ವಿಶೇಷವಾದಂತಹ ಯೋಜನೆಯನ್ನ ಮಾಡಲಾಗಿದೆ.
ಈ ಜಗತ್ತಿನ ವ್ಯವಸ್ಥೆ ಅಥವಾ ಏರ್ಪಾಟು. ಅದರ ಜೊತೆಗೆ ಈ ಜಗತ್ತಿನಲ್ಲಿ ದುಃಖ ಮತ್ತೆ ನೋವು ಕೂಡ ಇದೆ. ಇದು ಹೇಗೆಂದ್ರೆ, ಆಸ್ಪತ್ರೆಯಲ್ಲಿ ಜನರಿಗೆ, ವಿಶೇಷವಾಗಿ ರೋಗಿಗಳಿಗೆ ಊಟ, ನೀರು, ಹಾಲು, ಮಲಗ್ಲಿಕ್ಕೆ ಜಾಗ ಎಲ್ಲ ಕೊಡ್ತಾರೆ ಅಲ್ವಾ? ಆದ್ರೆ ಆಸ್ಪತ್ರೆಯಲ್ಲಿ ಆ ರೋಗಿ ಸಂತುಷ್ಟವಾಗಿರ್ತಾನ, ಸುಖವಾಗಿರ್ತಾನ? ಇಲ್ಲ ಹ? ಇಲ್ಲ ರೋಗ ಯಾಕೆಂದ್ರೆ ಇರುತ್ತೆ, ಆತನಿಗೆ ರೋಗ ಬಂದಿದೆ. ರೋಗ ಇರುತ್ತೆ, ಆ ನೋವು. ರೋಗದಿಂದ ಈಗ ಆತ ಗುಣಮುಖನಾಗ್ಲಿಕ್ಕಲ್ಲಿರೋದು. ಆ ವ್ಯವಸ್ಥೆ ಇರೋದ್ರ ಕಾರಣ ಅಥವಾ ಪ್ರಯೋಜನ ಏನು? ಆತನ ರೋಗ ಗುಣಮುಖವಾಗಿ ಆತ ಸರಿಯಾಗಿ ಚಿಕಿತ್ಸೆಯನ್ನ ಪಡೆದು ಪಾಲಿಸಿ ಗುಣಮುಖನಾಗಿ ಆ ಆಸ್ಪತ್ರೆಯಿಂದ ಹೊರ ಹೋಗಿ ಆರೋಗ್ಯಕರವಾದ ಜೀವನವನ್ನ ಜೀವಿಸೋದು. ಅತ್ತಾನೆ? ಹೌದ್ ತಾನೆ? ಹ? ಹೌದು. ಹಾಗೆ ಈ ಜಗತ್ನಲ್ಲಿ ಇರುವಂತಹ ದುಃಖ, ಅದಕ್ಕೆ ಒಂದು ಕಾರಣ ಉಂಟು. ನಮ್ಮ ಆ ರೋಗವನ್ನ ಗುಣಮುಖ ಮಾಡಲಿಕ್ಕೆ ಅಂತ ಈ ಜಗತ್ತಿನಲ್ಲಿ ನೋವಿದೆ. ರೋಗಿಗೆ ಚಿಕಿತ್ಸೆ ಪಡೆಯುವಾಗಲೂ ಕೂಡ ನೋವಾಗುತ್ತೆ. ಹಾಗೆ ನಾವು ಆಧ್ಯಾತ್ಮಿಕ ಜೀವನವನ್ನು ಪಾಲನೆ ಮಾಡುವಾಗಲೂ ಕೂಡ ಕೆಲವು ನೋವುಗಳು ಆಗ್ತವೆ. ಯಾರಿಗೆ ರೋಗ ಆಗಿದೆ ಅಂತ ತಿಳಿದೇ ಇಲ್ವೋ ಅವರು ದುಃಖದಲ್ಲಿದ್ದೇ ಇರ್ತಾರೆ ಸಂಸಾರದಲ್ಲಿ. ಆದರೆ ತಿಳಿದ ಮೇಲೂ ಕೂಡ ನಾವು ಎಲ್ಲಿವರೆಗೆ ಪೂರ್ತಿಯಾಗಿ ಗುಣಮುಖರಾಗೋದಿಲ್ವೋ ಆಗ ಅಲ್ಲಿವರೆಗೂ ನೋವಿರುತ್ತಲ್ವಾ? ಪೂರ್ತಿ ಗುಣಮುಖರಾದ ಮೇಲೆ ಆ ನೋವು ಪೂರ್ತಿಯಾಗಿ ಮಾಯವಾಗ್ತದೆ. ಸೊ ಹಾಗೆ ಈ ಜಗತ್ತಿನ ಒಂದು ಪ್ರಯೋಜನ ಅಥವಾ ಏನು ಹೇಳ್ತಾರೆ, ಕಾರಣ, ಪರ್ಪಸ್ ಅಂತ ಹೇಳ್ತಾರೆ, ಅದನ್ನ ತಿಳ್ಕೊಂಡಾಗ ನಾವು ಈ ಜಗತ್ತಿನಲ್ಲಿ ಆಗುವಂತಹ ಈ ಹೊರರೂಪದಲ್ಲಿ ಕಾಣುವ ದುಃಖ, ನೋವು, ಹೋರಾಟ, ಕೆಲವೊಮ್ಮೆ ಅನ್ಯಾಯದಂತೆ ಕಾಣುವಂತಹ ಘಟನೆಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ತೀವಿ. ಜಗತ್ತು ಪರಿಪೂರ್ಣ, ಈ ಭೌತಿಕ ಜಗತ್ತು ಸಂಪೂರ್ಣವೋ ಅಲ್ವೋ? ಹೌದು, ಸಂಪೂರ್ಣ. ಸಂಪೂರ್ಣ, ಅದು ಹೌದು. ಪರಿಪೂರ್ಣ. ಅದರ ಮುಖ್ಯ ಕಾರಣ ಏನು? ಆ ಕಾರಣ ಸಂಪೂರ್ತಿ ಆಗ್ತಿದೆ ಅಲ್ವಾ? ನಮ್ಮನ್ನ ಗುಣಮುಖರನ್ನಾಗಿ ಮಾಡಿಸ್ಬೇಕದು. ಈ ಭವರೋಗ ಸಂಸಾರ ಅನ್ನುವಂತಹ ಈ ಸಂಸಾರ, ಅಥವಾ ವಿಶೇಷವಾಗಿ ಭಗವಂತನ ವಿರುದ್ಧವಾಗಿ ನಾವು ನಮ್ಮ ಚಿತ್ತ ಹರಿದಿದೆ, ಆ ರೋಗದಿಂದ ನಮ್ಮನ್ನ ಗುಣ ಮಾಡಲಿಕ್ಕೆ ಅಂತ ಆ ಪ್ರಯೋಜನವನ್ನ ಪೂರ್ತಿ ಮಾಡ್ತಾ ಇದೆ ಭೌತಿಕ ಜಗತ್ತು. ಹೌದು, ಇದು ದುಃಖಾಲಯ ಶಾಶ್ವತ. ಸೊ ಈ ರೂಪದಲ್ಲಿ ನಾವು ತಿಳ್ಕೊಳ್ಬೇಕು. ಇದು ಮುಂದೆ ಬರುವಂತಹ ಮಾತು, ನಾನಿಲ್ಲಿ ಸಂಕ್ಷೇಪವಾಗಿ ಹೇಳಿದ್ದೀನಿ. ಸೊ ಈಗ ಹಾಗಿದ್ರೆ ಇಲ್ಲಿ ಅಷ್ಟೆಲ್ಲ ಕಷ್ಟ ನೋವುಗಳು ಇವೆ, ಜೀವಿಗಳಿಗೆ ನಾವು ಹೇಗೆ ಪೂರ್ಣತೆಯನ್ನ ಹೇಗೆ ಪಡಿಬಹುದು? ಅದಕ್ಕೆ ಪ್ರಭುಪಾದರು ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನದು? ಆ ಭಗವಂತ ಪರಿಪೂರ್ಣ, ಈ ಜಗತ್ತು ಪರಿಪೂರ್ಣ, ಆದ್ರೆ ನಮಗೆ ಅದರ ಅನುಭವ ಆಗ್ತಾ ಇಲ್ಲ. ಹೇಗೆ ತಿಳ್ಕೊಳ್ಬೇಕು ನಾವು? ಅದಕ್ಕೆ ಪ್ರತಿಯೊಂದು ಜೀವಿಗೆ ಭೌತಿಕ ಪ್ರಕೃತಿ ಒಂದು ವಿಶೇಷವಾದಂತಹ ಒಂದು ಸೌಕರ್ಯವನ್ನ ನೀಡುತ್ತೆ. ಏನದು ಸೌಕರ್ಯ ಗೊತ್ತಾ? ಈ ಭಗವಂತ ಮತ್ತು ಈ ಜಗತ್ತಿನ ಪರಿಪೂರ್ಣತೆಯನ್ನು ತಿಳ್ಕೊಳ್ಳುವಂತಹ ಒಂದು ಸೌಕರ್ಯ. ಅದು ಯಾವುದು? ಅದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಕಾಣ್ತೀವಿ. ಬೇರೆಯವರು ಯಾರಾದ್ರೂ ಓದಿ, ಇಲ್ಲಿವರೆಗೆ ಯಾರು ಓದಿಲ್ಲ ಅವ್ರು ಓದಿ. ಹರೇ ಕೃಷ್ಣ. ಪ್ರಭುಜಿ ಯಾರು ಓದಿಲ್ವೋ ಅವ್ರು ಓದ್ಬೇಕು, ಪದೇ ಪದೇ ಅವರೇ ಓದ್ಬೇಡಿ, ಬೇರೆಯವ್ರಿಗೂ ಅವಕಾಶ ಕೊಡಿ. ಓದಿ. ಪ್ರಭುಗಳು ಯಾರೊಬ್ರು ಪ್ರಭುಗಳು ಓದ್ತಾ ಇದ್ರು, ಓದಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪೂರ್ಣವನ್ನು ಸಾಕ್ಷಾತ್ಕಾರಗೊಳಿಸುವ ಸಲುವಾಗಿ ಪರಿಪೂರ್ಣ ಗಪ್ಪಗಳಿಗೆ, ಅಂದರೆ ಜೀವಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಕೊಡಲಾಗುವುದು. ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರು ಎಲ್ಲಾ ಬಗೆಯ ಅಪರಿಪೂರ್ಣತೆಗಳನ್ನು ಅನುಭವಿಸುತ್ತಾರೆ. ನೋಡಿ, ಈ ಸಾಲ್ ತುಂಬಾ ಅರ್ಥವತ್ತಾಗಿದೆ. ಏನದು? ಪೂರ್ಣನ ಅಂದ್ರೆ ಯಾರು? ಭಗವಂತನ. ಆ ಭಗವಂತನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರಿಗೆ ಈ ಜಗತ್ತು ಹೇಗೆ ಸಂಪೂರ್ಣ ಅನ್ನೋದು ತಿಳಿದಿಲ್ಲ, ಆ ಭಗವಂತ ಹೇಗೆ ಸಂಪೂರ್ಣ ಪರಿಪೂರ್ಣ ಅನ್ನೋದು ತಿಳಿದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಏನಂತ ಅನುಭವಿಸ್ತಾರೆ? ಈ ಜಗತ್ನಲ್ಲಿ ಅಪರಿಪೂರ್ಣತೆ ಇದೆ, ಈ ಜಗತ್ನಲ್ಲಿ ಎಷ್ಟೊಂದು ನ್ಯೂನ್ಯತೆಗಳು, ಡಿಫೆಕ್ಟ್ಸ್ ಇದೆ, ಇಂಪರ್ಫೆಕ್ಟ್ ಆಗಿದೆ ಇದು. ಈ ರೀತಿಯಾಗಿ ಜನ ತಿಳಿತಾರೆ ಈ ಜಗತ್ತನ್ನ. ಯಾಕೆ ತಿಳಿತಾರೆ? ಹಾಗೆ ಯಾಕೆ ತಿಳಿತಾರೆ? ಅಪರಿಪೂರ್ಣ ಜ್ಞಾನ. ನೋಡಿ, ಈ ಸಾಲು ಎಷ್ಟು ಅರ್ಥವತ್ತಾಗಿದೆ. ಇನ್ನೊಮ್ಮೆ ಓದಿ ಪ್ರಭು. ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರು ಎಲ್ಲಾ ಬಗೆಯ ಅಪರಿಪೂರ್ಣತೆಗಳನ್ನು ಅನುಭವಿಸುತ್ತಾರೆ. ನೋಡಿ, ಪ್ರಭುಪಾದರು ಒಂದು ಸಾಲಲ್ಲಿ ಎಷ್ಟು ಅರ್ಥ ಇದೆ ಇದ್ರ.
ಇದನ್ನು ಪದೇ ಪದೇ ಓದಿ ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ಬೋದು. ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಎಲ್ಲ ಬಗೆಯ ಅಪರಿಪೂರ್ಣತೆಯನ್ನ ನಾನು ಅನುಭವಿಸ್ತಾ ಇದ್ದೀನಿ. ಓಕೆ, ಸೊ ಏನದು ಸೌಕರ್ಯ ಈ ಅಪರಿಪೂರ್ಣತೆಯಿಂದ ಹೊರಬರಲಿಕ್ಕೆ ಅಥವಾ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಮುಂದೆ ಹೇಳ್ತಾರೆ, ಓದಿ. ಮಾನವ ಜನ್ಮವು ಜೀವಿಯ ಪ್ರಜ್ಞೆಯ ಪೂರ್ಣ ಅಭಿವ್ಯಕ್ತಿ ಮತ್ತು ಜನನ ಮರಣಗಳ ಚಕ್ರದ 84 ಲಕ್ಷ ಜೀವರಾಶಿಗಳಲ್ಲಿ ವಿಕಾಸಗೊಂಡ ಈ ಜನ್ಮ ಪ್ರಾಪ್ತವಾಗುತ್ತದೆ. ಸಂಪೂರ್ಣ ಪ್ರಜ್ಞೆಯಿಂದ ಅರಸಲಾಗಿರುವ ಮಾನವ ಜೀವನದ ಸಮಗ್ರದಲ್ಲಿ ತನ್ನ ಪೂರ್ಣತ್ವವನ್ನು ಸಾಕ್ಷಾತ್ಕೊಳ್ಳುತ್ತಿದ್ದರೆ ಅವನು ತನ್ನ ಪೂರ್ಣತೆಯನ್ನು ಸಾಕ್ಷಾತ್ಕೊಳ್ಳುವ ಅವಕಾಶವನ್ನು ಕಳೆದುಕೊಂಡು ಭೌತ ಪ್ರಕೃತಿಯ ನಿಯಮದಂತೆ ಮತ್ತೆ ವಿಕಾಸ ಚಕ್ರಕ್ಕೆ, ಜನನ ಮರಣ ಚಕ್ರಕ್ಕೆ ಬೀಳುತ್ತಾನೆ. ಸೊ ಯಾವುದದು ಸೌಕರ್ಯ ಪ್ರಕೃತಿ ನೀಡುವಂಥದ್ದು? ಯಾವ ಸೌಕರ್ಯ, ದುಃಖ. ಯಾವುದು ವಿಶೇಷ ಫೆಸಿಲಿಟಿ, ಯಾವುದದು? ಪೂರ್ಣ ಪ್ರಜ್ಞೆ. ಮಾನವ ಜನ್ಮ. ಮಾನವ ಜನ್ಮ, ಕರೆಕ್ಟ್. ಸೊ ಈ ಜಗತ್ತಿನಲ್ಲಿರುವಂತಹ ಜೀವಿಗಳು ಅನೇಕ ಜನ್ಮಗಳಲ್ಲಿ ಅವು ತೊಳಲಾಡ್ತಾ ಇರ್ತವೆ. ಪ್ರಾಣಿ, ಪಶು, ಪಕ್ಷಿ, ಹಕ್ಕಿ, ಕೀಟ. ಆದರೆ ಭೌತಿಕ ಪ್ರಕೃತಿ ಒಂದು ಸಮಯದಲ್ಲಿ ಪ್ರತಿ ಜೀವಿಗೆ ಮಾನವ ಜನ್ಮ ನೀಡುತ್ತೆ. ಅದು ಯಾಕೆ? ಈ ಒಂದು ಪರಿಪೂರ್ಣ ಜ್ಞಾನವನ್ನ ಪಡಿಲಿಕ್ಕೆ. ಅದು ಬಹಳ ಮುಖ್ಯವಾದಂತಹ ಒಂದು ಸೌಕರ್ಯ. ಯಾಕೆಂದ್ರೆ ಪ್ರಾಣಿ, ಪಶು, ಪಕ್ಷಿ ಜನ್ಮಗಳಲ್ಲಿ ಈ ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೊಳ್ಲಿಕ್ಕೆ ಆಗತ್ತಾ ಹೇಳಿ? ಪ್ರಭು ಆಗತ್ತಾ? ವಾಯ್ಸ್ ಬ್ರೇಕ್, ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ, ನನ್ನ ಮಾತು ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ, ಹರೇ ಕೇಳಿಸ್ತಿದೆ ಪ್ರಭು, ಕೇಳಿಸ್ತಾ ಇದೆ. ಸೊ ನಾನು ಮಾತು ಇಲ್ಲಿ ಏನು ಹೇಳ್ತಾ ಇದ್ದೀನಂದ್ರೆ, ಆಧ್ಯಾತ್ಮಿಕ ಜ್ಞಾನದ ಚರ್ಚೆಯಲ್ಲಿ ಮೊದಲು ಹೇಳುವಂತಹ ಮಾತು ಏನು? ಮನುಷ್ಯ ಜನ್ಮ ಎಷ್ಟು ಮುಖ್ಯ, ಎಷ್ಟು ಮಹತ್ವಪೂರ್ಣ. ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಬೇಡಿ, ಕೇಳಿದಿರ? ಹುಚ್ಚಪ್ಪಗಳಿರ. 84 ಲಕ್ಷ ರಾಶಿ ಜೀವರಾಶಿಯನ್ನು ದಾಟಿ ಪಡೆದು ಬಂದಂತ ಈ ಶರೀರ. ನೋಡಿ ಎಷ್ಟು ಕಡೆ ಹೇಳ್ತಾರೆ ಈ ಮಾತನ್ನ. ಭಾಗವತದಲ್ಲಿ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಮೊದಲು ಹೇಳೋ ಮಾತೇ ಇದು, ಮನುಷ್ಯ ಜನ್ಮ ಎಷ್ಟು ಮಹತ್ವಪೂರ್ಣ ಅಂತ. ಸೊ ಇದನ್ನ ಪ್ರಭುಪಾದರು ಇಲ್ಲಿ ಸ್ಪಷ್ಟವಾಗಿ ಹೇಳಿ. ಸೊ ಮನುಷ್ಯ ಜನ್ಮ ಏನಿದೆ ಅದು ಈ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಭೌತಿಕ ಪ್ರಕೃತಿ ನೀಡುವಂತಹ ಒಂದು ಸೌಕರ್ಯ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದನ್ನು ಉಪಯೋಗಿಸ್ಕೊಳ್ಳದೆ ಇದ್ದರೆ, ಪೂರ್ಣತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳದೇ ಇದ್ದರೆ ಅದನ್ನು ನಾವು ಕಳ್ಕೊಂಡು ಮತ್ತೆ ಜನನ ಮರಣ ಚಕ್ರ, ಅನೇಕ ಬೇರೆ ಬೇರೆ ಜನ್ಮಗಳಲ್ಲಿ ನಾವು ಕಳೆದು ಹೋಗ್ತೀವಿ. ಸೊ ಭಗವಂತ ಈ ಪ್ರಕೃತಿಯ ಮೂಲಕ ನಮಗೆ ಅವಕಾಶವನ್ನು ನೀಡ್ತಾ ಇದ್ದಾನೆ, ಮನುಷ್ಯ ಜನ್ಮದ ಅವಕಾಶ. ಈಗ ಮುಂದಿನ ಇನ್ನೊಂದು ಪ್ಯಾರಾಗ್ರಾಫ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮನುಷ್ಯ ಜನ್ಮದಲ್ಲಿ ಯಾರೊಬ್ಬರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಿಲ್ವೋ ಅವರು ಜೀವನದಲ್ಲಿ ಅನೇಕ ರೀತಿಯ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಆ ಕಾರ್ಯಗಳಿಂದ ಅವರು ಸುಖವನ್ನು ಪಡಿಲಿಕ್ಕೆ ಅಂತ ಪ್ರಯತ್ನಿಸ್ತಾ ಇರ್ತಾರೆ. ಸೊ ಅದೇನದು ಹಾಗಿದ್ರೆ? ಅದು ಪರಿಪೂರ್ಣವಲ್ವಾ? ಅದು ಜೀವನದಲ್ಲಿ ನೆಮ್ಮದಿ ಸಂತುಷ್ಟಿಯನ್ನು ನೀಡೋದಿಲ್ವಾ? ಆ ಮಾತನ್ನು ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದರು ವರ್ಣಿಸ್ತಾರೆ. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ನಾನು ಓದ್ತೀನಿ ಪ್ರಭು. ಯಾರು ಓದಿಲ್ವೋ ಅವ್ರು ಓದಿ. ನಾನು ಓದಿಲ್ಲ. ಓದಿ ಓದಿ. ನಮ್ಮ ಬದುಕಿನ ಓದಿ. ನಮ್ಮ ಬದುಕಿನ ಉಳಿವಿಗೆ ಪ್ರಕೃತಿಯಲ್ಲೇ ಪೂರ್ಣ ವ್ಯವಸ್ಥೆ ಇದೆ ಎಂಬುದು ನಮಗೆ ಗೊತ್ತಿಲ್ಲವಾದ್ದರಿಂದ ನಾವು ಇಂದ್ರಿಯ ಸುಖವೆಂಬ ಪೂರ್ಣವೆನ್ನಲಾದ ಜೀವನವನ್ನು ಮುಂದೋದಿ ಸೃಷ್ಟಿಸುವ ಸಲುವಾಗಿ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಪ್ರಯತ್ನಗಳನ್ನು ಮಾಡುತ್ತೇವೆ. ಪೂರ್ಣನೊಂದಿಗೆ ಸಮನ್ವಯಗೊಳಿಸದೆ ಜೀವಿಯು ಇಂದ್ರಿಯಗಳ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲವಾದ್ದರಿಂದ ಇಂದ್ರಿಯ ಸುಖವೆಂಬ ಬ್ರಹ್ಮ ಜೀವನವನ್ನು ಮಾಯೆ ಎಂದು ಪರಿಗಣಿಸಲಾಗಿದೆ. ನೋಡಿ ಇಲ್ಲಿ ಏನ್ ಹೇಳಲಾಗ್ತಾ ಇದೆ, ಆಕ್ಚುಲಿ ಪರಿಪೂರ್ಣತೆ ಅಥವಾ ಪರ್ಫೆಕ್ಟ್ ಲೈಫ್ ಅಂದ್ರೆ ಏನು? ಆ ಭಗವಂತ ಹೇಗೆ ಪೂರ್ಣ, ಈ ಜಗತ್ತು ಹೇಗೆ ಪೂರ್ಣ ಅಂತ ತಿಳಿಯೋದು. ಆದ್ರೆ ಈ ಜಗತ್ತಿನಲ್ಲಿ ಜನ ಇದ್ರ ಕುರಿತಾಗಿ ಚಿಂತಿಸದೆ
ತಮ್ಮ ಇಂದ್ರಿಯ ಕಾರ್ಯಗಳಲ್ಲಿ, ತಮ್ಮ ಆ ಕಣ್ಣು ಮೂಗು ಬಾಯಿ, ಆ, ನಾಲ್ಗೆ, ಅಥವಾ ಕೈ ಕಾಲು ಮೂಗು, ಕೈ ಕಾಲು ಬಾಯಿ, ಗುದದ್ವಾರ ಜನನೇಂದ್ರ, ಈ ರೀತಿಯಾದಂತಹ ಕಾರ್ಯಗಳಲ್ಲೇ ತೊಡಗಿರ್ತಾರೆ ಅಲ್ವಾ. ಅವ್ರು ಮಾಡೋ ಎಲ್ಲ ಕಾರ್ಯಗಳು ಇವೇ ಅಲ್ವಾ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯದಲ್ಲೇ ಕಾರ್ಯಗಳನ್ನು ಮಾಡೋದು. ಸೊ ಈ ಕಾರ್ಯಗಳಲ್ಲಿ ತೊಡಗಿರುವಂಥವರು ಅವರು ಅವುಗಳಿಂದ ಸುಖವನ್ನು ಬಯಸ್ತಾ ಇರ್ತಾರೆ. ಅದಕ್ಕೆ ಇಂದ್ರಿಯ ಸುಖ ಅಂತ ಹೇಳ್ತಾರೆ. ಇಂದ್ರಿಯ ಸುಖ. ಸುಖ. ಸೊ ಈ ರೀತಿಯಾದಂಥ ಇಂದ್ರಿಯ ಸುಖವನ್ನೇ ಅವರು ಪೂರ್ಣ, ಪರಿಪೂರ್ಣ ಅಂತ ಭಾವಿಸಿ ಜೀವಿಸ್ತಾ ಇರ್ತಾರೆ. ಆದರೆ ಇದು ಹೇಗೆ? ಭ್ರಮೆಯಂತೆ. ಭ್ರಮೆ, ಹಿಂದೆ ನಾವು ಭ್ರಮೆ ಕೇಳಿದ್ವಲ್ಲ ಈ ಹಾಗೆ. ಶಬ್ದ ಭ್ರಮೆ, ಹೌದು. ಮಾಯೆ ಮಾಯೆ. ಮಾಯೆ. ಇದಕ್ಕೆ ಬಹಳ ಉತ್ತಮವಾದಂತಹ ಒಂದು ಉದಾಹರಣೆ ಪ್ರಭುಪಾದರು ಮುಂದೆ ಹೇಳ್ತಾರೆ. ಮುಂದೆ ಓದಿ ಮಾತಾಜಿ. ದೇಹದ ಈ ಕೈ ಉದಾಹರಣೆನ ನೀವು ದೇಹಕ್ಕೆ ಸ್ವಲ್ಪ ಸೇರಿರುವ ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಉದಾಹರಣೆ ಬಹಳ ಮುಖ್ಯ ನಿಮಗೆ. ಅಫ್ಕೋರ್ಸ್ ಇದು ಅರ್ಥ ಮಾಡ್ಕೊಳ್ಲಿಕ್ಕೂ ಮುಖ್ಯ, ನಿಮ್ಗೆ ಎಕ್ಸಾಮ್ಗೂ ಬಹಳ ಇಂಪಾರ್ಟೆಂಟ್ ಇದು. ಓದಿ. ದೇಹದ ಕೈ ದೇಹಕ್ಕೆ ಸೇರಿರುವವರೆಗೆ ಮಾತ್ರ ಅದು ಸಂಪೂರ್ಣವಾದ ಕೈಯಾಗಿರುತ್ತದೆ. ಕೈಯನ್ನು ದೇಹದಿಂದ ಕತ್ತರಿಸಿದಾಗಲೂ ಅದು ಕೈಯ ಹಾಗೆಯೇ ಕಾಣಬಹುದು. ಆದರೆ ಅದಕ್ಕೆ ಕೈನ ಯಾವ ಶಕ್ತಿಗಳೂ ಇರುವುದಿಲ್ಲ. ಅದೇ ರೀತಿ ದಿವಿಗಳು ಪೂರ್ಣನ ವಿಭಿನ್ನಾಂಶಗಳು. ಅವನ್ನು ಪೂರ್ಣನಿಂದ ಕತ್ತರಿಸಿ ಹಾಕಿದಾಗ ಪೂರ್ಣತೆಯ ಭ್ರಮೆ ಅವರನ್ನು ಪೂರ್ಣವಾಗಿ ತೃಪ್ತಿಗೊಳಿಸಲಾರದು. ಸೊ ವ್ಯಕ್ತಿ ಜಗತ್ನಲ್ಲಿ ಪೂರ್ಣತೆಯ ಭ್ರಮೆಯಲ್ಲಿರ್ತಾನೆ. ಭ್ರಮೆ, ಓ ನಾನು ಪೂರ್ಣನಾಗಿದ್ದೀನಿ, ಜೀವನದಲ್ಲಿ ಸುಖದಲ್ಲಿದ್ದೀನಿ. ಆದರೆ ಆಕ್ಚುಲಿ ಹೇಳ್ಬೇಕಂದ್ರೆ ಆತ ಭಗವಂತನಿಂದ ದೂರವಾಗಿರೋದ್ರಿಂದ ಆತ ಭ್ರಮೆಯಲ್ಲಿದ್ದಾನೆ. ಆತನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ದುಃಖ, ಅಸಂತೃಪ್ತಿ ಕಂಡೇ ಕಾಣುತ್ತೆ. ಸೊ ಈ ಮನುಷ್ಯ ಶರೀರದ ಕುರಿತಾಗಿ ನಾವು ನೋಡಿದ್ವಿ. ಈಗ ಈ ಉದಾಹರಣೆ ಏನಿದೆ ಬಹಳ ಮುಖ್ಯ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಫೋಟೋ ಕಣ್ಮುಂದೆ? ಸೊ ಕೈ ಎಲ್ಲಿವರೆಗೆ ಶರೀರಕ್ಕೆ ಜೋಡಿಕೊಂಡಿರುತ್ತೋ ಅಥವಾ ಸೇರ್ಕೊಂಡಿರುತ್ತೋ ಅಲ್ಲಿವರೆಗೆ ನಾವು ಏನನ್ನ ಬಯಸ್ತೀವೋ ಆ ಕೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನೀಗ ಕೈಯಿಂದ ಏನೋ ತಗೋಬೇಕಂದ್ರೆ ತಕ್ಷಣವೇ ಅದು ಕೈ ಮುಂದೆ ಹೋಗಿ ಅದನ್ನು ತಗೊಳುತ್ತೆ. ಆದರೆ ಆ ಕೈ ನಮ್ಮ ದೇಹದಿಂದ ಸಪರೇಟ್ ಆಗಿದ್ರೆ, ಬೇರೆ ಆಗಿದ್ರೆ, ನೋಡ್ಲಿಕ್ಕೆ ಅದು ಕೈಯಂತೆ ಕಂಡರೂ ಕೂಡ, ನೋಡಿ ಪಕ್ಕದಲ್ಲಿ ಇನ್ನೊಂದು ಫೋಟೋದಲ್ಲಿದೆ, ಕೈಯಂತೆ ಕಾಣ್ತಾ ಇದೆ, ಆದರೆ ಕೈ ಶರೀರಕ್ಕೆ ಅದು ಜೋಡ್ಕೊಂಡಿಲ್ಲ. ಸೊ ಹಾಗಾಗಿ ಅದು ನೋಡ್ಲಿಕ್ಕೆ ಆ ರೀತಿ ಕಂಡರೂ ಕೂಡ ಅದು ಯಾವುದೇ ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಕೈ ಶಕ್ತಿಗಳು ಏನಿದ್ದು ಕೈಯಿಂದ ಅವುಗಳು ಯಾವುವು ಅದರಲ್ಲಿ ಕಾಣೋದಿಲ್ಲ. ಸೊ ಹೊರರೂಪದಲ್ಲಿ ಅದು ಕೈಯಂತೆ ಕಾಣ್ತಾ ಇದೆ. ಅದಕ್ಕೆ ಹೇಳೋದಲ್ವಾ ಭ್ರಮೆ. ಭ್ರಮೆ ಅಂದ್ರೆ ಏನು? ಹೊರರೂಪದಲ್ಲಿ ಆ ರೀತಿ ಕಾಣುತ್ತೆ. ಜಗತ್ತಿನ ಏನು ಲೌಕಿಕವಾದಿಗಳು ಅಥವಾ ಸಂಸಾರಿಗಳು ಏನಿದ್ದಾರೆ, ಅವರು ಏನು ಇಂದ್ರಿಯ ಸುಖವನ್ನು ಬಯಸಿ ಜೀವಿಸ್ತಾ ಇದ್ದಾರೆ, ಹೊರರೂಪದಲ್ಲಿ ಅವರು ಸುಖ ಪಡ್ತಾ ಇದ್ದಾರೆ ಅಥವಾ ಸಂಪೂರ್ಣರಾಗಿದ್ದಾರೆ ಅಂತ ಕಾಣಿಸುತ್ತೆ. ಆದರೆ ಅದೇನದು? ಭ್ರಮೆ. ಏನದು? ಭ್ರಮೆ. ಉದಾಹರಣೆ ಏನು? ಕೈ. ಈ ಕೈಯ ಉದಾಹರಣೆನ ನೀವು ನೆನ್ಪಿಡಬೇಕು. ಸೊ ನಿಮಗೆ ಪ್ರಶ್ನೆ ಇದು ಆಲ್ಮೋಸ್ಟ್ ಖಚಿತವಾಗಿ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಇದು ಬಹಳ ಮುಖ್ಯವಾದಂತಹ ಒಂದು ಕನ್ಸೆಪ್ಟ್. ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಪ್ರಶ್ನೆ ಹೇಗಿರುತ್ತಂದ್ರೆ ಕೈ ಮತ್ತೆ ದೇಹ ಅಂತ ಅಷ್ಟೇ ಇರುತ್ತೆ. ಅದನ್ನ ನೀವು ವಿವರ ಮಾಡಬೇಕು. ಏನ್ ಮಾಡ್ತೀರಾ? ದೇಹ ಕೈ ಯಾವಾಗ ದೇಹದ ಜೊತೆ ಸೇರಿಕೊಂಡಿರುತ್ತೋ ಅದು ಸಂಪೂರ್ಣವಾಗಿರುತ್ತೆ, ಎಲ್ಲ ಕಾರ್ಯವನ್ನ ಮಾಡುತ್ತೆ. ದೇಹದಿಂದ ಕೈ ಸಪರೇಟ್ ಆಗಿದ್ರೆ, ಬೇರೆ ಆದಾಗ ಅದು ಕೈಯಂತೆ ಕಾಣುತ್ತೆ, ಆದರೆ ಅದು ಸಂಪೂರ್ಣವಾಗಿರೋದಿಲ್ಲ, ಯಾವುದೇ ಕಾರ್ಯವನ್ನ ಮಾಡೋದಿಲ್ಲ. ಅದೇ ರೀತಿ ಹಾಗೆಯೇ ಏನ್ ಹೇಳ್ತೀರಾ ಮುಂದೆ? ಅದು ಮುಂದಿನ ಬಹಳ ಇಂಪಾರ್ಟೆಂಟ್, ಅದು ಹೇಳಬೇಕು. ಹಾಗೆಯೇ ಏನದು? ಇದನ್ನ ಏನಕ್ಕೆ ಹೇಳಲಾಗ್ತಾ ಇದೆ? ಯಾವ ಅಂಶವನ್ನು ಹೇಳಿ? ಪೂರ್ಣನಿಂದ ಕತ್ತರಿಸಿದಾಗ ಪೂರ್ಣತೆಯ ಭ್ರಮೆ ಅವರನ್ನು ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ, ಎಲ್ಲಿವರೆಗೆ ಜೀವಿ ಭಗವಂತನ ಜೊತೆ ಸಂಬಂಧದಲ್ಲಿರೋದಿಲ್ವೋ ಅದು ಅಲ್ಲಿವರೆಗೆ ದುಃಖ ಅಥವಾ ಭ್ರಮೆಯಲ್ಲೇ ಇರ್ತದೆ ಅಂತ.
ಓಕೆ. ಸೊ ಇದು ಬಹಳ ಸರಳವಾಗಿ ಎಷ್ಟು ಚೆನ್ನಾಗಿ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ನಾವು ಹೇಗೆ ಅದನ್ನ ನಡೆಸ್ಕೊಳ್ಬೇಕು ಮುಂದೆ, ಆ ಅದನ್ನ ಪ್ರಭುಪಾದರು ಮುಂದೆ ಹೇಳ್ತಾರೆ. ಸೊ ಹಾಗಿದ್ದಲ್ಲಿ ನಾವು ಹೇಗೆ ಆ ಪೂರ್ಣನ ಜೊತೆ ಸೇರಿಕೊಳ್ಬೇಕು ಆ ಮಾತನ್ನ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಇನ್ನೊಬ್ರು ಯಾರಾದ್ರೂ ಓದ್ತೀರಾ? ಮಾನವ ಜೀವನದ ಓದಿ. ನಾನು ಓದ್ತೀನಿ ಪ್ರಭುಜಿ. ಓದಿ. ಮಾನವ ಜೀವನದ ಪರಿಪೂರ್ಣತೆಯನ್ನು ಒಬ್ಬನು ಅರಿಯಬೇಕಾದರೆ ಅವನು ಪೂರ್ಣನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ. ಈ ಜಗತ್ತಿನಲ್ಲಿ ಎಲ್ಲಾ ಸೇವೆಗಳು, ಅವು ಸಾಮಾಜಿಕವಾಗಿರಲಿ, ರಾಜಕೀಯವಾಗಿರಲಿ, ಜಾತಿ ಸಂಬಂಧವಾಗಿರಲಿ, ಅಂತಾರಾಷ್ಟ್ರೀಯವಾಗಿರಲಿ, ಇಲ್ಲವೇ ಅಂತರಗ್ರಹದಾಗಿರಲಿ, ಅವು ಪೂರ್ಣನೊಂದಿಗೆ ಸಮನ್ವಯಗೊಳಿಸುವವರೆಗೆ ಅಪರಿಪೂರ್ಣವಾಗಿಯೇ ಉಳಿಯುತ್ತವೆ. ಪ್ರತಿಯೊಂದನ್ನು ಪರಿಪೂರ್ಣನೊಂದಿಗೆ ಬೆಸೆದಾಗ ಬೆಸದ ವಿಭಿನ್ನಾಂಶಗಳು ಸ್ವತಃ ಪೂರ್ಣಗೊಳಿಸುವುವು. ನೋಡಿ, ಬೆಸೆಯೋದಂದ್ರೆ ಅರ್ಥ ಆಗತ್ತೆ ನಿಮ್ಗೆ? ಸೇರಿಸೋದು ಅಂತ ಅರ್ಥ. ಸೊ ಎಲ್ಲವನ್ನು ಕೂಡ ಆ ಪರಿಪೂರ್ಣನಾದ ಭಗವಂತನೊಂದಿಗೆ ನಾವು ಸೇರಿಸ್ಬೇಕು. ನಾವು ಮಾಡೋ ಕಾರ್ಯಗಳೆಲ್ಲವೂ ಕೂಡ ಆತನಿಗೆ ಸೇವೆ ರೂಪದಲ್ಲಿ ಮಾಡಬೇಕು. ಸೊ ಆತನ ಜೊತೆ ನಾವು ಸೇರುವುದಂದ್ರೆ ಅರ್ಥ ಏನು? ಆತನ ಸೇವೆಯಲ್ಲಿ ತೊಡಗುವುದು ಅಂತ ಅರ್ಥ. ಅದಕ್ಕೆ ಮೊದಲನೇ ಸಾಲಲ್ಲಿ ಹೇಳಿದ್ದಾರೆ ನೋಡಿ, ಮಾನವ ಜೀವನದ ಪರಿಪೂರ್ಣತೆಯನ್ನು ನಾವು ತಿಳಿಬೇಕಾದ್ರೆ ಏನ್ ಮಾಡ್ಬೇಕು? ಆ ಪರಿಪೂರ್ಣ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಆಗ ನಾವು ಯಾವುದೇ ಕಾರ್ಯ ಮಾಡಲಿ, ನಮ್ಮ ಕುಟುಂಬದ ಕಾರ್ಯಗಳನ್ನಾಗಿರಬಹುದು, ಅಥವಾ ಸುತ್ತಮುತ್ತಲಿರುವಂತಹ ಜನರ ಸೇವೆ ಆಗಿರ್ಬೋದು, ಸಮಾಜ ಸೇವೆ ಆಗಿರಬಹುದು, ರಾಜಕೀಯ ಆಗಿರ್ಬೋದು, ನಮ್ಮ ವೃತ್ತಿಗಳಾಗಿರಬಹುದು, ಯಾವುದೇ ಆಗಿರ್ಬೋದು, ಅವೆಲ್ಲವೂ ಕೂಡ ಪರಿಪೂರ್ಣವಾಗ್ತವೆ. ಅವೆಲ್ಲವೂ ಕೂಡ ಆಧ್ಯಾತ್ಮಿಕವಾಗ್ತವೆ. ಸೊ ಪ್ರಭುಪಾದರು ಈಗ ಇಲ್ಲಿ ಕೊನೆಯ ಒಂದು ಪ್ಯಾರಾಗ್ರಾಫ್ನಲ್ಲಿ, ಈ ಒಂದು ಪರಿಚ್ಛೇದದಲ್ಲಿ, ಆ ಸೇವೆಯ ಮೂಲಕ ಜೀವಿ ಆ ಭಗವಂತ ದೇವೋತ್ತಮ ಪರಮ ಪುರುಷನೊಂದಿಗೆ ಬೆಸೆಯಬೇಕು, ಸೇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಬಹಳ ಚೆನ್ನಾಗಿದೆ ಇದೊಂದು ಈ ಮಂತ್ರ, ಪ್ರಾರ್ಥನೆ ಮಂತ್ರದ ವರ್ಣನೆ ಬಹಳ ಚೆನ್ನಾಗಿದೆ. ಹಾಗಾಗಿ ಅದಕ್ಕೆ ತುಂಬಾ ನಾವು ಸ್ವಲ್ಪ ಸಮಯ ಹಿಡಿದು ಮೆಲ್ಲಗೆ ಒಂದೊಂದನ್ನೇ ಓದಿ ಕಲ್ತ್ವಿ. ಸೊ ನೀವು ಸಮಯ ಸಿಕ್ಕಾಗ ಇನ್ನೊಮ್ಮೆ ಇದನ್ನ ಓದಿ ತಿಳ್ಕೊಳ್ಳಿ. ಇದು ಹೋಮ ಮಾಡುವಾಗ ಪೂರ್ಣಾಹುತಿ ಹಾಕುವಾಗ ಅದನ್ನ ಹೇಳ್ತಾರೆ. ಈ ಒಂದು ಶ್ಲೋಕ ಆಕ್ಚುಲಿ ಇದೆಲ್ಲ ಹೇಳೋದ್ರ ಅರ್ಥ ಏನು? ಮುಖ್ಯವಾಗಿ ಓಕೆ, ನಾನು ಇಲ್ಲಿವರೆಗೂ ಏನನ್ನೇ ಮಾಡಿದ್ದಾಗಿರ್ಲಿ, ಅದೆಲ್ಲವೂ ಕೂಡ ಆ ಪರಿಪೂರ್ಣನಿಗೆ ನಾನು ಆಹುತಿಯಾಗಿ ನಿಮ್ಗೆ ಅರ್ಪಿಸ್ತೀವಿ. ಹಾಗೆ ಅರ್ಪಿಸ್ತೀವಿ. ಅದಕ್ಕೋಸ್ಕರ ಈ ಶ್ಲೋಕ ಹೇಳ್ಬಿಟ್ಟು ಆತನ ಸ್ಮರಣೆಯನ್ನ ಮಾಡ್ತಾರೆ. ಹೇ ಭಗವಂತ, ನೀನು ಸಂಪೂರ್ಣ, ನಿನ್ನಿಂದ ಬಂದಂತಹ ಈ ಜಗತ್ತು ಸಂಪೂರ್ಣ. ನಾನು ನಿನ್ನ ಸಂಪೂರ್ಣತ್ವವನ್ನ ತಿಳಿಬೇಕಾದ್ರೆ ನಾನು ನಿನ್ನ ಸೇವೆಯಲ್ಲಿ ತೊಡಗ್ತೀನಿ. ಹೀಗೆ ಆ ಚಿಂತನೆಯಲ್ಲಿ ಅದನ್ನ ಮಾಡಬೇಕು. ಓಕೆ, ಹರೇ ಕೃಷ್ಣ. ಸೊ ಈ ಪ್ರಾರ್ಥನೆ ಮಂತ್ರ ಇಲ್ಲಿಗೆ ಪೂರ್ತಿ ಆಯ್ತು. ಬಟ್ ನಾವಿವತ್ತು ಮಂತ್ರ ಒಂದನ್ನು ಕೂಡ ಪ್ರವೇಶ ಮಾಡೋರಿದ್ದೀವಿ. ಏನಾದ್ರೂ ಪ್ರಶ್ನೆ ಇದ್ರೆ ಹೇಳಿ ಪ್ರಾರ್ಥನೆ ಮಂತ್ರದ ಬಗ್ಗೆ. ಆ ಶ್ಲೋಕ ಬಾಯ್ಪಾಠ ಮಾಡ್ಬೇಕು ನೀವು. ಅದರ ಅನುವಾದವನ್ನು ಕೂಡ ನೀವು ನೆನ್ಪಿಡ್ಬೇಕು. ನಿಮಗೆ ಬರೀ ಶ್ಲೋಕ ಅಷ್ಟೇ ಕೇಳೋದಿಲ್ಲ, ಅನುವಾದ ಕೂಡ ಕೇಳ್ತಾರೆ. ಸೊ ಅನುವಾದವನ್ನು ಕೂಡ ನೆನ್ಪಿಟ್ಟು ಹೇಳ್ಬೇಕು. ಓಕೆ, ಇದು ಎಕ್ಸಾಮ್ ಬರಿಬೇಕು ಅಂತಂದ್ರೆ ಅನುವಾದ ಯಾವ ತರ ಬರಿಬೇಕು ಅಂತ ಬರಿಬೇಕು ನೀವು. ಇದು ಇಷ್ಟು ವಿಸ್ತಾರವಾಗಿದೆಯಲ್ಲ ಪ್ರಭುಜಿ, ಅದು ಏದಾರು ಸ್ವಲ್ಪ ಸಂಕ್ಷಿಪ್ತವಾಗಿ ನೀವು ಆತರ ಏದಾರು ಆನ್ಸರ್ ತರ ಕೊಡ್ತೀರಾ? ಆ ರೀತಿಯಾದಂತ ಪ್ರಶ್ನೆ ಕೇಳೋದು, ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋದೇ ಇಲ್ಲ ನಿಮ್ಗೆ. ಇಲ್ಲ, ಇವಾಗ ಈ ಶ್ಲೋಕದ ಅನುವಾದ ಬರಿಬೇಕು ಅಂತಂದ್ರೆ ಆ ಶ್ಲೋಕದ ಅನುವಾದ ನೀವು ಅದೇನ್ 4 ಸಾಲ ಇದೆಯಲ್ಲ ಅದು ಬರೀಲೇಬೇಕು. ಫಸ್ಟ್ 4 ಸಾಲ ಅದು ಮಾತ್ರ ಅದನ್ನ ನೆನ್ಪಿಡ್ಲೇಬೇಕು. ಎಲ್ಲಿದೆ ನೋಡಿ, ಅದು ಎಲ್ಲೋಯ್ತು? ಫಸ್ಟ್ ಇದೆಯಲ್ಲ ಅದನ್ನ ಇಲ್ಲಿದೆ ನೋಡಿ ಅನುವಾದ. ಇದು ನೆನ್ಪಿಡ್ಬೇಕು ನೀವು. ಇದನ್ನ ಹಾಗೆ ಓದ್ಬಿಟ್ಟು ಹಾಗೆ ಹೇಳಿದ್ರೆ ಸಾಕು ಅಂತ ಹೇಳ್ತೀನಿ. ಆಕ್ಚುಲಿ ಸುಮ್ನೆ ನೀವು ಬಾಯ್ಪಾಠ ಮಾಡೋ ಬದಲು ಅದನ್ನ ಅರ್ಥ ತಿಳ್ಕೊಳ್ಳಿ. ಆಗ ಏನಾಗುತ್ತೆ, ನೀವು ಇದೇ ಪದಗಳನ್ನು ಉಪಯೋಗಿಸ್ತಾ ಇದ್ರೂ ಕೂಡ ಅದರ ಅರ್ಥ ನಿಮ್ಮ ಮಾತಿನಲ್ಲಿ ಬಂದ್ರೆ ಅದು ಕೂಡ ಸರಿಯಾದ ಉತ್ತರ. ಆದ್ರೆ ಅದು ಒಬ್ಬೊಬ್ರು ಒಂದೊಂದ್ ತರ ಡಿಫ್ರೆಂಟ್ ಅಲ್ಲಿ ಬರೀತಾರಲ್ವಾ ಪ್ರಭುಜಿ, ಅದು ಆನ್ಸರ್ಗಳು. ಯಾಕಂದ್ರೆ ಸಂಪೂರ್ಣವಾದ ಅರ್ಥ ನಿಮ್ಮ ಮಾತಿನಲ್ಲಿ ಹೇಳಿದ್ರು ಕೂಡ ಅದು ಓಕೆ, ಬಟ್ ಅದರ ಸಂಪೂರ್ಣ ಅರ್ಥ ನಿಮ್ಮ ಮಾತಿನಲ್ಲಿ ಹೇಳ್ಬೋದು ನೀವು.
ಅದೇ ಪದ ಹ್ಮ್ ಉಪಯೋಗಿಸದೇ ಇದ್ರೂ ಕೂಡ ಅದರ ಅರ್ಥ, ಬಟ್ ಶ್ಲೋಕ ಎಕ್ಸಾಕ್ಟ್ ಆಗಿರಬೇಕು. ಬಟ್ ಅನುವಾದ ನಿಮ್ಮ ಮಾತಿನಲ್ಲೂ ಕೂಡ ನೀವು ಬರೆದ್ರು ಓಕೆ, ಬಟ್ ಎಲ್ಲ ಅರ್ಥಗಳು ಅಂಶಗಳು ಏನಿವೆ ಅದೆಲ್ಲವೂ ಕೂಡ ನಿಮ್ಮ ಮಾತಿನಲ್ಲಿ ಬರೆದಿರಬೇಕು. ಅದು ಹರೇ ಕೃಷ್ಣ ಇಂಪಾರ್ಟೆಂಟ್. ಪ್ರಭು. ಟೀಕೆ. ಓಕೆ. ಸೊ ನಿಮ್ಮ ಪರೀಕ್ಷೆ ಕುರಿತಾಗಿ ಪ್ರಶ್ನೆ ಇದ್ರೆ ಅದನ್ನ ಕೊನೆಗೆ ಮತ್ತೆ ಕೇಳಿ, ನೋ ಪ್ರಾಬ್ಲಮ್. ಈಗ ಇಲ್ಲಿ ಚರ್ಚೆ ಮಾಡಿದ್ವಲ್ಲ, ನೀವು ಯಾವಾಗ್ಲೂ ಪರೀಕ್ಷೆ ಬಗ್ಗೆನೇ ಪ್ರಶ್ನೆ ಕೇಳ್ತೀರಪ್ಪ. ಏನಿದು ಬರೀ ಪರೀಕ್ಷೆ ಟೆನ್ಷನ್ ನಿಮ್ಗಿದೆ ಅನ್ಸುತ್ತೆ. ಹರೇ ಕೃಷ್ಣ. ಹಾಗಿದ್ರೆ ಹರೇ ನೀವು ಕೃಷ್ಣ ಬೇಕಾದ್ರೆ ಪ್ರಭು. ಪುಸ್ತಕ ನೀವು ಓದ್ಬೋದು, ಅದ್ರಲ್ಲಿ ಏನಿದೆ. ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಏನ್ ಹೇಳಿ ಹರೇ ಕೃಷ್ಣ. ನನ್ಗೊಂದ್ ಸಣ್ಣ ಪ್ರಶ್ನೆ ಇತ್ತು. ಹೇಳಿ ಈ ಹೇಳಿ. ಪ್ರೀವಿಯಸ್ ಪ್ಯಾರಾಗ್ರಾಫ್ ಅಲ್ಲಿ 84 ಲಕ್ಷ ಹಾ ಜೀವರಾಶಿಗಳ ಬಗ್ಗೆ ಮನುಷ್ಯ ಹಾ ಹಾ ಹೌದು ಐ ಮೀನ್ ಜೀವನ ಎಷ್ಟು ಇಂಪಾರ್ಟೆಂಟ್ ಅಂತ, ಹೌದು ಮತ್ತೆ ಈಗ ನಾವು ಕಳ್ಕೊಂಡ್ರೆ ಫುಲ್ ಸೈಕಲ್ ರಿಪೀಟ್ ಮಾಡ್ಬೇಕಾಗತ್ತೆ ಅಂತ ಹೌದು ಯಾವಾಗ್ಲೂ ಹೇಳ್ತಾರಲ್ಲ bro. ಹೌದು ಮತ್ತೆ ಹೌದು. ಈ 84 ಲಕ್ಷದಲ್ಲಿ ಎಷ್ಟೊಂದು ಜೀವರಾಶಿಗಳು ಈಗಾಗ್ಲೇ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಲೈಕ್ ಡೈನೋಸರಸ್, ಡೋಡು. ಅವಾಗ ಹೆಂಗೆ ಅವಾಗ ಮತ್ತೆ ಸೈಕಲ್ ಫುಲ್ಲು ಕಂಪ್ಲೀಟ್ ಆಗಲ್ಲ ಅಲ್ಲ ಪ್ರಭು? ಹೌ ಡಸ್ ಇಟ್ ವರ್ಕ್? ನೋಡಿ, ಅದು ಆಧುನಿಕ ವಿಜ್ಞಾನ ತನ್ನ ಸೀಮಿತ ಕ್ಷೇತ್ರದಲ್ಲಿ ಕಾಣುವಂತಹ ಒಂದು ಅಬ್ಸರ್ವೇಷನ್ ಏನದು. ಕೆಲ ಪ್ರಾಣಿ ವರ್ಗ ಅಥವಾ ಪಶು ವರ್ಗ ಅಥವಾ ಸಸ್ಯ ವರ್ಗ ಲುಪ್ತವಾಗಿದೆ ಅಂತ, ಎಕ್ಸ್ಟಿಂಕ್ಟ್ ಅಂತ ಹೇಳ್ತಾರಲ್ವ, ಎಂಡೇಂಜರ್ಡ್ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಕೂಡ ಆ 84 ಲಕ್ಷ ಶರೀರಗಳೇನಿವೆ ಅವೆಲ್ಲವೂ ಬ್ರಹ್ಮ ಮಾಡಿರುವಂಥದ್ದು. ಅವುಗಳು ನಾಶ ಆಗೋದಿಲ್ಲ. ಕೆಲ ಸಮಯದ ಕಾರಣವರೆಗೆ ಕೆಲ ಕ್ಷೇತ್ರಗಳಲ್ಲಿ, ಅಂದ್ರೆ ಕೆಲ ಭಾಗಗಳಲ್ಲಿ, ಬ್ರಹ್ಮಾಂಡದ ಕೆಲ ಭಾಗ, ಈಗ ಭೂಮಂಡಲದಲ್ಲಿ ಅಥವಾ ನಮ್ಮ ಪೃಥ್ವಿಯಲ್ಲಿ ಅವು ಕಾಣದೇ ಇರಬಹುದು, ಬಟ್ ಬೇರೆಡೆ ಕಾಣ್ತವೆ, ಅವು ಇದ್ದೇ ಇರ್ತವೆ, ಅವೆಂದೂ ಕೂಡ ಲುಪ್ತವಾಗುವುದಿಲ್ಲ. ಈಗ 84 ಲಕ್ಷದಲ್ಲಿ ಕೇವಲ ಒಂದು 10 ಲಕ್ಷ ಅಷ್ಟೇ ಉಳಿದಿದೆ, ಆ ರೀತಿ ಎಲ್ಲೂ ಇಲ್ಲ. ಓಕೆ. ಆಕ್ಚುಲಿ ಈ 84 ಲಕ್ಷದ ಗಣನೆ ಮಾಡಲಾಗಿದೆ, ಅದು ಪದ್ಮಪುರಾಣದಲ್ಲಿ ಬರುತ್ತೆ. ಆ ಜಲಜ 20 ಲಕ್ಷ ನವಲಕ್ಷಾಣಿ. ಕರೆಕ್ಟ್, ನೀವು ಹೇಳ್ತಾ ಇದ್ದೀರ ಅದೇ. ಜಲಜ ನವಲಕ್ಷಾಣಿ, 9 ಲಕ್ಷ ಜಲಚರ ಪ್ರಾಣಿಗಳು, 20 ಲಕ್ಷ ವೃಕ್ಷಗಳು, ಸ್ಥಾವರ 4 ಲಕ್ಷ ವಿಂಶತಿ, ಮನುಷ್ಯ, ಸ್ಥಾವರ ಲಕ್ಷ ವಿಂಶತಿ. ಸೊ ಈ ಚರ್ಮಯೋರು ರೀತಿಯಾಗಿ ಸೊ ಅದು ಹಂಗಾದ್ರೆ ಅಲ್ಲಿ ಬೇಸಿಕಲಿ ಎಕ್ಸಾಕ್ಟ್ ಅದು ಎಕ್ಸ್ಟೆಂಟ್ ಡೆಫಿನೇಷನ್ ಇದೆ. ಆಗಿಲ್ಲ ಅದು ಎಕ್ಸ್ಟೆಂಟ್ ಅಂತೀರಾ ಆಗಿಲ್ಲ, ಅದು ಪ್ರಭು? ನಮ್ಮ ಓಕೆ. ಕಣ್ಣಿಗೆ ಅದು ಕಾಣದೇ ಇರಬಹುದು, ಬಟ್ ಬೇರೊಂದೆಡೆ ಅದು ಇದ್ದೇ ಇದೆ. ಈ 84 ಲಕ್ಷ ನಮ್ಮ ಕೇವಲ ಭೂಮಂಡಲಕ್ಕಷ್ಟೇ ಅಲ್ಲೇ ಹೇಳ್ತಾ ಇರೋದು. ಪೂರ್ತಿ ಬ್ರಹ್ಮಾಂಡ ಅಂದ್ರೆ ಏನು, ಅದು ಮುಂದೆ ಬರುತ್ತೆ. 14 ಲೋಕಗಳೇನಿವೆಯಲ್ಲ, ಅತಲ ವಿತಲ ಸುತ್ತಲ ಪಾತಾಳ ಲೋಕ, ಕೆಳಗಿಂದು, ದೇವಲೋಕ ಆಮೇಲೆ ಎಲ್ಲ. ಮೇಲಿಂದು ಭೂರ್ಭುವ ಸ್ವಹ, ಆನಂತರ ಏನದು ಮಹರ್ಲೋಕ, ಅದಲ ಮಹರ್ ಪತಲ ಜನ ತಪ, ಸರ್ವಲೋಕ ಅಂತ ಹೇಳ್ತಾರಲ್ಲ ಅದು ಪ್ರಭು. ಕೆಳಗಿಂದ ಆಯ್ತದು, ಮೇಲಿಂದ ಹೇಳ್ತಾರೆ ನಾನು. ಜನ ತಪ ತಪೋಲೋಕ, ಮಹರ್ ಜನಲೋಕ, ಸತ್ಯಲೋಕ. ಮಹರ್ಲೋಕ. ಸತ್ಯಲೋಕ. ಸೊ ಒಟ್ಟಾರೆ 14 ಈ ಲೋಕಗಳ ಎಲ್ಲ ಹಾಗಾದ್ರೆ ಕಡೆ ಇರುವಂತಹ ಜೀವಿಗಳನ್ನ 84 ಲಕ್ಷ ಅದ್ರಲ್ಲಿ ಹಾಗಾದ್ರೆ ದೇವತೆಗಳು ಗ್ರಹಗಳು. ಇನ್ಕ್ಲೂಡೆಡ್ ಪ್ರಭು? ಹೌದು ಹೌದು ಹೌದು, ಅಂದ್ರೆ ಇವಾಗ ನಾವು ದೇವತೆ ಅವುಗಳು ಕೂಡ ಅದು ಜೀವಿಗಳು. ಹಾ ಅವುಗಳು, ಇವಾಗ ಅವ್ರಿಗೂ ಕೂಡ ಕರ್ಮ 84 ಬಂಧನ ಅಲ್ಲಿ ಇದೆ. ಇವಾಗ ಮತ್ತೆ 4 lakhs ಹೇಳೋದು ಅದು ಗುಣಗಳು ಬೇಸಿಸ್ ಅಲ್ಲ ಅಲ್ವಾ 4 ಪ್ರಭು? ಲ್ಯಾಕ್ ಅದು ಹಂಗಾದ್ರೆ ಅದು 4 ಲಕ್ಷ ಮನುಷ್ಯನ ಆ, ಜಾತಿ ಅಂತ ಏನ್ ಹೇಳ್ತಾರೆ, ಅದು ಪ್ರಜ್ಞೆಯನ್ನ ಅನುಸರಿಸಿ. ಮತ್ತೆ ಬೇರೆ ಬೇರೆ ದೇವತೆಗಳು ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ದೇವತೆಗಳು ಪ್ರಭು? ಕೂಡ ಮನುಷ್ಯನಲ್ಲೇ ಗಣನೆ ಆಗ್ತಾರೆ ಆಕ್ಚುಲಿ. ಹ್ಮ್. ಅತ್ಯಂತ ಓಕೆ. ಸತ್ವಗುಣದಲ್ಲಿ ಪ್ರವೃದ್ಧರಾದವರು ಅವರು ದೇವತಾ ದೇವತೆ. ಮನುಷ್ಯರು ಅಥವಾ ದೇವತೆಗಳು ಅಂತ ಹೇಳ್ತಾರೆ. ಅಸುರರು ಕೂಡ ಅದರಲ್ಲಿ ಗಣನೆ ಆಗ್ತಾರೆ. ಆ ರೀತಿ ನೋಡಿದ್ರೆ ಓಕೆ ಹಾಗೆ. ಥ್ಯಾಂಕ್ ಯು ಪ್ರಭು. ಓಕೆ. ಸೊ ಇದರ ಡೀಟೇಲ್ಸ್ ನಿಮ್ಗೆ ಮುಂದೆ ಬರುತ್ತೆ. ಈಗ ನೋಡಿ, ಜಸ್ಟ್ ನಾವು ಎಂಟರ್ ಆಗಿದ್ದೀವಿ. ಇದು ಪ್ರಭುಪಾದ ತಾತ್ಪರ್ಯದಲ್ಲಿ ಇನ್ನೂ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಓಕೆ ಓಕೆ. ನಾನೀಗ ಮಂತ್ರ 1 ಸ್ಟಾರ್ಟ್ ಮಾಡ್ತೀನಿ, ಪ್ರಶ್ನೆ ಕೊನೆಗೆ ತಗೊಳ್ತೀನಿ. ಓಕೆ, ಅದರ್ವೈಸ್ ಕ್ವಶನ್ ಆನ್ಸರ್ ಏನು ಮುಂದುವರಿಯುತ್ತೆ. ಸೊ ಮಂತ್ರ 1. ಸೊ ಮಂತ್ರ 1 ಬಹಳ ಮುಖ್ಯವಾದಂತಹ ಮಂತ್ರ, ಪೂರ್ತಿ ಉಪನಿಷತ್ನಲ್ಲಿ ಅತ್ಯಂತ ಮುಖ್ಯವಾದಂತಹ ಮಂತ್ರ. ಯಾಕಂದ್ರೆ ಈ ಮಂತ್ರದ ಕಾರಣದಿಂದಾಗಿ ಈ ಉಪನಿಷತ್ತಿಗೆ ಹೆಸರು ಬಂದಿದೆ. ಏನದು? ಈಶಾವಾಸ. ಯಾಕಂದ್ರೆ ಈ ಶ್ಲೋಕ ಮಂತ್ರ ಮೊದಲನೇ ಮಂತ್ರದ ಮೊದಲನೇ ಶಬ್ದ ಈಶ್. ಸೊ ಈ ಉಪನಿಷತ್ತಿಗೆ ಈಶಾವಾಸ್ಯ ಉಪನಿಷತ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ಈ ಮಂತ್ರ ಆಗಿದೆ ನೋಡಿ, ಈಶಾವಾಸ್ಯಂ ಇದಂ ಅಲ್ವಾ, ಈಶೋಪನಿಷತ್ ಅಥವಾ ಈಶಾವಾಸ್ಯ ಉಪನಿಷತ್, ಇದೆಲ್ಲವೂ ಕೂಡ ಇದಕ್ಕೆ. ಸೊ ಮೊದಲನೇ ಮಂತ್ರ ಕೂಡ ನೀವು ಬಾಯ್ಪಾಠ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಂದ ನಿಮಗೂ ಕೂಡ ಅವಕಾಶ ನೀಡ್ತೀವಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃಧ ಕಸ್ಯ ಸ್ವಿಧನಂ.
ಸೊ ಈ ಶ್ಲೋಕ ನೆಕ್ಸ್ಟ್ ಟೈಮಿಂದ ನಾವೆಲ್ಲರೂ ಒಟ್ಟಿಗೆ ಒಮ್ಮೆ ಉಚ್ಚಾರಣೆ ಮಾಡೋಣ. ಮತ್ತೆ ನಾನು ಪ್ರಭು ಇವತ್ತು ಇನ್ನೊಂದ್ಸರಿ ಹೇಗೆ ಹೇಳಿ ಪ್ರಭು. ಮತ್ತೆ ಸರಿ ಹೇಳಿ ಇವತ್ತು ಹೇಗೆ ನಾವು ಮೊದಲನೇ ಮಂತ್ರವನ್ನ 3 ಜನಕ್ಕೆ ಹೇಳಿಸಿದ್ವಲ್ಲ ಆ ರೀತಿ ಪ್ರತಿಯೊಬ್ಬರಿಗೂ ಹೇಳಿಸೋಣ. ಓಕೆ, ಪ್ರಭು ಮಂತ್ರ ಒಂದು ಇನ್ನೊಂದ್ಸರಿ ಇನ್ನೊಮ್ಮೆ ಹೇಳಿ ಪ್ರಭು ಹೇಳ್ತಾ ಇದ್ದೀನಿ ಮಂತ್ರ. ನೋಡಿ. ಹಾ, ಓಕೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗೃದಃ ಕಸ್ಯ ಸ್ವಿಧನಂ. ಸೊ ಈ ಶ್ಲೋಕ ಬಹಳ ಅರ್ಥವಾದದ್ದು. ಆಕ್ಚುಲಿ ಈ ಶ್ಲೋಕ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಮೊದಲ ಮೆಟ್ಟಿಲು ಇದು. ಈ ಶ್ಲೋಕದಲ್ಲಿ ಬರುವಂತಹ ಈ ತತ್ವ ಏನಿದೆ, ಈ ತತ್ವ, ಇದಕ್ಕೆ ಈಶಾವಾಸ್ಯ ತತ್ವ ಅಂತ ಹೇಳ್ತಾರೆ. ನಿಮಗೆ ಈ ಪ್ರಶ್ನೆ ರೂಪದಲ್ಲೂ ಕೇಳ್ತಾರೆ, ಈಶಾವಾಸ್ಯ ತತ್ವ ಎಂದರೇನು ಅಂತ ಕೇಳ್ತಾರೆ. ಅದೇನೊಂದು ತತ್ವ? ಈ ಶ್ಲೋಕದ ಅರ್ಥವೇ ಆ ತತ್ವ. ಈ ಶ್ಲೋಕದ ಅನುವಾದ ಏನಿದೆಯಲ್ಲ ಅದುವೇ ಈಶಾವಾಸ್ಯ ತತ್ವ. ಸೊ ಈ ಶ್ಲೋಕದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ 3 ಭಾಗಗಳಿವೆ. ಮೊದಲನೇದೇನು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಮೊದಲನೇ ಸಾಲು ಇದೆಯಲ್ಲ ಅದು ಮೊದಲನೇ ಅಂಶ. ಏನ್ ಹೇಳ್ತಾ ಇದೆ ನೋಡಿ, ಆವಾಸ್ಯ. ಆವಾಸ್ಯ ಅನ್ನೋ ಶಬ್ದ ವಾಸ, ನಿವಾಸ ಈ ಶಬ್ದದ ಸಂಬಂಧದಲ್ಲಿರೋದು. ಅಂದ್ರೆ ಅರ್ಥ ಏನು? ವಾಸ ನಿವಾಸ ಅಂದ್ರೆ ಅರ್ಥ ಏನು? ವಾಸ ಮಾಡಿ ಜಾಗ. ನಾವೆಲ್ಲಿ ನಾವು ಜೀವಿಸ್ತೀವೋ ಅಥವಾ ಇರ್ತೀವೋ ಆ ಜಾಗಕ್ಕೆ ನಿವಾಸ ಅಂತ ಹೇಳ್ತೀವಿ. ಶ್ರೀನಿವಾಸ ಯಾರಿದು? ಶ್ರೀನಿವಾಸ ಅಂದ್ರೆ ಗೋವಿಂದ. ಗೋವಿಂದ. ಶ್ರೀನಿವಾಸ ಆ ಶಬ್ದದ ಅರ್ಥ ಏನು? ಶ್ರೀನಿವಾಸ ಇರುವ ಶ್ರೀನಿವಾಸ ಲಕ್ಷ್ಮೀ ದೇವಿ ವಾಸ ಮಾಡೋದು ಅಂತ. ಲಕ್ಷ್ಮೀ ದೇವಿ ಯಾರಲ್ಲಿ ನಿವಾಸ ಮಾಡ್ತಾರೆ ಅವರು ಗೋವಿಂದ. ಅದು ಹಾಗೆ. ಸೊ ಶ್ರೀನಿವಾಸ ಲಕ್ಷ್ಮಿಯ ನಿವಾಸ ಸ್ಥಾನ ಆತನೇ, ಅವನೇ ಶ್ರೀನಿವಾಸ, ವೆಂಕಟೇಶ್ವರ. ಸೊ ಪಾಯಿಂಟ್ ಏನಂದ್ರೆ ವಾಸ ಅಂದ್ರೆ ವಾಸ್ಯ, ಆವಾಸ್ಯ ಅಂದ್ರೆ ಇಲ್ಲಿ ವಾಸಸ್ಥಾನ, ಎಲ್ಲಿ ವ್ಯಕ್ತಿ ಜೀವಿಸ್ತಾ ಇದ್ದಾನೋ, ವಾಸ ಮಾಡ್ತಾ ಇದ್ದಾನೋ ಅಂತ. ಎಲ್ಲಿ ವಾಸ ಮಾಡ್ತಾ ಇರ್ತಾನೋ ಅಲ್ಲಿ ಆತನ ನಿಯಂತ್ರಣ ಕೂಡ ಇರುತ್ತೆ ಅಲ್ವಾ? ಸೊ ಜನ ಎಲ್ಲಿ ವಾಸ ಮಾಡ್ತಾರೆ, ಈ ಮನೆಯ ಮೇಲೆ ನಮಗೆ ನಿಯಂತ್ರಣ ಇದೆ. ಮನೆ ವ್ಯಕ್ತಿಯದ್ದೇ ಆಗಿದ್ರೆ ಆತ ಆ ಮನೆಯ ಮೇಲೆ ಪೂರ್ತಿ ನಿಯಂತ್ರಣ ಆತನಿಗಿರುತ್ತೆ. ಬಾಡಿಗೆದಾರರಿಗೆ ಅಷ್ಟು ನಿಯಂತ್ರಣ ಇರುತ್ತೆ, ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಇರುತ್ತಲ್ವಾ? ಟೆನೆಂಟ್ಸ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಈಶ ಆವಾಸ್ಯಂ ಇದಂ ಸರ್ವಂ. ಈ ಏನು ನಾವು ಸುತ್ತಮುತ್ತ ಕಾಣ್ತಾ ಇದೀವಲ್ವಾ, ಇದೆಲ್ಲವೂ ಕೂಡ ಈ ಈಶನ ವಾಸಸ್ಥಾನ, ನಿವಾಸ ಸ್ಥಾನ. ಅಂದ್ರೇನು? ಈ ಈಶ ಎಲ್ಲೆಡೆಯೂ ಇದ್ದಾನೆ, ಈ ಈಶ ಎಲ್ಲವನ್ನೂ ನಿಯಂತ್ರಿಸ್ತಾನೆ ಅಂತ. ಯಾಕಂದ್ರೆ ಶಬ್ದ ಏನಿದೆ ನೋಡಿ, ಸರ್ವಂ. ಸರ್ವಂ ಅಂದ್ರೆ ಎಲ್ಲವೂ. ಸೊ ಈ ಜಗತ್ತೇನಿದೆ ಇದೆಲ್ಲವೂ ಕೂಡ ಆ ಈಶನ ನಿಯಂತ್ರಣದಲ್ಲಿದೆ, ಆ ಈಶನ ನಿವಾಸವಾಗಿದೆ. ಯತ್ ಕಿಂಚ ಜಗತ್ಯಾಂ ಜಗತ್. ಈ ಜಗತ್ನಲ್ಲಿ ಯಾವ್ಯಾವ ರೀತಿಯ ಅಸ್ತಿತ್ವ ಇದೆಯೋ, ಚರ ಅಥವಾ ಏನು ಹೇಳ್ತಾರೆ ಜಂಗಮ, ಸ್ಥಾವರ ಜಂಗಮ, ಚರ ಅಚರ ವಸ್ತುಗಳು. ಸೊ ಹೀಗೆ ಎಲ್ಲವೂ ಕೂಡ ಆ ಈಶನ ವಾಸಸ್ಥಾನ. ಈಗ ಈಶ ಅನ್ನೋ ಶಬ್ದ ಯಾಕೆ ಉಪಯೋಗಿಸಿದ್ರೆ, ಈಶ ಅನ್ನೋದ್ರ ಅರ್ಥ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಈಶ ಅನ್ನೋದ್ರ ಅರ್ಥ ಪ್ರಭುಪಾದರು ಸರಳವಾಗಿ ಭಗವಂತ ಅಂತ ಹೇಳಿದ್ದಾರೆ. ಸೊ ಈ ಉಪನಿಷತ್ತು ಮಂತ್ರಗಳಲ್ಲಿ ಅಥವಾ ಈ ಉಪನಿಷತ್ತು ಸಾಮಾನ್ಯವಾಗಿ ಎಲ್ಲ ಉಪನಿಷತ್ತುಗಳಲ್ಲಿ ನೀವು ನೇರವಾಗಿ ಕೃಷ್ಣ, ರಾಮ, ಭಕ್ತಿ ಈ ರೀತಿಯಾದಂತಹ ಶಬ್ದಗಳನ್ನ ಕಾಣೋದಿಲ್ಲ. ಪರೋಕ್ಷ ಪದಗಳನ್ನು ಉಪಯೋಗಿಸಲಾಗತ್ತೆ. ಅದು, ಇದು, ಅವನು, ಇದು ಈ ರೀತಿಯಾಗಿ. ಅಂದ್ರೆ ಏನು ಏನ್ ಹೇಳ್ತಾರೆ, ಸರ್ವನಾಮಗಳು ಅಂತಾರಲ್ವಾ, ಪ್ರನೌನ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅವುಗಳನ್ನು ಉಪಯೋಗಿಸಲಾಗತ್ತೆ. ಪ್ರನೌನ್ಸ್ ಅಥವಾ ಕಾಮನ್ ನೌನ್, ವಾಟ್ ಎವರ್ ನೀವೇನೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇಲ್ಲಿ ವರ್ಣನೆಯನ್ನ ಕಾಣ್ತೀವಿ.
ಅದಕ್ಕೊಂದು ಕಾರಣ ಇದೆ, ಮುಂದೆ ಅದನ್ನು ನಾನು ಮತ್ತೆ ಇನ್ನೊಮ್ಮೆ ವಿವರಿಸ್ತೀನಿ. ಬಟ್ ಇಲ್ಲಿ ಏನು ನಾವು ತಿಳ್ಕೊಳ್ತಾ ಇದ್ದೀವಿ, ಮೊದಲನೇ ಅಂಶ ಏನು, ಈಶಾವಾಸ್ಯ ತತ್ವದ್ದು ಸರಿ. ಈ ಪೂರ್ತಿ ಜಗತ್ತೇನಿದೆ, ಚರ ಅಚರ ಎಲ್ಲವೂ ಏನಿವೆ, ಈ ಜಗತ್ತೆಲ್ಲವೂ ಕೂಡ ಏನದು, ಆ ಭಗವಂತನ ವಾಸಸ್ಥಾನ, ನಿಯಂತ್ರಣದಲ್ಲಿದೆ. ಭಗವಂತನ ನಿಯಂತ್ರಣದಲ್ಲಿದೆ. ಓ ಆಯ್ತು ಬಿಡು, ಎಲ್ಲವೂ ಕೂಡ ಆತನ ನಿಯಂತ್ರಣದಲ್ಲೇ, ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ಆಗಿದ್ರೆ. ಇಲ್ಲ. ಆ ನಿನಗೆ ಅಂತ ಭಗವಂತ ಕೆಲ ವಸ್ತುಗಳನ್ನ ನೀಡಿದ್ದಾನೆ, ಕೆಲ ಸಂಪನ್ಮೂಲಗಳನ್ನ ನೀಡಿದ್ದಾನೆ. ಅದಕ್ಕೆ ಎರಡನೇ ಅಂಶ ಏನು, ತೇನ ತ್ಯಕ್ತೇನ ಭುಂಜೀತ. ಆ ಈಶ ಪ್ರತಿ ಜೀವಿಯ ಆ ಅವಶ್ಯಕತೆಗಳನ್ನ, ಆ ಜೀವಿಗೆ ಏನು ಅವಶ್ಯಕತೆ ಇದೆ ಆತ ಸುಖವಾಗಿ ಜೀವಿಸ್ಲಿಕ್ಕೆ ಅಂತ ಕೆಲವುಗಳನ್ನ ತೆಗೆದಿಟ್ಟಿದ್ದಾನೆ. ತ್ಯಕ್ತೇನ ತೇನ ಅಂದ್ರೆ ಒಂದು ರೀತಿ ಇಂಗ್ಲಿಷ್ ನಲ್ಲಿ ಕೋಟ ಅನ್ನೋ ಶಬ್ದ ಉಪಯೋಗಿಸ್ತಾರೆ ನೋಡಿ. ಈತನ ಕೋಟ ಅಪ್ಪ ಇದು ಅಲ್ವಾ, ಮೀಸಲಾತಿ ಅಂತಾರಲ್ವಾ ಮೀಸಲಾಗಿಟ್ಟಿರೋದು. ಮೀಸಲಾತಿ. ಇದು ಜನರಲ್ ಕೋಟ, ಆರ್ಮಿ ಕೋಟ, ಪರಿಶಿಷ್ಟ ವರ್ಗದವರಿಗೆ ಕೋಟ, ವಿಕಲಾಂಗರಿಗೆ ಹ್ಯಾಂಡಿಕ್ಯಾಪ್ಡ್ ಕೋಟ, ಪ್ರತಿಯೊಬ್ಬರಿಗೂ ಕೋಟ ಇಟ್ಟಿದ್ದಾನೆ. ಮನುಷ್ಯರಿಗೆ ಕೋಟ, ಪ್ರಾಣಿಗಳಿಗೆ ಒಂದು ಮೀಸಲಾತಿ, ಪಕ್ಷಿಗಳಿಗೆ ಒಂದು ಮೀಸಲಾತಿ. ಸೊ ಭಗವಂತ ಈಶ ಪ್ರತಿಯೊಂದು ಜೀವಿಗೆ ಅದರದೇ ಆಗಿ ಆ ಸಂಪನ್ಮೂಲಗಳನ್ನು ಮೀಸಲಿಟ್ಟಿದ್ದಾನೆ. ತೇನ ತ್ಯಕ್ತೇನ ಭುಂಜಿತ, ಅವುಗಳನ್ನು ಉಪಯೋಗಿಸಿ ಆ ಜೀವಿ ಆನಂದದಲ್ಲಿ ಅಥವಾ ಸುಖದಲ್ಲಿ ಇರಬೇಕು. ಭುಂಜೀತ, ಭುಂಜೀತ ಅಂದ್ರೆ ಅರ್ಥ ನೋಡಿ, ಅದನ್ನ ಸ್ವೀಕರಿಸಿ ಅದು ಸುಖವಾಗಿರಬೇಕು. ಮೂರನೇ ಅಂಶ ಬಹಳ ಮುಖ್ಯವಾದ ಅಂಶ, ಏನದು, ಮಾಗೃಧ ಕಸ್ಯ ಸ್ವಿಧನಂ. ಬೇರೆಯವರಿಗೆ ಮೀಸಲಿಟ್ಟ ವಸ್ತುಗಳನ್ನ, ಸಂಪನ್ಮೂಲಗಳನ್ನ ಸ್ವೀಕರಿಸಬಾರದು. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಮ್ಮೆ ಶಾಲೆಗಳಲ್ಲಿ ಸಣ್ಣ ಮಕ್ಕಳು ಫಸ್ಟ್ ಟೈಮ್ ಸ್ಕೂಲಿಗೆ ಬಂದಾಗ ಏನ್ ಮಾಡ್ತಾರೆ, ನಿನಗೆ ಆಟಿಕೆ ವಸ್ತುಗಳನ್ನ ನಾನು ನಿನಗೆ ಕೊಟ್ಟಿದ್ದೀನಿ, ಇದನ್ನ ಈ ಮಗುಗೆ, ಇದು ಈ ಮಗುಗೆ, ಕಿತ್ತಾಡ್ಕೊಂಡು ಜಗಳ ಆಡಬೇಡಿ ಅಲ್ವಾ. ಹೀಗೆ ಯಾಕೆ ಹೇಳ್ತಾರೆ, ಇಲ್ಲಾಂದ್ರೆ ಆ ಕ್ಲಾಸ್ ರೂಮ್ ಏನಾಗ್ಬಿಡುತ್ತೆ, ಅದು ಸಂತೆ ಜಗಳ ಇದಾಗ್ಬಿಡುತ್ತೆ, ತುಂಬಾ ಗಲಾಟೆ ಆಗ್ಬಿಡುತ್ತೆ ಅಲ್ವಾ. ಸೊ ಈ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಪ್ರತಿ ಜೀವಿ ಕೂಡ ಶಾಂತಿಯಿಂದ ವಾಸ ಮಾಡ್ಬೇಕಂದ್ರೆ ಅದಕ್ಕೆ ನಿಯಮ ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಮೊದಲನೇ ಅಂಶ ಏನು, ಈ ಶ್ವಾಸ ತತ್ವದ ಮೊದಲನೇ ಅಂಶ ಏನು, ನೆನಪು ಮಾಡ್ಕೊಳ್ಳಿ. ಏನದು ಮೊದಲನೇ ಅಂಶ? ಭಗವಂತ ಎಲ್ಲಾ ಕಡೆ ಭಗವಂತ ವಾಸ ಮಾಡ್ತಾ ಇರ್ತಾನೆ. ಈ ಜಗತ್ತು ಭಗವಂತನ ನಿವಾಸ ಸ್ಥಾನ. ಸೊ ಇಲ್ಲಿ ಅದನ್ನ ಸರಳವಾಗಿ ಈ ಮೂರು ಅಂಶಗಳಲ್ಲಿ ತೋರಿಸ್ತಾ ಇದ್ವಿ. ಆಕ್ಚುಲಿ ಈ ಮೂರು ಅಂಶಗಳು ಒಟ್ಟಾಗಿ ನೀವು ಸೇರಿಸಿದ್ರೆ ಆ ಶ್ಲೋಕದ ಅನುವಾದವೇ ಆಗತ್ತೆ. ಓದಿ, ಮೊದಲನೇ ಅಂಶ ಓದಿ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಈಶಾವಾಸ ತತ್ವ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ, ಅವನೇ ಅವುಗಳ ಒಡೆಯ. ಇದು ಮೊದಲನೇ ಅಂಶ, ನೆನಪಿಡ್ಬೇಕು, ಇದು ಮೊದಲನೇ ಅಂಶ. ಸೊ ಶ್ಲೋಕದಲ್ಲಿ ಮೊದಲನೇ ಸಾಲು ಇದು. ಓಕೆ, ಈಗ ಬೇರೆ ಯಾರಾದ್ರೂ ಎರಡು ಅಂಶ ಓದಿ. ಚಂದ್ರವಲ್ಲಭಿ ಯಾರು ಓದಿ? ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟಿದ್ದವನ್ನು ಮಾತ್ರ ಸ್ವೀಕರಿಸಬೇಕು. ಇದು ಎರಡನೇ ಅಂಶ ನೋಡಿ. ಅಲ್ಲಲ್ಲ, ಒಂದ್ ನಿಮಿಷ. ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಾ? ಅದನ್ನೇ ನಾನು ಮೂರು ಅಂಶದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಎರಡನೇ ಅಂಶ ಇದು ಏನದು, ಪ್ರತಿಯೊಬ್ರು ತಮಗೆ ಮೀಸಲಿಟ್ಟಿದ್ದನ್ನ ಸ್ವೀಕರಿಸ್ಬೇಕು. ಈಗ ಮೂರನೇ ಅಂಶ ಏನ್ ನೋಡಿ, ಬೇರೆಯವರು ಓದಿ, ಯಾರಾದ್ರು ಬೇರೆಯವರು ಓದಿ. ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ಬೇರೆಯವರಿಗೆ ಮೀಸಲಿಟ್ಟಿರೋದನ್ನ ಸ್ವೀಕರಿಸಬಾರ್ದಪ್ಪ. ಸೊ ಭಗವಂತ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ಜೀವಿಗೆ. ನೋಡಿ, ಈ ಮೂರೂ ಅಂಶಗಳು ಇಂಪಾರ್ಟೆಂಟ್. ಕೆಲವೊಮ್ಮೆ ಜನ ಏನ್ ಹೇಳ್ತಾರೆ, ಇದು ನಿನಗೆ ಅಂತ ನಿನ್ ವಸ್ತು, ಇದು ಅದು ಬೇರೆಯವ್ರದ್ದು, ನಿನ್ನದು ಉಪಯೋಗಿಸ್ಕೊ, ಬೇರೆಯವ್ರದನ್ನ ನೀನು ಪಡಿಬೇಡ ಅಂತ. ಬಟ್ ಅವ್ರು ಮರ್ತು ಬಿಡ್ತಾರೆ, ಅರೆ ಇರೋದು ಅವಂದು ನಿಂದು ಎಲ್ಲರದು ಕೂಡ ಯಾರ್ದದೆಲ್ಲವೂ, ಎಲ್ಲದರ ಒಡೆಯ ಯಾರು? ಅದನ್ನ ಮರ್ತು ಬಿಡ್ತಾರೆ.
ಕೆಲವ್ರು ಏನ್ ಮಾಡ್ತಾರೆ, ಮೊದಲನೇದು ಮಾತ್ರ ನೆನ್ಪಿಡ್ತಾರೆ, ಎಲ್ಲವೂ ಕೂಡ ಆತಂದೆ ಕಣಯ್ಯ, ಹಾಗಿದ್ರೆ ನಾನು ಎಲ್ಲವನ್ನೂ ತಗೋಬಹುದು ಅಂತ. ಅರ್ಥ ಆಗ್ತಾ ಇದೆಯಾ? ಒಮ್ಮೆ ಶ್ರೀಲ ಪ್ರಭುಪಾದ್ರ ಬಳಿ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಹೇಳ್ತಾ ಬಂದ. ಏನ್ ಹೇಳ್ದ? ಸ್ವಾಮೀಜಿ, ನಿಮ್ಮ ಶಿಷ್ಯರು ಪ್ರತಿದಿನ ನಮ್ಮ ಗಾರ್ಡನಿಗೆ ಬಂದು ಹೂ ಕದ್ಕೊಂಡು ಹೋಗ್ತಾರೆ ಅಂತ. ಒಂದ್ಸಲ ಹಿಡಿದು ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ರೆ, ಈ ಹೂವು, ಈ ಮನೆ, ಈ ಗಾರ್ಡನ್ ಎಲ್ಲವೂ ಕೂಡ ಯಾರ್ದು ಗೊತ್ತಾ ನಿಮ್ಗೆ? ಯಾರ್ದು ಭಗವಂತಂದು. ಅನ್ಕೊಂಡಿದ್ದೀರಾ? ಇದೆಲ್ಲವೂ ಕೃಷ್ಣಂದು. ಸೊ ನಾವ್ ಯಾರಿಗೆ ತಗೊಂಡು ಹೋಗ್ತಾ ಇದೀವಿ? ಕೃಷ್ಣಂಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನೀನ್ ಕಳ್ಳ ಕಣಪ್ಪ ಅಂತ ಹೇಳಿ ಅವ್ರು ನನಗೆ ಮಾತು ಹೇಳಿದ್ರು ಈ ರೀತಿ. ಸ್ವಾಮೀಜಿಗೆ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ. ಅವಾಗ ಪ್ರಭುಪಾದರು ಹೇಳಿದ್ರು, ಅವನು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅದನ್ನ ಪಾಲಿಸೋದ್ರಲ್ಲಿ ತಪ್ಪಾಯ್ತು. ಎಲ್ಲವೂ ಕೂಡ ಭಗವಂತನದ್ದು ಹೌದು, ಬಟ್ ಹಾಗಂತ ಹೇಳಿ ಭಗವಂತ ಪ್ರತಿಯೊಬ್ಬರಿಗೂ ಅವರ ಕಾಳಜಿಯಲ್ಲಿ, ಅವರ ಮೀಸಲಾತಿ ಅಂತ ಹೇಳಿ ಅವರ ಒಂದು ಕಾಳಜಿ ಅಥವಾ ಕೇರಲ್ಲಿ ವಸ್ತುಗಳನ್ನು ಇಟ್ಟಿದ್ದಾನೆ. ಸೊ ಆ ವಸ್ತುಗಳನ್ನು ಉಪಯೋಗಿಸ್ಬೇಕಂದ್ರೆ ಅವರ ಪರವಾನಗಿ ಅಥವಾ ಪರ್ಮಿಷನ್ ತಗೊಳ್ಬೇಕು ಅಲ್ವಾ? ಹೌದ್ ತಾನೆ? ಪ್ರಭುಪಾದ್ರ ಆನಂತರ ಹೇಳಿದ್ರು, ಹೌದು ಎಲ್ಲವೂ ಕೂಡ ಭಗವಂತನ ಸಂಪತ್ತೇ, ಆದ್ರೂ ಕೂಡ ಯಾರಿಗೆ ಆ ಭಗವಂತ ಅದನ್ನ ನೀಡಿದ್ದಾನೋ ಅವರ ಪರ್ಮಿಷನ್ ತಗೊಂಡು ಉಪಯೋಗಿಸ್ಬೇಕು. ಸೊ ಸ್ವಾಮಿ, ನೀವು ದಿನ ಸ್ವಲ್ಪ ಹೂಗಳನ್ನ ದೇವರಿಗೆ ಅಂತ ಕೊಡಿ ಅಂದಾಗ, ಓ ಆಯ್ತು ತಗೊಂಡೋಗಿ, ಅದರಲ್ಲೇನಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ವಿಧಾನ ನೋಡಿ ಅಲ್ವಾ? ಸೊ ಈ ಮೂರು ಅಂಶಗಳು ಇಂಪಾರ್ಟೆಂಟ್. ಎಲ್ಲವೂ ಕೂಡ ಭಗವಂತನ ಸಂಪತ್ತೆ, ಅವನೇ ಎಲ್ಲದರ ಪರಮ ನಿಯಂತ್ರಕ, ಅವನೇ ಒಡೆಯ. ಅದರ ಜೊತೆಗೆ ಭಗವಂತ ಪ್ರತಿಯೊಬ್ಬರಿಗೆ ಅವರವರ ಅವಶ್ಯಕತೆಗಳಿಗೆ ಅಂತ ಹೇಳಿ ವಸ್ತುಗಳನ್ನು ಮೀಸಲಿಟ್ಟಿದ್ದಾನೆ. ಅವರ ಅಂಶವನ್ನ, ಅವರ ಕೋಟನ ನಾವು ಕಬಳಿಸಬಾರದು. ಈಗ ನೋಡಿ, ಜಗತ್ತಿನಲ್ಲಿ ಪರಿಸ್ಥಿತಿ ಹೇಗಿದೆ. ಒಂದು ದೇಶ ಇನ್ನೊಂದು ದೇಶವನ್ನ ವಸ್ತುಗಳನ್ನ ಕಬಳಿಸಕ್ ನೋಡ್ತಾ ಇದೆ ಅಲ್ವಾ? ಎಷ್ಟು ಪ್ರತಿಯೊಂದು ಮೂಲೆಯಲ್ಲಿ ಯುದ್ಧ ನಡೀತಾ ಇದೆ. ಹೌದ್ ತಾನೆ? ಯಾಕೆ? ಈ ತತ್ವವನ್ನ ಸರಿಯಾಗಿ ತಿಳಿದೇ ಇದ್ರೆ ಜಗತ್ತಿನಲ್ಲಿ ಅಶಾಂತಿ ಉಂಟಾಗ್ತದೆ. ಸೊ ಅದಕ್ಕೆ ಪ್ರಭುಪಾದರು ಈ ಉಪನಿಷತ್ತನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಇದರ ಕುರಿತಾಗಿ ಪುಸ್ತಕ ಬರೀಲಿಕ್ಕೆ? ಯಾಕೆಂದ್ರೆ ಇಲ್ಲಿ ಕೊಟ್ಟಿರುವಂತಹ ಈ ನಿಯಮಗಳೇನಿವೆ, ಈ ತತ್ವಗಳೇನಿವೆ, ಇವು ಜಗತ್ತಿಗೆ ಬಹಳ ಬೇಕಾದವಾಗಿವೆ ಅಲ್ವಾ? ಇದನ್ನು ತಿಳ್ಕೊಂಡ್ರೆ ನಮ್ಮ ಭಕ್ತಿಯಲ್ಲೂ ಕೂಡ ನಾವೆಷ್ಟು ಸಹಾಯವನ್ನ ಪಡಿತೀವಿ. ಓಕೆ, ಅನುವಾದವನ್ನೇನೋ ಓದಿದ್ವಿ. ಈಗ ಭಾವಾರ್ಥವನ್ನ ನಾವು ನೋಡ್ತಾ ಹೋಗೋಣ. ಬೇರೆಯವ್ರು ಯಾರಾದ್ರೂ ಓದಿ, ಭಾವಾರ್ಥ ಓದಬೇಕು. ಹರೇ ಕೃಷ್ಣ, ಓದಿ. ಓ, ಟೈಮ್ ಆಗೋಯ್ತಾ? ಕೃಷ್ಣ ಪ್ರಭು ಓದ್ಲಿ ಪ್ರಭು. ಟೈಮೇ ಆಗೋಯ್ತಲ್ಲ. ಓಕೆ, ಓದ್ಬಿಡಿ, ಒಂದು ಪ್ಯಾರಾಗ್ರಾಫ್ ಓದಿ. ಹರೇ ಕೃಷ್ಣ, ನೀವು ನಿಲ್ಸಿ, ಇದು ಆದ್ಮೇಲೆ ನಿಲ್ಸೋಣ. ವೈದಿಕ ಜ್ಞಾನ ನಿರ್ದಿಷ್ಟವಾದದ್ದು, ಏಕೆಂದರೆ ಅದು ಸ್ವತಃ ಭಗವಂತನಿಂದ ಆರಂಭವಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು. ಭಗವಂತನೇ ವೇದ ಜ್ಞಾನದ ಮೊದಲ ಮಾತನ್ನು ಆಡಿದ್ದು ಮತ್ತು ಅದು ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಭಗವಂತನು ಆಡಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಅಂದರೆ ಆ ಮಾತುಗಳನ್ನು ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ ಎಂದರ್ಥ. ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ 4 ದೋಷಗಳಿರುತ್ತವೆ. ಒಂದ್ ನಿಮಿಷ. ಅಪೌರುಷೇಯ ಅಂದ್ರೆ ಅರ್ಥ ಏನು? ಭಗವಂತನು ಹೇಳಿದಂತ ಮಾತು, ಭಗವಂತನು ಆಡಿದ ಮಾತುಗಳಿಗೆ ಅಪೌರುಷ ಅಂತ. ಅಷ್ಟೇನಾ ಅದರ ಅರ್ಥ? ಇನ್ನೇನು ಹೇಳೋದಿಲ್ವಾ ನೀವು? ಭಗವಂತನ ವೇದ ಜ್ಞಾನದ ಮೊದಲ ಮಾತು. ಯಾವುದೇ ಭೌತಿಕ ಜಗತ್ತಿನ ಆಚೆ ಇರುವ ಪ್ರಭು, ಭೌತಿಕ ಜಗತ್ತಿನ ಆಚೆ ಇರುವುದ ಅದರಿಂದ ಬಂದ ಜ್ಞಾನಕ್ಕೆ ಅಪೌರುಷ ಅಂತ ಹೇಳ್ತೀವಲ್ವಾ? ಹೌದು. ಸೊ ಪ್ರಭುಪಾದರ ಮಾತಲ್ಲಿ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ? ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ, ಗುರು ಪರಂಪರೆಯಿಂದ ಬಂದವರು ಹೇಳಿರೋದು. ಹೌದು, ಅದ್ ಸರಿಯೇ, ನೀವು ಹೇಳೋದೆಲ್ಲ ಸರಿ. ಬಟ್ ನಾನು ಪ್ರಭುಪಾದರ ಮಾತನ್ನು ಜಸ್ಟ್ ನಿಮ್ಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಪೌರುಷೇಯ ಅಂದ್ರೆ ಏನು? ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ, ಅದಕ್ಕೆ ಅಪೌರುಷೇಯ ಅಂತಾರೆ. ಅದಾದ್ಮೇಲೆ ನೀವು ಏನ್ ಹೇಳ್ಬೇಕು? ಭಗವಂತ ಆಡಿದ ಮಾತು ಅಂತ. ನಿಮ್ಗೆ ಈ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಹೇಳ್ತಿರೋದು ಅಪೌರುಷೇಯ ಈ ಶಬ್ದದ ಅರ್ಥವನ್ನ ಬರೀರಿ. ಏನ್ ಹೇಳ್ತೀರಾ? ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ, ಆ ಜ್ಞಾನವನ್ನ ಅಪೌರುಷೇಯ ಅಂತ ಹೇಳಿದ್ದಾರೆ. ಭಗವಂತ ಹೇಳಿದ ನೇರ ಮಾತುಗಳು, ಅವುಗಳಿಗೆ ಅಪೌರುಷೇಯ. ವೇದ ಅಪೌರುಷೇಯ ಶಬ್ದ.
ಅದನ್ನ ಮುಂದೆ ಹೇಳಬೇಕು. ಬಟ್ ಬೇಸಿಕ್ ಮೀನಿಂಗ್ ಏನು, ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ. ಇದಾದ್ಮೇಲೆ 4 ದೋಷಗಳು, ಇದನ್ನ ನಾವು ಪರಿಚಯದಲ್ಲೂ ನೋಡಿದ್ವಿ. ಮುಂದೆ ಓದಿ. ಲೌಕಿಕ ಜಗತ್ತಿನಲ್ಲಿ ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ 4 ದೋಷಗಳಿರುತ್ತವೆ. 1, ಅವನು ತಪ್ಪುಗಳನ್ನು ಮಾಡುವುದು ಖಂಡಿತ. 2, ಅವನು ಭ್ರಮೆಗೆ ಒಳಗಾಗುತ್ತಾನೆ. 3, ಅವನಿಗೆ ಇತರರನ್ನು ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಮತ್ತು 4, ಅವನ ಇಂದ್ರಿಯಗಳು ಅಪರಿಪೂರ್ಣ. ಈ 4 ನ್ಯೂನತೆಗಳಿಂದಾಗಿ ಒಬ್ಬನು ಸರ್ವವ್ಯಾಪಿ ಜ್ಞಾನದ ಪರಿಪೂರ್ಣ ಮಾಹಿತಿಯನ್ನು ನೀಡಲಾರನು. ವೇದಗಳು ಅಂತಹ ಅಪರಿಪೂರ್ಣ ವ್ಯಕ್ತಿಗಳಿಂದ ರಚಿತವಾದದ್ದವಲ್ಲ. ಅದನ್ನು ಮೊದಲು ಸೃಷ್ಟಿಯಾದ ಜೀವಿಯಾದ ಬ್ರಹ್ಮನ ಹೃದಯದೊಳಕ್ಕೆ ಉಪದೇಶಿಸಲಾಯಿತು. ಬ್ರಹ್ಮನು ಈ ಜ್ಞಾನವನ್ನು ಪುತ್ರರಿಗೂ ಶಿಷ್ಯರಿಗೂ ಪ್ರಸಾರ ಮಾಡಿದನು. ಅವನು ಹೀಗೆಯೇ ಒಬ್ಬರಿಂದೊಬ್ಬರಿಗೆ ಮುಂದುವರಿಸಿಕೊಂಡು ನೋಡಿ, ಆ ಬಂದಿದ್ದಾರೆ. ಮಾತನ್ನ ನಾವು ಭಾಗವತದಲ್ಲಿ ಕೇಳ್ತೀವಲ್ವಾ, ಮೊದಲನೇ ಶ್ಲೋಕದಲ್ಲಿ ಭಗವಂತ ಈ ವೇದ ಜ್ಞಾನವನ್ನ ಬ್ರಹ್ಮನ ಹೃದಯದಲ್ಲಿ ಉಪದೇಶಿಸಿದ. ಕೇಳಿದಿರ ಮಾತನ್ನ? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಜನ್ಮಾದ್ಯಸ್ಯತಃ ಶ್ಲೋಕದಲ್ಲಿ ಬರುತ್ತೆ. ಈ ಆಧ್ಯಾತ್ಮಿಕ ಜ್ಞಾನ, ವೇದ ಜ್ಞಾನ ಏನಿದೆ, ಇವೆಲ್ಲವನ್ನ ಭಗವಂತ ಆ ಹೃದಯದಲ್ಲಿ ಆ ಬ್ರಹ್ಮನಿಗೆ ಉಪದೇಶಿಸಿದ. ಮುಂದಿನೊಂದು ಪ್ಯಾರಾಗ್ರಾಫ್ನು ನೀವೇ ಓದ್ಬಿಡಿ, ಅದು ಕೂಡ ಕಂಪ್ಲೀಟ್ ಮಾಡೋಣ. ಭಗವಂತನು ಪೂರ್ಣ ಅಥವಾ ಎಲ್ಲದರಲ್ಲೂ ಪರಿಪೂರ್ಣನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುವ ಸಾಧ್ಯತೆಯೇ ಇಲ್ಲ. ಆದರೆ ಚೇತನ ವಸ್ತುಗಳು 2 ಪ್ರಕೃತಿಯ ನಿಯಮಗಳಿಂದ ಮತ್ತು ಕೊನೆಗೆ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟಿವೆ. ಈ ಈಶೋಪನಿಷತ್ ಯಜುರ್ವೇದಕ್ಕೆ ಸೇರಿದ್ದು. ಇದರಲ್ಲಿ ಈ ಜಗತ್ತಿನೊಳಗಿರುವ ಸಕಲ ವಸ್ತುಗಳ ಒಡೆಯನಾರು ಎಂಬುದರ ಬಗ್ಗೆ ಮಾಹಿತಿ ಇದೆ. ನೋಡಿ, ಈ ಉಪನಿಷತ್ತು ಎಲ್ಲಿ ಬರುತ್ತೆ? ಯಜುರ್ವೇದದಲ್ಲಿ ಬರುತ್ತೆ. ಪ್ರಭುಪಾದರ ಮಾತಲ್ಲೇ ಇದು ಸ್ಪಷ್ಟ ಆಗ್ತಾ ಇದೆ. ಸೊ ಈ ಒಂದು ಶ್ಲೋಕದ ಮುಖ್ಯ ಅಂಶ ಏನು? ಈ ಜಗತ್ತಿನೊಳಗಿರುವ ಸಕಲ ವಸ್ತುಗಳ ಒಡೆಯ ಯಾರು? ಅದುವೇ ಇದರ ವಿಷಯ. ಕೆಲವೊಮ್ಮೆ ನಾವು ಬೋರ್ಡ್ ಹಾಕಿರ್ತಾರಲ್ವಾ, ಈ ಆಸ್ತಿ ಡ್ಯಾಶ್ 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 ಇವರಿಗೆ ಸೇರಿದೆ, ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಯಾರಾದರೂ ಇದನ್ನ ತಮ್ಮದು ಅಂತ ಅಂದ್ಕೊಂಡ್ರೆ ಅವರಿಗೆ ಶಿಕ್ಷೆಯನ್ನ ದಂಡವನ್ನ ನೀಡಲಾಗುತ್ತೆ ಅಂತ ಬರ್ದಿರ್ತಾರೆ. ಸೊ ಈ ಜಗತ್ತಿನ ಮೇಲೆ ಒಂದು ದೊಡ್ಡ ಬೋರ್ಡ್ ಇದೆ. ಏನದು? ಎಲ್ಲವೂ ಕೂಡ ಭಗವಂತನ ಸಂಪತ್ತು, ಆತನೇ ಒಡೆಯ. ಯಾರು ಇದನ್ನ ಕಬಳಿಸ್ಲಿಕ್ಕೆ ನೋಡ್ತಾರೋ ಅವ್ರಿಗೆ ಶಿಕ್ಷೆಯನ್ನ ನೀಡಲಾಗುತ್ತೆ. ಎಲ್ಲಿ ಬರ್ತಿದಾರಪ್ಪ ಅದನ್ನ? ಈ ಶ್ಲೋಕದಲ್ಲಿ ಬರ್ತಿದಾರಪ್ಪ. ನಾವು ಓದದೇ ಇದ್ರೆ ಹಂಗಂತ ಹೇಳಿ ಆಗಂತ ನಮಗೆ ದಂಡನೆ ಸಿಗೋದಿಲ್ಲ ಅಂತ ಅನ್ಕೋಬಾರ್ದು. ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಒಡೆಯ ಯಾರು ಅದನ್ನ ಹೇಳಿದ್ದಾರೆ. ಎನಿವೆ, ಮುಂದಿನ ತರಗತಿಯಲ್ಲಿ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ನೆಕ್ಸ್ಟ್ ಟೈಮ್ ಇಂದ ನಾನು ರಿವಿಷನ್ ಮಾಡುವಾಗ ಆ ಕ್ವಶನ್ಸ್ ಗಳನ್ನ ಪ್ರಶ್ನೆ ಕೇಳೋದಿಲ್ಲ. ಓಕೆ, ಇಲ್ಲಿವರೆಗೆ ನಾನು ನಿಮ್ಗೆ ಸಾಕಷ್ಟು ಡೀಟೇಲ್ ಅಲ್ಲಿ ಅದನ್ನ ತೋರಿಸಿದ್ದೀನಿ. ಪ್ರತಿ ಬಾರಿ ಕ್ವಶನ್ನಿನ ಅಂಶ ಬಂದಾಗ ನಾನು ನಿಮ್ಗೆ ಹೈಲೈಟ್ ಮಾಡಿ ಹೇಳಿರ್ತೀನಿ, ಇದು ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅಂತ. ಸೊ ನೀವು ಆ ಹ್ಯಾಂಡ್ ಬುಕ್ ನಲ್ಲಿರುವಂತಹ ಕ್ವಶನ್ಸ್ ನಲ್ಲಿ ನೀವು ಚೆಕ್ ಮಾಡ್ತಾ ಇರಬೇಕು, ಉತ್ತರಗಳನ್ನ ಅಲ್ಲೇ ಬರ್ಕೊಳ್ತಾ ಇರಬೇಕು. ಇವತ್ತು ನಾನು ಅಪೌರುಷೇಯ ಶಬ್ದದ ಅರ್ಥನ ಹೇಳಿದೆ, ಅದು ನಿಮ್ಮ ಪುಸ್ತಕದಲ್ಲಿ ಇದೆ ನೋಡಿ. ಪ್ರಶ್ನೆ ಇದೆಯಾ? ನೋಡಿದ್ರೆ ಯಾರಾದ್ರು? ಅದಿದೆ. ಆ ಕೈದು ಮತ್ತೆ ದೇಹದ ಉದಾಹರಣೆ ಅದು ಇದೆ ಮುಂದಿನೊಂದು ಪೇಜಲ್ಲಿ. ಇವೆಲ್ಲವೂ ಇರುವಂತಹ ಪ್ರಶ್ನೆಗಳೇ. ನಾನು ಅಲ್ಲಿ ತೋರಿಸ್ಕೊಡ್ತೀನಿ, ಒಮ್ಮೆ ಹೇಳ್ತೀನಿ ಕೂಡ. ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್ ಅಂತ, ಅದು ಇಮಿಡಿಯೇಟ್ ಆಗಿ ನೋಟ್ ಮಾಡ್ಕೋಬೇಕು ನೀವು. ಓಕೆ, ಆಗ ನಿಮಗೆ ಎಕ್ಸಾಮಿಗೆ ತುಂಬ ಸರಳವಾಗ್ತದೆ. ಸೊ ನೆಕ್ಸ್ಟ್ ಟೈಮಿಂದ ನಾವು ಸ್ವಲ್ಪ ಗೇರ್ ಚೇಂಜ್ ಮಾಡ್ತೀವಿ, ಸ್ವಲ್ಪ ಫಾಸ್ಟ್ ಹೋಗ್ತೀವಿ. ಈಗೆಲ್ಲ ನೀವು ರೆಡಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ಟೈಮಿಂದ ನಾವು ಸ್ವಲ್ಪ ಫಾಸ್ಟಾಗಿ ಮುನ್ನಡೆಯೋಣ. ತುಂಬ ಧನ್ಯವಾದ. ಹರೇ ಕೃಷ್ಣ. ಈಶೋಪನಿಷತ್ಗೆ ಜಯ. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ. ಏನಾರ ಕ್ವಶನ್ ತುಂಬಾ ಚೆನ್ನಾಗಿದೆ. ಏನಾರ ಕ್ವಶನ್ ಇದೆಯಾ? ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲಪ್ಪ ನೀವು ಯಾವಾಗ ಹ್ಯಾಂಡ್ ಬುಕ್ ತಗೊಳ್ತೀರೋ, ನಿಮ್ಮ ಉಪಯೋಗಕ್ಕೆ ಅದು ನೆಕ್ಸ್ಟ್ ವೀಕ್ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸಂಡೇ ಇನ್ನೊಂದು 2 ಕ್ಲಾಸ್ ಆದ್ಮೇಲೆ ಸಿಗುತ್ತೆ. ನಿಮ್ಮ ಅನುಕೂಲ ನೋಡಿ ಅದನ್ನ ಯಾವಾಗ ಕಲೆಕ್ಟ್ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯ.
ಧನ್ಯವಾದ ಪ್ರಭು, ದಂಡವತ್ ಪ್ರಣಾಮ ಪ್ರಭು. ಧನ್ಯವಾದ ಪ್ರೇರಣೆ. ಹರೇ ಕೃಷ್ಣ.